ಇಂಟೇಕ್ನ ಜಾಸ್ತಿ ಮಾಡೋದ್ರಿಂದ ಒನ್ ಆಫ್ ದ ಈಸಿ ವೇ ಟು ಅಚೀವ್ ಬ್ಯಾಲೆನ್ಸ್ ನ್ಯೂಟ್ರಿಷನ್. ಸೊ ನೆಕ್ಸ್ಟ್ ಏನೇನು ಮಾಡಿದ್ರೆ ನನಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅನ್ನು ಅಚೀವ್ ಮಾಡ್ಕೋಬೋದಂದ್ರೆ, ಫಸ್ಟ್ ನನ್ನ ಡಯಟಲ್ಲಿ ಪ್ರೋಟೀನ್ ಎವ್ರಿ ಡೇ ಎವ್ರಿ ಮೀಲಲ್ಲಿ ಇರಬೇಕು. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಪ್ರೋಟೀನ್ ಅನ್ನೋದು ಒಂದು ಮೀಲಲ್ಲಿ ಮಾತ್ರ ಅಲ್ಲ, ಒಂದ್ಸರಿ ತಿನ್ನೋವಾಗ ಪ್ರೋಟೀನ್ ತಗೊಳ್ಳೋದು, ಸೊ ಮತ್ತೆ ಮಿಕ್ಕಿದೆರಡು ಟೈಮ್ ಪ್ರೋಟೀನ್ ಸ್ಕಿಪ್ ಮಾಡೋದ್ರಿಂದ ನನ್ಗೆ ಯಾವುದೇ ಥರದ ಬೆನಿಫಿಟ್ ಬರಲ್ಲ. ಸೊ ನಾನು 3 ಹೊತ್ತು ಊಟ ಮಾಡ್ತಿದ್ದೀನಿ ಅಂದರೆ 2 ಟೈಮ್ ಶೇಕ್ ತಗೊಳ್ತಿದ್ದೀನಿ, 1 ಟೈಮ್ ಲಂಚ್ ತಗೊಳ್ತಿದ್ದೀನಿ ಅಂದರೆ ಆ 2 ಶೇಕಲ್ಲಿ ಪ್ರೋಟೀನ್ ಇರುತ್ತೆ, ಲಂಚಲ್ಲಿ ಸಹ ಕೂಡ ನಾನು ಪ್ರೋಟೀನ್ ಏನಾದರೂ ಚಿಕ್ಕ ಅಮೌಂಟ್ ಪ್ರೋಟೀನ್ನ ಆ್ಯಡ್ ಮಾಡ್ಕೋಬೇಕು. ವೈಟಮಿನ್ಸ್ ಮಿನರಲ್ಸ್ ನಮ್ಮ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ. ಸೊ ಯಾರಿಗೆಲ್ಲ ತರಕಾರಿ ಅಂದರೆ ಇಷ್ಟ ಇಲ್ವೋ, ಪ್ಲೀಸ್ ಸ್ಟಾರ್ಟ್ ಈಟಿಂಗ್ ಅಟ್ಲೀಸ್ಟ್ ನಿಮ್ಗೆ ಇಷ್ಟ ಆಗಿರೋ ತರಕಾರಿನ, ಬಿಕಾಸ್ ಅಲ್ಲಿ ನಿಮಗೆ ವೈಟಮಿನ್ಸ್ ಮಿನರಲ್ಸ್ ಸಿಗುತ್ತೆ. ಆರ್ ಎಲ್ಸ್ ವಿ ಹ್ಯಾವ್ ಇಟ್ ಇನ್ ಆರ್ ಪ್ರಾಡಕ್ಟ್ಸ್. ಸೊ ನ್ಯಾಚುರಲಿ ಇವಾಗ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲೂ ಕೂಡ ಕನ್ಸರ್ನ್ ಯಾವ ವೈಟಮಿನ್ ಇದೆಯಾ ಇಲ್ವಾ ಅಂತ. ಸೊ ಅಗೇನ್ ವಿ ಹ್ಯಾವ್ ಅನದರ್ ಆಪ್ಷನ್. ನೆಕ್ಸ್ಟ್ ಹೆಲ್ದಿ ಫ್ಯಾಟ್ಸ್ನ ಕನ್ಸಿಡರ್ ಮಾಡಬೇಕು. ಹೆಲ್ದಿ ಫ್ಯಾಟ್ಸ್ ಬಂದ್ಬಿಟ್ಟು ಬರೀ ನಾನ್ ವೆಜ್ ಅಲ್ಲಿರುತ್ತೆ, ಬರೀ ಎಗ್ ಅಲ್ಲಿ ಇರುತ್ತೆ ಅಂತ ಏನೂ ಇಲ್ಲ. ಹೆಲ್ದಿ ಫ್ಯಾಟ್ಸ್ ಬಂದ್ಬಿಟ್ಟು ಯು ಕ್ಯಾನ್ ಆಲ್ಸೋ ಟೇಕ್ ಇನ್ ದ ಫಾರ್ಮ್ ಆಫ್ ಸಪ್ಲಿಮೆಂಟ್ಸ್, ಇಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ಇನ್ ದ ಫಾರ್ಮ್ ಆಫ್ ನಟ್ಸ್, ಸೀಡ್ಸ್. ಆ ಥರ ಕನ್ವೀನಿಯಂಟ್ ಮೆಥಡ್ ಅಲ್ಲ, ಗಿಡಗಳ ಸೋರ್ಸ್ ಇಂದ ಅಂದ್ರೆ ಸೊಪ್ಪಾಗ್ಲಿ, ತರಕಾರಿ ಆಗ್ಲಿ, ಹಣ್ಣಾಗ್ಲಿ, ಯಾವುದೇ ಒಂದು ಕೆಮಿಕಲ್ ಪ್ಲಾಂಟ್ ಇಂದ ನಾನು ನ್ಯಾಚುರಲ್ ಕೆಮಿಕಲ್ ನನ್ನ ಬಾಡಿ ಕೊಡ್ತಿದ್ದೀನಿ ಅಂದ್ರೆ ಅದು ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಅರ್ಥ ಅದಕ್ಕೆ. ಸೊ ಫೈಟೋ ನ್ಯೂಟ್ರಿಯೆಂಟ್ಸ್ ನಮಗೆ ನ್ಯಾಚುರಲ್ ಆಗಿ ನಾವು ಸಿನ್ಸ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ನಮಗೆ ಗ್ರೀನ್ ವೆಜಿಟೇಬಲ್ಸ್, ಚೆನ್ನಾಗಿರೋ ವೆಜಿಟೇಬಲ್ಸ್ ಸಿಗ್ತಿದೆ ಅನ್ನೋದ್ರಿಂದ ನಮಗೆ ಫೈಟೋ ನ್ಯೂಟ್ರಿಯೆಂಟ್ಸ್ ಕೂಡ ಡೈಲಿ ಹೋಗ್ತಿರುತ್ತೆ. ಅದ್ರ ಜೊತೆಗೆ ಹೈಡ್ರೇಷನ್ ಕೂಡ ನಾವು ನೋಡ್ಕೋಬೇಕು. ಸೊ ಬೇಸ್ಡ್ ಆನ್ ದಿಸ್, ಸೊ ನಮ್ಮ ಒಂದು ಸೀಡ್ ಟು ಫೀಡ್ ಟೆಕ್ನಾಲಜಿನ ಡೆವಲಪ್ ಮಾಡಿರೋದಕ್ಕೆ ಮೇನ್ ರೀಸನ್ನೇ ನಮ್ಮ ಆಪ್ಟಿಮಮ್ ನ್ಯೂಟ್ರಿಷನ್. ಅಂದರೆ ಇಟ್ಸ್ ಅ ವೆರಿ ವೆರಿ ಪ್ರೌಡ್ ಥಿಂಗ್ ಅಲ್ಲ. ಸೊ ಬೇಸಿಕ್ಲಿ ನಿಮ್ಗೆ ಎಷ್ಟೋ ಜನಕ್ಕೆ ಡೌಟ್ಸ್ ಇರುತ್ತೆ, ಸೊ ನಮ್ಮ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ವ್ಯಾಲಿಡ್ ಇರುತ್ತಾ, ಸೊ ಇಸ್ ಇಟ್ ಅಪ್ರೂವ್ಡ್ ಪ್ರಾಡಕ್ಟ್ಸ್ ಅಂತ. ಸೊ ಫಾರ್ ಆಲ್ ದ್ಯಾಟ್ ದ ಆನ್ಸರ್ ಇಸ್ ಸೀಡ್ ಟು ಫೀಡ್ ಟೆಕ್ನಾಲಜಿ. ಅಂದರೆ ಆ ಇಂಗ್ರೀಡಿಯೆಂಟ್ ಎಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀವೋ ಅಲ್ಲಿಂದ ನಮ್ಮ ಕೈಗೆ ಬಂದು ಸೇರೋವರೆಗೂ ಕೂಡ ಪ್ರತಿಯೊಂದು ಕೂಡ ನ್ಯೂಟ್ರಿಷನ್ ಬೇಸ್ಡ್. ಒಂದೊಂದು ಬ್ಯಾಚಲ್ಲೂ ಕೂಡ 1000, 100, 400 ಟೆಸ್ಟ್ ನಡೀತಿದೆ, ಪ್ರಾಡಕ್ಟ್ ಸ್ಯಾಂಪ್ಲಿಂಗ್ ನಡೆಯುತ್ತೆ. ಥರೋ ಟೆಸ್ಟಿಂಗ್ ಆದಮೇಲೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದಾದಮೇಲೆ ನಮಗೆ ಬರೋದು. ಸೊ ಆ ಇಂಗ್ರೀಡಿಯೆಂಟ್ ಎಲ್ಲಿ ಚೂಸ್ ಮಾಡ್ತಿದ್ದೀವೋ ಅಲ್ಲಿಂದ ಕೂಡ ತುಂಬಾ ಕೇರ್ಫುಲ್ ಆಗಿ, ಸೊ ದ್ಯಾಟ್ ಈ 45 ಇಯರ್ಸ್ ನಾವು ಇಲ್ಲಿ ಸಸ್ಟೈನ್ ಆಗಿದ್ದೀವಿ ಅಂದರೆ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಕ್ವಾಲಿಟಿ ಆ್ಯಂಡ್ ಆಲ್ಸೋ ನಾವು ಡೆಲಿವರ್ ಮಾಡುವಂಥ ಒಂದು ರೀತಿ. ಸೊ ಇದನ್ನು ನೀವು ನ್ಯೂ ಕಮರ್ಸ್ಗೆ, ನಿಮ್ಮ ಒಂದು ಡೌನ್ಲೈನ್ಸ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ಟುಡೇ ವಿ ಆರ್ ಸೋ ಗುಡ್ ಇನ್ ವರ್ಲ್ಡ್ ನಂಬರ್ 1, ಯಾಕಂದರೆ ಬಿಕಾಸ್ ಆಫ್ ಅವರ್ ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ ಇಂದ. ಆ್ಯಂಡ್ ನಮ್ಮ ಒಂದು ಸೆಲೆಕ್ಷನ್ ಕೂಡ ನೀವು ನೋಡಿ, ನಾರ್ಮಲ್ ಪ್ರೋಟೀನ್ ತಗೊಳ್ಬೋದಿತ್ತು, ಬಟ್ ಯಾಕೆ ನಾವು ಸಾಯ್ ಪ್ರೋಟೀನ್ ಐಸೋಲೇಟೇ ತಗೊಳ್ಬೇಕು? ಬಿಕಾಸ್ ನಾರ್ಮಲ್ ಪ್ರೋಟೀನ್ಗೂ ಸಾಯ್ ಪ್ರೋಟೀನ್ ಐಸೋಲೇಟ್ಗೂ ತುಂಬ ಡಿಫ್ರೆನ್ಸ್ ಇದೆ ಎಕ್ಸ್ಟ್ರಾಕ್ಷನಲ್ಲಿ. ಸೊ ನಾನು ಬರ್ತಾ ಅದು ಹೇಳ್ತೀನಿ. ಸೊ ಈ ಥರ ಸೆಲೆಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಮಾಡಿರೋದು ನಮ್ಮ ಪ್ರಾಡಕ್ಟ್ಸ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಯಾರಾದರೂ ನ್ಯೂ ಕಮರ್ಸ್ ಇದ್ದರೆ, ಇಲ್ಲ ನನಗೆ ನ್ಯೂಟ್ರಿಷನ್ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಂದಮೇಲೆ GNPನ ನಾವು ರೆಕಮೆಂಡ್ ಮಾಡಬೇಕು. GNP ಅಂದರೆ ಏನೂ ಇಲ್ಲ, ಸೊ ಎಲ್ಲರಿಗೂ ಕೂಡ ಇವಾಗ ಈಸಿಯಾಗಿ ಅರ್ಥ ಆಗಬೇಕು ಅಂತ ಹರ್ಬಲ್ ಲೈಫ್ ಡೆವಲಪ್ ಮಾಡಿರುವಂಥ ಒಂದು ಫಿಲಾಸಫಿ ಇದು. ಅಂದರೆ ನಾನು ಒಂದಿನಕ್ಕೆ 40% ಕಾರ್ಬೋಹೈಡ್ರೇಟ್ ಫುಡ್ ತಗೊಳ್ಬೇಕು, ಇದು ಒಂದು ದಿನಕ್ಕೆ. ಅಂದರೆ 30% ಪ್ರೋಟೀನ್ನ ಆ್ಯಡ್ ಮಾಡಲೇಬೇಕು, 30% ಫ್ಯಾಟ್ನ ನಾನು ತಗೊಳ್ಳೇಬೇಕು. ಸೊ ಒಬ್ಬರು 2000 ಕಿಲೋ ಕ್ಯಾಲರಿ ಡಯಟ್ ತಿಂತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ನಿಮ್ಮ ಸ್ಪಾನ್ಸರ್ಸ್ ಹತ್ರ ಕೇಳಿ, ಕಿಲೋ ಕ್ಯಾಲರೀಸ್ ಅಂದರೆ ಏನು, ಕ್ಯಾಲರೀಸ್ ಅಂದರೆ ಏನು ಅಂತ. ಅವ್ರು ನಿಮಗೆ ಇನ್ನೂ ಬಹಳ ಈಸಿಯಾಗಿ ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಸೊ ಅದರಲ್ಲಿ 30% ನನಗೆ ಫ್ಯಾಟ್ ಇರಬೇಕು, ವೈಟಮಿನ್ಸ್ ಇರಬೇಕು, ಫೈಟೋ ನ್ಯೂಟ್ರಿಯೆಂಟ್ಸ್ ಇರಬೇಕು, ಅಂದರೆ ಗಿಡಗಳಿಂದ ಬಂದಿರುವಂಥ ಕೆಮಿಕಲ್ಸ್ ಇರಬೇಕು, ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಪ್ರಾಪರ್ ಸ್ಲೀಪ್. ಇದೆಲ್ಲ ಒಂದು ಯಾವಾಗ ನಾವು ಒಟ್ಟಿಗೆ ಮಾಡ್ತೀವೋ ಆವಾಗ ನಾವು ಈಸಿಯಾಗಿ ಅಚೀವ್ ಮಾಡೋಕ್ಕಾಗುತ್ತೆ ಈ ಆಪ್ಟಿಮಮ್ ನ್ಯೂಟ್ರಿಷನ್. ಅಂದರೆ ಏನೂ ಇಲ್ಲ, ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ಸೊ ಇವಾಗ ಏನಾಗ್ತಿದೆ ಅಂದರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಐ ಟೇಕ್ ಲಿಟ್ಲ್ ಟೈಮ್, ಸ್ವಲ್ಪ ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಏನಂದರೆ ಇವಾಗ ನನ್ನ ಬಾಡಿಗೆ ನಾನು ಇವಾಗ ನೀವು ಕೇಳ್ಬೋದು, ನಾನು ಯಾಕೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ನ ತಗೊಳ್ಬೇಕು, ಯಾಕೆ ನಾನು ಇವಾಗ ಬಂದ್ಬಿಟ್ಟು ವೈ ಶುಡ್ ಐ ಚೂಸ್ ಹರ್ಬಲ್ ಲೈಫ್, ವೈ ಶುಡ್ ಐ ಚೂಸ್ ವಿಟಮಿನ್ಸ್ ಮಿನರಲ್ಸ್, ಯಾಕೆ ನಾನು ಇವಾಗ ಶೇಕ್ ತಗೊಳ್ಬೇಕು, ಈ ಥರ ಕ್ವೆಶ್ಚನ್ಸ್ ಇರೋರಿಗೆ ಒಂದು ಸ್ಮಾಲ್
ನೋಟ್ ಏನಂದ್ರೆ 30 ವರ್ಷದ ಮುಂಚೆ ನಮ್ಮಲ್ಲಿ ಇದ್ದಿದ್ದ ಡಯಟ್ ಕುಕಿಂಗ್ ಮೆಥಡ್ ತುಂಬಾನೇ ಡಿಫ್ರೆಂಟ್ ಇತ್ತು. ಇವಾಗಿರೋ ಡಯಟ್ ಕುಕಿಂಗ್ ಮೆಥಡ್ ತುಂಬಾ ಡಿಫ್ರೆಂಟ್ ಇದೆ. ಸೊ ನಮ್ಮಲ್ಲಿ ಎಲ್ಲಿ ಅಗ್ರಿಕಲ್ಚರಲ್ಲೇ ನಾವು 1000 ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡ್ತೀವಿ. ಬಿಕಾಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಇವಾಗ ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೆ ಎಗೈನ್ ಪ್ರಿಸರ್ವೇಟಿವ್ಸ್ ಅದು ಹೇಗೆ ಅದು ಆಡ್ ಮಾಡ್ತಿರೋರೆಲ್ಲ ಎಲ್ಲ ಸೈಂಟಿಸ್ಟ್ ಅಲ್ಲ. ಸೊ ನಾರ್ಮಲ್ ಪೀಪಲ್ ಅವರು ಕೂಡ ಲಾರಿ ಡ್ರೈವರ್ಸ್ ಅವರೆಲ್ಲ. ಸೊ ಅನ್ನೆಸೆಸರಿ ಸ್ಪ್ರೇಯಿಂಗ್ ಆಫ್ ಕೆಮಿಕಲ್ಸ್. ಸೊ ಇದರಿಂದ ಏನು ಎಫೆಕ್ಟ್ ಆಗ್ಬೋದು ಅಂದ್ರೆ ಜಸ್ಟ್ ಅಲ್ಲಿರುವಂಥ ನ್ಯೂಟ್ರಿಷನ್ ಇದೇನಿದೆಯೋ 100% ಅಲ್ಲಿ 60%, 50%, 40% ಕಡಿಮೆ ಆಗೋ ಪಾಸಿಬಿಲಿಟೀಸ್ ತುಂಬಾನೇ ಜಾಸ್ತಿ ಇದೆ. 99% ಇದೆ. ಬಿಕಾಸ್ ಕೆಮಿಕಲ್ಸ್ಗೆ ಎಲ್ಲ ಫುಡ್ ಕೂಡ ಸೆನ್ಸಿಟಿವ್ ಇರುತ್ತೆ ಅಲ್ವಾ, ಇದು ಬೇಸಿಕ್ ಕಾಮನ್ ಸೆನ್ಸ್. ಸೊ ನೆಕ್ಸ್ಟ್ ಏನಾಗುತ್ತಂದ್ರೆ ಅದು ನಮ್ಮಲ್ಲಿ ಬಂದು ಸೇರೋವಾಗ ಇವಾಗ ಒಂದು ಕ್ಯಾರೆಟ್ ಬರ್ತಿದೆ, ಅದು ಬಂದು ನನ್ನ ಹತ್ರ ಸೇರೋವಾಗಲೇ ಬರೀ 50% ಅದರಲ್ಲಿ ವಿಟಮಿನ್ ಎ ಇದೆ. ನಾನೇನ್ ಮಾಡ್ತೀನಿ, ಆ ಕ್ಯಾರೆಟ್ನ ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ 3 ಡೇಸ್ ಆದ್ಮೇಲೆ ತಗೊಳ್ತಿರ್ತೀನಿ. ಸೊ 50% ಅಲ್ಲಿ 40% ವಿಟಮಿನ್ ಎ ಅಷ್ಟೇ ಇದೆ. ಕುಕ್ ಮಾಡ್ತೀನಿ, ಓವರ್ ಕುಕ್ ಮಾಡ್ತೀನಿ, ಮತ್ತೆ ನನ್ನ ಗಟ್ ಹೆಲ್ತ್ ಸರಿ ಇಲ್ಲ. ನಾನು ಎಷ್ಟೇ ಚೆನ್ನಾಗಿರೋ ನ್ಯೂಟ್ರಿಯೆಂಟ್ ಕೊಟ್ಟರು ಕೂಡ ನನ್ನ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಅದು ಅಬ್ಸಾರ್ಪ್ಷನ್ ಅಲ್ಲಿ ಹೋಗ್ಬಿಡುತ್ತೆ, ಬ್ಲಡ್ಗೆ ಹೋಗಲ್ಲ. ಸೊ 40% ಅಲ್ಲಿ ನಾನು ಮೇ ಬಿ 30% ನನ್ನ ಬಾಡಿ ತಗೊಂಡ್ರೆ ಮಿಕ್ಕಿದಿರೋ 80% ಏನು ಮಾಡೋದು, ಸಾರಿ ಮಿಕ್ಕಿದಿರೋ 70% ಎಲ್ಲಿ ಹೋಗೋದು, ಅದು ನ್ಯೂಟ್ರಿಷನ್ ಗ್ಯಾಪ್ ಅಂತ ಹೇಳ್ತೀವಿ. ಸೊ ಆ ಗ್ಯಾಪ್ ನಾವು ಫಿಲ್ ಮಾಡಿದಿರ ಬಿಟ್ಟಾಗ ಏನಾಗುತ್ತಂದ್ರೆ ಡಿಫಿಷಿಯನ್ಸಿ ಹೋಗ್ಬಿಡ್ತೀವಿ. ಅಂದ್ರೆ ಇವಾಗ ನಾನು ವಿಟಮಿನ್ ಡಿ ಡಿಫಿಷಿಯೆಂಟ್ ಇದ್ದೀನಿ, ಪ್ರೋಟೀನ್ ಯಾಕೆ ಡಿಫಿಷಿಯನ್ಸಿ ಬರುತ್ತೆ? ಬಿಕಾಸ್ ನಮ್ಮ ಫುಡ್ಡಲ್ಲಿ ನ್ಯೂಟ್ರಿಷನ್ ಇಲ್ಲ. ಸೊ ಫಾರ್ ದ್ಯಾಟ್ ವಿ ಕ್ಯಾನ್ ಕಾಂಪ್ರಮೈಸ್ ನಮ್ಮ ನ್ಯೂಟ್ರಿಷನ್ ಜೊತೆಗೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಆ್ಯಡ್ ಮಾಡಿಕೊಂಡಾಗ ನಾವು ಆ ಹೋಲ್ಸಮ್ ಕಂಪ್ಲೀಟ್ ನ್ಯೂಟ್ರಿಷನ್ ಅಚೀವ್ ಮಾಡ್ಬೋದು. ಅದಕ್ಕೆ GNP ಹೆಲ್ಪ್ಫುಲ್ ಆಗಿರುತ್ತೆ. ಐ ಹೋಪ್ ಈ ಪಾಯಿಂಟ್ ಅರ್ಥ ಆಯಿತು ಅನ್ಕೊಂತೀನಿ. ಸೊ ಕಮಿಂಗ್ ಟು ಏನೇನು ಪ್ರಾಡಕ್ಟ್ಸ್ ಎಲ್ಲ ನಮ್ಮಲ್ಲಿ ನಾವು ಫೋಕಸ್ ಮಾಡಬೇಕು, ಏನೇನು ಪ್ರಾಡಕ್ಟ್ಸ್ ಎಲ್ಲ ಇದೆ ಅಂದ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಸೆಗ್ರಿಗೇಟೆಡ್ ಪೋರ್ಟ್ಫೋಲಿಯೋ ನಮ್ದು. ವೇಟ್ ಮೋಡ್ಸ್ ನ್ಯೂಟ್ರಿಷನ್, ಅಂಡ್ ಟಾರ್ಗೆಟೆಡ್ ನ್ಯೂಟ್ರಿಷನ್. ಇವಾಗ ಸ್ಲೀಪ್ ಎನ್ಹಾನ್ಸ್ ಕೂಡ ಇದ್ರಲ್ಲಿ ಆಡ್ ಆಗಿದೆ. ನ್ಯೂಟ್ರಿಷನ್ ಕೋರ್ ಶೇಕ್ಸ್ ಇದೆ, ಅದ್ರ ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಇದೆ. ಅಂಡ್ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಲ್ಲಿ H24 ಅಂದ್ರೆ ಸ್ಪೋರ್ಟ್ಸ್ ಸ್ಪೆಸಿಫೈಕ್ ಪ್ರಾಡಕ್ಟ್ ಇದೆ. ಅಂಡ್ ಮತ್ತೆ ಟಾರ್ಗೆಟೆಡ್ ನ್ಯೂಟ್ರಿಷನ್ ಅಲ್ಲಿ ಒಂದೊಂದು ಆರ್ಗನ್ಗೆ ಟಾರ್ಗೆಟ್ ಮಾಡಿರುವಂತ ಪ್ರಾಡಕ್ಟ್. ಸೊ ಇವತ್ತು ನಾವು ಟಾರ್ಗೆಟೆಡ್ ನ್ಯೂಟ್ರಿಷನ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಬಗ್ಗೆ ನೋಡೋಣ. ಸೊ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್. ಇವತ್ತು ಯಾರೆಲ್ಲ ಶೇಕ್ ತಗೊಂಡಿದ್ದೀರಾ, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಸೊ ಲೆಟ್ ಮೀ ಸಿ. Okay. Okay, very nice. So all of you had your shake today. So ನಾನು ಕೂಡ ತಗೊಂಡೆ. So let me know. Okay, very nice. Nice response. ಸೊ ಗ್ರೇಟ್. ಸೊ ನೀವೆಲ್ಲ ಇವಾಗ ನಿಮ್ಮ ಮಿಲ್ಕ್ ಜೊತೆಗೆ ನಿಮ್ಮ ಬಾಡಿಯಲ್ಲಿ 2 ಬನಾನಾ, ಫುಲ್ ಬನಾನಾದಲ್ಲಿ ಎಷ್ಟು ಪೊಟ್ಯಾಸಿಯಂ ಇರುತ್ತೋ ಅಷ್ಟು ಪೊಟ್ಯಾಸಿಯಂ ಇದೆ. ಸೋಯಾಬೀನ್, ಒರಿಜಿನಲ್ ಸೋಯಾಬೀನ್ ಅಲ್ಲಿ 30 ಗ್ರಾಮ್ ಪ್ರೋಟೀನ್ ಏನ್ ಸಿಗುತ್ತೋ ಅಷ್ಟು ಪ್ರೋಟೀನ್ ನಿಮ್ಮ ಬಾಡಿಯಲ್ಲಿ ಹೋಗಿರುತ್ತೆ. ಕ್ಯಾಲ್ಸಿಯಂ ಇದೆ, ವೈಟಮಿನ್ ಎ ಹೋಗಿರುತ್ತೆ. ಇವಾಗ ನಿಮ್ಮಲ್ಲಿ 1-2 ಮೀಡಿಯಂ ಸೈಜ್ಡ್ ಆಪಲ್ ಅಲ್ಲಿ ಎಷ್ಟು ವೈಟಮಿನ್ ಸಿ ಇರುತ್ತೋ ಅಷ್ಟು ವೈಟಮಿನ್ ಸಿ ಕೂಡ ನಿಮ್ಮ ಬಾಡಿಗೆ ಹೋಗಿರುತ್ತೆ ಥ್ರೂ ಆರ್ 1 ಶೇಕ್. ಬರೀ 1 ಶೇಕ್ ಅಲ್ಲಿ ಇಷ್ಟು ನ್ಯೂಟ್ರಿಯೆಂಟ್ಸ್ನ ನಾವು ಇವತ್ತು ಕವರ್ ಮಾಡಿರ್ತೀವಿ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಅಂಡ್ ಆಲ್ಸೋ ವೆರಿ ಇವತ್ತಿನ ಜನರೇಷನ್ಗೆ ವಾಟ್ ವಿ ಸೇ ಇಸ್ ಅ ವೆರಿ ವೆರಿ ಸ್ಮಾರ್ಟ್ way of getting nutrients, smart way. ಸೊ ಅದಕ್ಕೆ ರೀಸನ್ ಏನಿರಬೇಕು ಅಂದ್ರೆ ಬಿಕಾಸ್ ಆಫ್ ಇಟ್ಸ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಅದರಲ್ಲಿರುವಂತ ಪ್ರೋಟೀನ್, ಅದರಲ್ಲಿರುವಂತ ಕಾಂಬಿನೇಷನ್. ಸೊ ಮೀಲ್ ರೀಪ್ಲೇಸ್ಮೆಂಟ್ ಅದ್ರ ಹೆಸರಲ್ಲೇ ಇದೆ ನೋಡಿ. ಮೀಲ್ ಅಂದ್ರೆ ಊಟ, ಒಂದು ಫುಡ್. ರೀಪ್ಲೇಸ್ಮೆಂಟ್ ಅಂದ್ರೆ ಊಟಕ್ಕೆ ಬದಲಾಗಿ ನಾನು ತಗೊಳ್ಳೋದು. ಅಂದ್ರೆ ಊಟಕ್ಕೆ ಬದಲಾಗಿ ನಾನು ತಗೊಳ್ಬೇಕಂದ್ರೆ ಅದರಲ್ಲಿ ಊಟಕ್ಕಿಂತ ಜಾಸ್ತಿ ನ್ಯೂಟ್ರಿಷನ್ ಇದ್ರೆ ಮಾತ್ರನೇ ಅದು ವ್ಯಾಲಿಡ್ ಆಗಿರುತ್ತೆ, ಇಲ್ಲಾಂದ್ರೆ ನೋ ಪಾಯಿಂಟ್ ಅಲ್ಲ. ಸೊ ಫುಡ್ ಅಲ್ಲಿ ಏನೇನಿರುತ್ತೋ ಅದಕ್ಕಿಂತ ಡಬಲ್ ಆಗಿ ನ್ಯೂಟ್ರಿಯೆಂಟ್ಸ್ ಇದ್ರೆ ಮಾತ್ರನೇ ಅದನ್ನ ಅಪ್ರೂವ್
ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಪ್ರೋಟೀನ್ ಇದೆ, ವೈಟಮಿನ್ಸ್, ಮಿನರಲ್ಸ್, ಫೈಬರ್ಸ್, ಕಾರ್ಬೋಹೈಡ್ರೇಟ್ಸ್, ಸೊ ಏನೆಲ್ಲ ಇರಬೇಕೋ ಒಂದು ಮೀಲ್ ರಿಪ್ಲೇಸ್ಮೆಂಟ್ಗೆ ಅದೆಲ್ಲ ಇದ್ದು ಕ್ಯಾಲರೀಸ್ ಕಡಿಮೆ ಇದೆ. ಸೊ ದಿಸ್ ಇಸ್ ದ ಹೋಲ್ ಕಾನ್ಸೆಪ್ಟ್. ಸೊ 9 ಡಿಫ್ರೆಂಟ್ ಫ್ಲೇವರ್ಸ್ ಅಲ್ಲಿದೆ. ರೀಸೆಂಟ್ಲಿ ಲಾಂಚ್ ಫ್ಲೇವರ್ ಬಂದು ಪಾನ್, ಇದೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಮೋಸ್ಟ್ ಆಫ್ ಆರ್ ಫೇವ್ರೆಟ್ ಫ್ಲೇವರ್ಸ್ ಕೂಡ ಇರುತ್ತೆ. ಬಟ್ ಬಿಫೋರ್ ದ್ಯಾಟ್, ಇವತ್ತಿನ ಟಾಪಿಕ್, ಆ್ಯಕ್ಚುಯಲ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು 5 ಮಿನಿಟ್ಸ್ ನಾನು ಲೇಬಲ್ ರೀಡಿಂಗ್ ಬಗ್ಗೆ ಹೇಳ್ತೀನಿ. ಬಿಕಾಸ್ ಇದು ತುಂಬ ಇವಾಗ ಎಲ್ಲ ಇಂಟರ್ನೆಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿ ಮಾತಾಡ್ತಿರುವಂಥ ಒಂದು ವಿಷಯ ಲೇಬಲ್ ರೀಡಿಂಗ್. ಸೊ ನಮ್ಮ ಪ್ರಾಡಕ್ಟ್ನ ನಾವು ಇವಾಗ ಡಿಫೈನ್ ಮಾಡಬೇಕಂದ್ರೆ ನಮಗೂ ಲೇಬಲ್ ಓದಕ್ಕೆ ಬರಬೇಕಲ್ವಾ. ಸೊ ಫಸ್ಟ್ ಆಫ್ ಆಲ್ RDA ಅಂದರೆ ಏನು? ಸೊ ಎಲ್ಲರೂ ಕೂಡ RDA ಬಗ್ಗೆ ಹೇಳ್ತೀವಿ. ಬಟ್ RDA ಅಂದರೆ ಏನೂ ಇಲ್ಲ. ಇವಾಗ ಒಂದು ರಿಸರ್ಚ್ ಕೌನ್ಸಿಲ್, ಮೆಡಿಕಲ್ ಕೌನ್ಸಿಲ್ ಇರುತ್ತೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಸೊ ಇವರಿಂದ ಬರೋ ಗೈಡ್ಲೈನ್ಸ್, ಪ್ರತಿ 5 ವರ್ಷಕ್ಕೆ ಒಮ್ಮೆ ನಮಗೆ ಕೊಡೋ ಗೈಡ್ಲೈನ್ಸ್ ಪ್ರಕಾರನೇ ಪ್ರತಿಯೊಂದು ಫುಡ್, ನ್ಯೂಟ್ರಿಷನಿಸ್ಟ್ ಆಗಲಿ, ಡೈಟಿಷಿಯನ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇಲ್ಲ ವೆಲ್ನೆಸ್ ಕೋಚಸ್ ಆಗಲಿ, ಎಲ್ಲರೂ ಕೂಡ ರೆಕಮೆಂಡೇಶನ್ ಇದ್ರ ಬೇಸ್ಡ್ ಆಗಿ ಇರುತ್ತೆ. ಅಂದರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಇವಾಗ ಇಂಡಿಯನ್ ಪಾಪ್ಯುಲೇಷನಲ್ಲಿ ಏನು ಕಡಿಮೆ ಇದೆ, ಆ 5 ಇಯರ್ಸ್ಗೆ ಏನೆಲ್ಲ ನಾವು ತಗೊಳ್ಬೇಕು, ಪ್ರೋಟೀನ್ ಇಷ್ಟು ತಗೊಳ್ಬೇಕು, ಫ್ಯಾಟ್ ಇಷ್ಟು ಮೈನ್ಯೂಟ್ ನ್ಯೂಟ್ರಿಷನ್ ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಸೊ ಆಸ್ ಪರ್ ಅವರ ಪ್ರಕಾರ ಪರ್ಸೆಂಟೇಜಲ್ಲಿ ಪ್ರತಿಯೊಂದು ಲೇಬಲಲ್ಲಿ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ನಮ್ಮ ಫಾರ್ಮುಲಾ 1 ಅಲ್ಲಿ ಕೂಡ ಮೆನ್ಷನ್ ಆಗಿದೆಯಾ? ಎಸ್, ಇಟ್ ಇಸ್ ಆಲ್ಸೋ ಮೆನ್ಷನ್. ಸೊ ಇವಾಗ ಲೇಬಲ್ನ ಓದೋಣ. ಸೊ ಹೈಲೈಟ್ ನಾನು ಏನು ನೋಡ್ಕೋಬೇಕು ಫಾರ್ಮುಲಾ 1 ಅಲ್ಲಿ? ಫಸ್ಟ್ 9 ಗ್ರಾಮ್ಸ್ ಹೈ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ ಅಲ್ಲಿ. ಇದೇನಕ್ಕೆ ಹೈ ಕ್ವಾಲಿಟಿ ಪ್ರೋಟೀನ್? ನಾರ್ಮಲ್ ಪ್ರೋಟೀನ್ ಇದು ನಾರ್ಮಲ್ ಪ್ರೋಟೀನ್ ಅಲ್ಲ, ಸೋಯ್ ಪ್ರೋಟೀನ್. ಅಂದರೆ ಸೋಯ್ ಪ್ರೋಟೀನ್ ಡಿಫ್ರೆಂಟ್, ಸೋಯ್ ಪ್ರೋಟೀನ್ ಐಸೋಲೇಟ್ ಡಿಫ್ರೆಂಟ್. ಅಂದರೆ ಇವಾಗ ಇವಾಗ ನೋಡಿ ನೀವು, ಫಾರ್ ಎಕ್ಸಾಂಪಲ್ ಪರ್ಲ್ಸ್ ಎಲ್ಲರಿಗೂ ಗೊತ್ತಿರುತ್ತಲ್ಲ, ನಾರ್ಮಲ್ ಪರ್ಲ್ಸ್, ಆರ್ಟಿಫಿಷಿಯಲ್ ಪರ್ಲ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ಯಾಸ್ಕೆಟಲ್ಲಿ ನಾನು ಇವಾಗ ನಿಮ್ಗೆ ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಬೇಕಾಗಿರುವಂಥ ಹೈ ಕ್ವಾಲಿಟಿ ಪರ್ಲ್, ಒರಿಜಿನಲ್ ಪರ್ಲ್ ಮಾತ್ರ ನೀವು ಸೆಪ್ರೇಟ್ ಮಾಡ್ತೀರಾ. ಆ ಸೆಪ್ರೇಷನ್ ಪ್ರಾಸೆಸ್ಸೇ ಐಸೋಲೇಷನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಒರಿಜಿನಲ್ ಪರ್ಲ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರುತ್ತೆ. ಸೊ ಒರಿಜಿನಲ್ ಮುತ್ತುಗಳನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ಆರ್ಟಿಫಿಷಿಯಲ್ ಎಲ್ಲ ಒಂದು ಕಡೆ ಇಡ್ತೀರಾ. ಸೊ ಒರಿಜಿನಲ್ ಮುತ್ತುಗಳನ್ನೆಲ್ಲ ನಾವು ಸೋಯಾ ಪ್ರೋಟೀನ್ ಐಸೋಲೇಟ್ ಅಂತ ಹೇಳ್ತೀವಿ, ಬಿಕಾಸ್ ನಾವು ಅದನ್ನ ಸಪ್ರೇಟ್ ಮಾಡಿದ್ದೀವಿ. ಯಾಕೆ? ನನ್ನ ಬಾಡಿಗೆ ಅದೇ ಬೇಕಿದೆ, ಸೊ ನನಗೆ ಅದೇ ಬೇಕು ಅಂತ ಸೆಪ್ರೇಟ್ ಆಗಿದೆ. ಸೊ ಅದಕ್ಕೆ ಅದು ಹೈ ಕ್ವಾಲಿಟಿ ಪ್ರೋಟೀನ್. ಪ್ಲಸ್ ಅದು ಹೇಗೆ ಅನಲೈಸ್ ಆಗುತ್ತೆ ಅಂದರೆ ಪಿಡಿಕಸ್ ವ್ಯಾಲ್ಯೂ ಅಂತ, PDCAAS, ಪ್ರೋಟೀನ್ ಡೈಜೆಸ್ಟಿಬಿಲಿಟಿ ಅಮೈನೋ ಆಸಿಡ್ ಸ್ಕೋರ್, ಮ್ಯಾಕ್ಸಿಮಮ್ ಗ್ಲೋಬಲ್, ಇನ್ ವರ್ಲ್ಡ್ ಫುಲ್ ಇಡೀ ಜಗತ್ತಲ್ಲಿ ನಂಬರ್ ಎಷ್ಟು ಹೈ ಆಗಿರ್ಬೇಕಂದ್ರೆ 1 ಇರಬೇಕು. ಸೊ ನಮ್ಮ ಎಲ್ಲ ಪ್ರೋಟೀನಲ್ಲಿರೋ ಎಲ್ಲ ಪ್ರಾಡಕ್ಟ್ಸಲ್ಲೂ ಕೂಡ ನಂಬರ್ 1, ಪೆಡಿಕಸ್ ವ್ಯಾಲಿ 1 ಅಲ್ಲೇ ಇದೆ, ಯಾವುದು ಕೂಡ 0ದಲ್ಲಿಲ್ಲ. ಸೊ ಅದಕ್ಕೆ ಅದು ಹೈ ಕ್ವಾಲಿಟಿ ಪ್ರೋಟೀನ್. ನೆಕ್ಸ್ಟ್, ಪ್ರೋಟೀನ್ನ ಡೈಜೆಸ್ಟ್ ಆಗಬೇಕು, ಈಸಿಯಾಗಿ ನನಗೆ ಡೈಜೆಷನ್ ಇರಬೇಕು, ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನನಗೆ ಬ್ಯಾಲೆನ್ಸ್ ಆಗಬೇಕಂದ್ರೆ ನಿಮಗೆ ಫೈಬರ್ ಅಂತೂ ಡಯಟಲ್ಲಿ ಇರಲೇಬೇಕು. ಸೊ 3 ಗ್ರಾಮ್ಸ್ ಫೈಬರ್ ತಗೊಳ್ತಿದ್ದೀನಿ, 19 ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಮತ್ತು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಟೆಸ್ಟೆಡ್. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು? ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ನನ್ನ ಡೌನ್ಲೈನ್ಸ್ಗೆ ಅಂದರೆ, ಸಿಂಪಲ್, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ತಗೊಂಡಾಗ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇರಲ್ಲ. ಯಾರೇ ಆಗಲಿ, ಶುಗರ್ ಇರೋರಾಗಲಿ ಇಲ್ದಿರೋರಾಗಲಿ, ಅಪ್ ಆ್ಯಂಡ್ ಡೌನ್, ಅದು ಒಂದೇ ಸರಿ ನನಗೆ ಎನರ್ಜಿನ ಹೈ ಮಾಡಿ, ಶುಗರ್ ಗ್ಲೂಕೋಸ್ನ ಹೈ ಮಾಡಿದಾಗ, ಸೊ ನನ್ನ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ, ಓ ಗಾಡ್, ಗ್ಲೂಕೋಸ್ ತುಂಬ ಜಾಸ್ತಿ ಇದೆ, ಸೊ ನಾನು ಇನ್ಸುಲಿನ್ನ ಜಾಸ್ತಿ ಇವಾಗ ಪ್ರೊಡ್ಯೂಸ್ ಮಾಡಬೇಕಂತ ಅದು ಕೂಡ ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಮತ್ತು ಸಡನ್ಲಿ ಗ್ಲೂಕೋಸ್ ಕೆಳಗೆ ಬಂದ್ಬಿಡುತ್ತೆ, ಮತ್ತು ಇನ್ಸುಲಿನ್ ಕೂಡ ಸಡನ್ ಕ್ರಾಶ್ ಆದಾಗ ಪ್ಯಾನ್ಕ್ರಿಯಾಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ನೀವು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ತಗೊಂಡಾಗ ಗ್ಲುಕೋಸ್ ಹೈ ಆ್ಯಂಡ್ ಲೋ ಆಗ್ದಿರಾ ಒಂದೇ ಸಮಾನ ಇರೋದ್ರಿಂದ ಇನ್ಸುಲಿನ್ ಕೂಡ ಒಂದೇ ಸಮಾನವಾಗಿ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಒಂದು ರೀಸನ್ ನಾವು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ನ ಚೂಸ್ ಮಾಡಬೇಕು ಅಂತ. ಸೊ ನಮ್ಮ ಫಾರ್ಮುಲಾ 1 ಲೇಬಲಲ್ಲಿ ಕೂಡ ಲೋ GI ಅಂತ ಇರುತ್ತೆ, ಬಿಕಾಸ್ ಅದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಸೊ ಯಾರಾದರೂ ನ್ಯೂ ಕಮರ್ಸ್ ಇಲ್ಲಿದ್ದರೆ, ಇಫ್ ಯು ಆರ್ ಬಿಗಿನರ್ಸ್, ತುಂಬ ಬಿಗಿನರ್ಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಟೇಕ್ ಯುವರ್ ಸ್ಪಾನ್ಸರ್ಸ್ ಹೆಲ್ಪ್. ಅವ್ರ ಹೆಲ್ಪ್ ತಗೊಂಡ್ರೆ ಈ ಲೇಬಲ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು ಅಂದರೆ, ನಾನು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂದರೆ, ಹೈ ಕ್ವಾಲಿಟಿ ಮೀಲ್ ಬೇಕಾ? 3 ಸ್ಕೂಪ್ಸ್ ಫಾರ್ಮುಲಾ 1, 2 ಸ್ಕೂಪ್ಸ್ ಪ್ರೋಟೀನ್ ಪೌಡರ್, ಇಲ್ಲಿ 300 ml ಆಫ್ ಮಿಲ್ಕ್. ಸೊ ನನಗೆ ಎಷ್ಟು ಪ್ರೋಟೀನ್ ಸಿಕ್ತೆ ಅಂತ ಕೂಡ ನೀವು ಅಲ್ಲಿ ನೋಡ್ಕೋಬೋದು. 29 ಗ್ರಾಮ್ಸ್ ಆಫ್ ಪ್ರೋಟೀನ್, ಫಸ್ಟ್ ಕಾಲಮ್. ಸೊ ಅದರಲ್ಲಿ 357 ಕ್ಯಾಲರೀಸ್. ಸೊ ನಾನು 2 ಟೈಮ್ ಶೇಕ್ ತಗೊಂಡಾಗ 257 ಈಸ್ ಈಕ್ವಲ್ ಟು ಇಷ್ಟು ಕ್ಯಾಲರೀಸ್ ಇರುತ್ತೆ. ಬ್ಯಾಲೆನ್ಸ್ ಇರೋದನ್ನ ನೀವು ಲಂಚಲ್ಲಿ ಮೇಂಟೈನ್ ಮಾಡ್ಕೋಬೋದು. ಸೊ ಈ ಲೇಬಲ್ನ ನಿಮಗೆ
ಈಸಿಯಾಗಿ ಎಷ್ಟು ಪ್ರೋಟೀನ್, ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ನೀವು ಯೂಸ್ ಮಾಡ್ಕೋಬಹುದು. ನಾವು ಕಮಿಂಗ್ ಟು ದಿ ಆಕ್ಚುಯಲ್ ಟಾಪಿಕ್, ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂದರೆ ಹಾರ್ಟ್ ಹೆಲ್ತ್. ಸೊ ಹಾರ್ಟ್ ಹೆಲ್ತ್ ಎಲ್ರಿಗೂ ಕೂಡ ಇವಾಗವರೆಗೂ ಚೆನ್ನಾಗಿದ್ರೆ ಅದನ್ನ ಇನ್ನೂ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಫುಡ್ ಇಸ್ ದ ಬೆಸ್ಟ್ ಮೆಡಿಸಿನ್, ದಿಸ್ ಇಸ್ ಆಲ್ವೇಸ್ ಐ ಸಿ. ಸೊ ಫುಡ್ ಇಂದ ನಾನು ಏನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಏನೆಲ್ಲ ಚೇಂಜಸ್ ತಂದ್ರೆ ನನ್ನ ಬಾಡಿಯಲ್ಲಿ ನಾನು ನನ್ನ ಹಾರ್ಟ್ನ ಚೆನ್ನಾಗಿ ನೋಡ್ಕೋಬಹುದು. ಫಸ್ಟ್ ಥಿಂಗ್, ನಾನು ಹೆಲ್ದಿ ಡಯಟ್ ಆಸ್ ಎ ನ್ಯೂಟ್ರಿಷನಿಸ್ಟ್ ಇಲ್ಲ ಆಸ್ ಎ ವೆಲ್ನೆಸ್ ಕೋಚಸ್, ಹರ್ಬಲ್ ಲೈಫ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಫಸ್ಟ್ ಚೂಸ್ ಮಾಡೋದೇನು, ಹೆಲ್ದಿ ನ್ಯೂಟ್ರಿಷನ್. ಸೊ ಈಟ್ ಹೆಲ್ದಿ ಹಾರ್ಟ್ ಫುಡ್. ಹಾರ್ಟ್ ಫುಡ್ ಅಂದರೆ ರೆಡ್ ಕಲರ್ ಫ್ರೂಟ್ ವೆಜಿಟೇಬಲ್ಸ್, ಮತ್ತೆ ಎಲಾರ್ಜಿನೈನ್ ಇರುವಂಥ ಪ್ರಾಡಕ್ಟ್ಸ್, ಒಮೆಗಾ 3 ಇರುವಂಥ ಪ್ರಾಡಕ್ಟ್ಸ್, ಈ ಥರ ಹಾರ್ಟಿಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಸೊ ಅದನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನಾನು ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು. ಇದು ನಮ್ಮ 50% ಇರಬೇಕು. ನೆಕ್ಸ್ಟ್, ಫಿಸಿಕಲ್ ಆಕ್ಟಿವಿಟಿ. ನಾವು ಎಷ್ಟೇ ಚೆನ್ನಾಗಿ ಫುಡ್ ಚೂಸ್ ಮಾಡ್ಕೊಂಡ್ರು ಕೂಡ ಫಿಸಿಕಲಿ ನಾವು ಆಕ್ಟಿವ್ ಇಲ್ಲ ಅಂದರೆ, ನಮ್ಮ ಬಾಡಿ ಯಾವುದೇ ಥರದ ಟೆನ್ಷನ್ ನನ್ನ ಬಾಡಿಗೆ ಕೊಡ್ತಿಲ್ಲ, ಮೂವ್ಮೆಂಟೇ ಇಲ್ಲ ಬಾಡಿಯಲ್ಲಿ ಅಂದರೆ ತುಂಬಾನೇ ಕಷ್ಟ ಹಾರ್ಟ್ ಹೆಲ್ತ್ನ ಕೇರ್ ಮಾಡೋದು. ಸೊ ಇವಾಗ ಅದು ಗೊತ್ತಾಗಲ್ಲ, ಬಟ್ ಆಫ್ಟರ್ ಫ್ಯೂ ಇಯರ್ಸ್ ಅದು ಬಾಡಿ ಬಂದು ತೋರಿಸ್ಬಿಡುತ್ತೆ ನಮಗೆ. ಸೊ ಇರ್ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ವಾಕ್ ಮಾಡಿ, ಮನೇಲಿ ಏನಾದರೂ ಕೆಲಸ ಇದ್ರೆ ಮನೆ ಕೆಲಸ ಮಾಡ್ಬೋದು. ಸೊ ಆಲ್ ದೀಸ್ ಇಸ್ ಈಕ್ವಲ್ ಟು ಎಕ್ಸಸೈಸ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ವಿ ಆಲ್ ನೋ ದಟ್. ಅಂಡ್ ಜಾಸ್ತಿ ವೆಯ್ಟ್ ಇದ್ರೂ ಕೂಡ ಹಾರ್ಟ್ಗೆ ಪ್ರಾಬ್ಲಮ್ ಆಗ್ಬೋದು. ಇನ್ ಕೇಸ್ ಓವರ್ ವೆಯ್ಟ್ ಇದ್ರೆ ವೆಯ್ಟ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಆಲ್ರೆಡಿ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಲೆವೆಲ್ಸ್ ಏನಾದರೂ ನಿಮ್ಮ ಬಾಡಿಯಲ್ಲಿದ್ದರೆ ಪ್ಲೀಸ್ ಅದನ್ನು ಅಟ್ಲೀಸ್ಟ್ 2 ಮಂತ್ಸ್ ಒನ್ಸ್ ಇಲ್ಲ 3 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ ಆದರೂ ಅದನ್ನು ರೆಗ್ಯುಲರ್ ಚೆಕ್ ಮಾಡ್ಕೊಳ್ಳಿ. ಬಿ ಪಿ ನಾರ್ಮಲ್ ಆಗಿದೆಯಾ, ಇಲ್ಲ ಡಯಾಬಿಟಿಕ್ ಲೆವೆಲ್ಸ್ ಯಾವ ಥರ ಇದೆ, HbA1c ಯಾವ ಥರ ಇದೆ ನಿಮ್ಮದು, ಇದೆಲ್ಲ ಚೆಕ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಜಾಸ್ತಿ ವಿಷಯಗಳನ್ನ ಫ್ಯೂಚರಲ್ಲಿ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್, ನಮ್ಮ ಲೈಫ್ ಸ್ಟೈಲ್. ಇನ್ ಕೇಸ್ ಆಲ್ಕೋಹಾಲಿಕ್ ಒಂದೇ ಸರಿ ಬಿಟ್ಟಿಲ್ಲ ಅಂದ್ರೂ ಕೂಡ ವಿ ಕ್ಯಾನ್ ಕಂಟ್ರೋಲ್ ದ ಲೈಫ್ ಸ್ಟೈಲ್ ಡಿಸೀಸಸ್ ಆರ್ ಲೈಫ್ ಸ್ಟೈಲ್ ಕಂಡೀಷನ್ಸ್. ಬಿಕಾಸ್ ಕಂಟ್ರೋಲ್ ಮಾಡೋದ್ರಿಂದ, ಸ್ಲೋ ಆಗಿ ಕಂಟ್ರೋಲ್ ಮಾಡೋದ್ರಿಂದ ಕೂಡ ವಿ ಕ್ಯಾನ್ ಇಂಪ್ರೂವ್ ಅವರ್ ಹಾರ್ಟ್ ಹೆಲ್ತ್. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಇಫ್ ಯು ಆಸ್ಕ್ ಮೀ, ನನ್ನ ನಂಬರ್ 1 ಆ್ಯಂಡ್ ನಂಬರ್ 5 ಆಲ್ವೇಸ್ ವೆರಿ ವೆರಿ ಕೇರ್ಫುಲ್ ಆಗಿ ಯಾವುದೇ ಕಾರ್ಡಿಯೋಲಜಿಸ್ಟ್ ಅಂತ ಹೇಳಿ ನಂಬರ್ 5ನ ಅವ್ರು ಯಾವತ್ತೂ ಕೂಡ ಅಡ್ವೈಸ್ ಮಾಡೋದೇ ಇಲ್ಲ. ದೇ ವಿಲ್ ಟೆಲ್ ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್ ಬಿಕಾಸ್ ಇಟ್ ಇಸ್ ಎಫೆಕ್ಟಿಂಗ್ ಅಂತ. ಸೊ ಅದಕ್ಕೋಸ್ಕರ ಆಲ್ ದಿಸ್ 5 ಪಿರಮಿಡ್ಸ್ ನಾವು ಫಾಲೋ ಮಾಡೋದ್ರಿಂದ ವಿ ಕ್ಯಾನ್ ಹ್ಯಾವ್ ಅ ಬೆಟರ್ ಫ್ಯೂಚರ್. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್, ಫ್ಯಾಟ್ಸ್ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಸೊ ಫ್ಯಾಟ್ಸ್ ಅಂದ್ರೆ ಅದು ಫ್ಯಾಟ್ಸ್ ತಗೊಂಡ್ರೆ ನಾನು ಓವರ್ ವೇಟ್ ಆಗ್ಬಿಡ್ತೀನಿ, ಫ್ಯಾಟ್ಸ್ ಇದ್ರೆ, ಬಟ್ ಇದನ್ನೆಲ್ಲ ಇವಾಗ ಬ್ರೇಕ್ ಮಾಡೋಣ. ಫ್ಯಾಟ್ ಅಂದ್ರೆ ಏನು, ಫ್ಯಾಟ್ ಅಲ್ಲಿ ಎಷ್ಟು ಟೈಪ್ ಫ್ಯಾಟ್ ಇದೆ. ಸೊ ಬಿಟ್ಕೊಳ್ಳಿ, ಒಂದು ಬಂದ್ಬಿಟ್ಟು ಇಟ್ಕೆ ಕಲ್ಲು ತರ, ಬ್ರಿಕ್ಸ್ ತರ, ಓಕೆನಾ. ಇನ್ನೊಂದು ಬಂದ್ಬಿಟ್ಟು ಫಿಶ್ ನೆಟ್ ಅಂತ ಅನ್ಕೊಳ್ಳಿ, ಓಕೆನಾ. ಎರಡೇ ಎರಡು ಟೈಪ್ ಫ್ಯಾಟ್ ಇದೆ, ಒಂದು ಇಟ್ಕೆ ಕಲ್ಲು, ಇನ್ನೊಂದು ಫಿಶ್ ನೆಟ್. ಸೊ ಅದು ಸ್ಯಾಚುರೇಟೆಡ್ ಫ್ಯಾಟ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್. ನಾನು ಫಸ್ಟ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಬಗ್ಗೆ ಮಾತಾಡ್ತೀನಿ. ಇದು ಬಂದು ಇಟ್ಕೆ ಕಲ್ಲು, ದಟ್ ಸ್ಟೋನ್ಸ್ ತರ, ಸ್ಟೋನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಸ್ಟೋನ್ ಹೇಗಿರುತ್ತೆ, ಗಟ್ಟಿಯಾಗಿರುತ್ತೆ, ತುಂಬಾ ಯಾವುದೇ ತರದ ಫ್ಲೆಕ್ಸಿಬಿಲಿಟಿ ಇರಲ್ಲ ಅದು. ಏನೇ ಮಾಡಿದ್ರು ಕೂಡ ಅದಕ್ಕೆ ಬಂದ್ಬಿಟ್ಟು ಸ್ಟೋನ್ ಆಗೇ ಇರುತ್ತೆ ಅದು, ಲೈಕ್ ತುಂಬಾ ತುಂಬಾ ಡಿಫಿಕಲ್ಟ್ ಅದನ್ನ ಬ್ರೇಕ್ ಮಾಡೋದು. ಅದು ಸ್ಯಾಚುರೇಟೆಡ್ ಫ್ಯಾಟ್. ಸೊ ಇದು ಬೇಸಿಕ್ಲಿ ಅನಿಮಲ್ ಇಂದ ಬಂದಿರೋ ಫ್ಯಾಟ್ ಆಗಿರುತ್ತೆ. ಇದು ರೂಮ್ ಟೆಂಪರೇಚರ್ ಇಟ್ಟಾಗ ಸ್ಟೋನ್ ತರ ಸಾಲಿಡ್ ಆಗಿರುತ್ತೆ, ಅಂದ್ರೆ ಕಲ್ಲುಗಳ ತರ ರಿಜಿಡ್ ಆಗಿರುತ್ತೆ. ಇದು ಯಾವುದೇ ತರದ ಮೆಲ್ಟ್ ಆಗಲ್ಲ. ಸೊ ಇದು ಬಂದ್ರೆ ತುಂಬಾ ಕಷ್ಟ ನನ್ನ ಬಾಡಿಗೆ ಹೋದಾಗೂ ಕೂಡ. ಸೊ ಬ್ಲಾಕೇಜಸ್ ಮಾಡೋದ್ರಲ್ಲಿ ಇದು ತುಂಬಾ ಎಕ್ಸ್ಪರ್ಟ್. ಇವಾಗ ಸ್ಟೋನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಪೈಪಲ್ಲಿ ನೀವು ಸ್ಟೋನ್ ಇಟ್ಬಿಟ್ರೆ ಏನಾಗುತ್ತೆ, ನೀರು ಪಾಸ್ ಆಗಲ್ಲ ಅಲ್ವಾ. ಸೊ ಅದೇ ಥರನೇ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋವಾಗ ಕೂಡ ಕೊಲೆಸ್ಟ್ರಾಲ್ ಥರ ಇದು ಬ್ಲಾಕ್ ಮಾಡೋದ್ರಲ್ಲಿ ಇದು ಎಕ್ಸ್ಪರ್ಟ್. ಸೊ ನಾನು ಏನು ಮಾಡಬೇಕು, ಇದನ್ನ ಲಿಮಿಟ್ ಮಾಡಬೇಕು. ನೆಕ್ಸ್ಟ್, ಫಿಶ್ ನೆಟ್ ಎಕ್ಸಾಂಪಲ್ ತಗೊಳ್ಳಿ. ಮೀನ್ ಹಿಡಿತೀವಲ್ಲ, ಬಳೆ, ಅದನ್ನ ತಗೊಳ್ಳಿ. ಸೊ ಫಿಶ್ ನೆಟ್ ತರ ಇರುತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟ್. ಅಂದ್ರೆ ಇದು ಕೂಡ ಒಂಥರ ಚೆನ್ನಾಗಿ ಇರುತ್ತೆ, ಬಟ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇದು ಕೂಡ ಒಂಥರ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಆದ್ರೆ ಫ್ಲೆಕ್ಸಿಬಿಲಿಟಿ, ನಾನು ಯಾವ ತರ ಮೂವ್ ಮಾಡ್ತೀನೋ ಆ ತರ ಇದು ಮೂವ್ ಆಗುತ್ತೆ. ಅದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಅಂದ್ರೆ ಇದು ಗಿಡಗಳಿಂದ ಬಂದಿರುವಂತ ಒಂದು ಫ್ಯಾಟ್, ರೂಮ್ ಟೆಂಪರೇಚರ್ ಇಟ್ಟಾಗ ಫ್ಲೆಕ್ಸಿಬಲ್ ಆಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಆಯಿಲಿ ತರ ಇರುತ್ತೆ. ಸಾಲಿಡ್ ಆಗಿದ್ರೆ ಅದು ಸ್ಟೋನ್ ಅಂತ ನೆನ್ಪಿಟ್ಕೊಳ್ಳಿ, ಲಿಕ್ವಿಡ್ ಆಗಿದ್ರೆ ಫಿಶ್ ನೆಟ್, ಅದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಇದನ್ನ ನಾನು ಜಾಸ್ತಿ ತಗೊಳ್ಬೇಕಾಗುತ್ತೆ ಅದಕ್ಕೆ ಕಂಪೇರ್ ಮಾಡಿದಾಗ. ವೈ?
ಬಿಕಾಸ್ ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನನ್ನ ಬಾಡಿಯಲ್ಲಿ ವಿಟಮಿನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡೋದು ಈ ಒಂದು ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್. ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಡಿ, ಈ ಥರ ಫ್ಯಾಟ್ ಮೇಲೆ ಡಿಪೆಂಡ್ ಆಗಿರೋ ವಿಟಮಿನ್ಸ್ಗೆ ಇದು ಒಂಥರ ಫ್ರೆಂಡ್ ಥರ, ಬೆಸ್ಟ್ ಫ್ರೆಂಡ್ ಥರ ಹೆಲ್ಪ್ ಮಾಡುತ್ತೆ. ಬಟ್ ಈ ಫ್ಯಾಟ್ ಏನು ಮಾಡುತ್ತೆ, ಹೆಲ್ಪ್ ಮಾಡಲ್ಲ, ಬಟ್ ಬ್ಲಾಕ್ ಮಾಡುತ್ತೆ. ಸೊ ನಾನು ಏನು ಮಾಡಬೇಕು, ಅನ್ಸ್ಯಾಚುರೇಟೆಡ್ ಫ್ಯಾಟ್ನ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ಐ ಹೋಪ್ ಈ ಒಂದು ಪಾಯಿಂಟ್ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ನಾನು GNP ಏನು ಹೇಳ್ತಿದೆ, ಸೊ ಹರ್ಬಲ್ ಲೈಫ್, ಆಸ್ ಅ ಹರ್ಬಲ್ ಲೈಫ್ ಫ್ಯಾಮಿಲಿ ನಾವೇನು ಫಾಲೋ ಮಾಡ್ತಿದ್ದೀವಿ, 30% ಫ್ಯಾಟ್ ತಗೊಳ್ಬೇಕು ಎವ್ರಿ ಡೇ, ಫುಡ್ಡಿಂದ ಆಗಲಿ ಇಲ್ಲ ಸಪ್ಲಿಮೆಂಟಿಂದ ಆಗಲಿ. ಸೊ ಫ್ಯಾಟಲ್ಲಿ ನಾನು ಫುಡ್ಡಿಂದ, ಇವಾಗ ನ್ಯೂಟ್ರಿಷನ್ ಅಂತ ಬಂದಾಗ ಇದು ಜನರಲ್ ಸೈನ್ಸ್. ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್, ಆ ಫಿಶ್ ನೆಟ್ ಮತ್ತು ಕಲ್ಲು ಎಕ್ಸಾಂಪಲ್ ಕೊಟ್ಟೆಲ್ಲ ಅದು ಜನರಲ್. ಅದು ಇವಾಗ ನ್ಯೂಟ್ರಿಷನ್ಗೆ ಬರೋಣ. ನ್ಯೂಟ್ರಿಷನಲ್ಲಿ ಒಮೆಗಾ 3, ಒಮೆಗಾ 6 ಇವೆರಡು ನಾನು ನೆನ್ಪಿಟ್ಕೊಳ್ಬೇಕು. ಒಮೆಗಾ 6 ಅಲ್ಲಿ ಏನಂದ್ರೆ ಎಲ್ಲ ಫುಡ್ಡಲ್ಲೂ ಅದು ಸಿಗುತ್ತೆ. ಮೋಸ್ಟ್ಲಿ ನಾವು ತಗೊಳ್ಳೋ ಇಂಡಿಯನ್ ಫುಡ್ಡಲ್ಲಿ ಒಮೆಗಾ 6 ಅಂತೂ ಖಂಡಿತ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಎಲ್ಲ ಅಂದರೆ ಒಮೆಗಾ 3 ನಮಗೆ ಸಿಗ್ತಿಲ್ಲ. ಸೊ ಇದನ್ನ ನಾವು ಸಪ್ಲಿಮೆಂಟ್ ಇಂದಾದ್ರೂ ತಗೊಳ್ಬೇಕು, ಅಟ್ಲೀಸ್ಟ್ ಫುಡ್ ಇಂದಾದ್ರೂ ತಗೊಳ್ಬೇಕು. ಫುಡ್ ಅಂದ್ರೆ ತುಂಬಾನೇ ವೆರಿ ವೆರಿ ರಿಚ್ ಸೋರ್ಸ್ ಆಫ್ ಫಿಶ್ ಅಲ್ಲಿ ಜಾಸ್ತಿ ಒಮೆಗಾ 3 ಸಿಗುತ್ತೆ. ಇಲ್ಲ ಬೀಟಾ ಗ್ಲುಕೆನ್, ಇಲ್ಲ ನಮ್ಮ ಓಟ್ಸ್ ಅಲ್ಲಿ, ಅದು ವೆರೈಟಿ ಆಫ್ ಓಟ್ಸ್ ಇದೆ, ಗುಡ್ ಟೈಪ್ ಆಫ್ ಓಟ್ಸ್ ಅಲ್ಲಿ ನಮಗೆ ಒಮೆಗಾ 3 ಸಿಗ್ಬೋದು. ಬಟ್ ಪ್ರಾಬ್ಲಮ್ ಇಲ್ಲಂದ್ರೆ ಅವೈಲಬಿಲಿಟಿ ತುಂಬ ಕಾಮನ್ ಆಗಿಲ್ಲ. ಸೊ ಸೀ ಫುಡ್ಡಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ನಟ್ಸ್, ಬಾದಾಮ್, ಗ್ರೌಂಡ್ ನೆಟ್, ಆ ಥರ ವೆರಿ ಲಿಟಲ್ ಅಮೌಂಟ್ ನಮಗೆ ಸಿಗುತ್ತೆ. ಸೊ ಫ್ಯಾಟಲ್ಲಿ ಒಮೆಗಾ 6 ಆಲ್ರೆಡಿ ಜಾಸ್ತಿ ನಮಗೆ ಸಿಗ್ತಿದೆ, ಬಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಮೆಗಾ 3. ಸೊ ಅಲ್ಲಿ ನಮ್ಮ ಹರ್ಬಲ್ ಲೈಫ್ ಲೈನ್ನ ನಾವು ಇಂಟ್ರಡ್ಯೂಸ್ ಮಾಡಬೇಕು. ವೈ? ಬಿಕಾಸ್ ಇದು ಕಂಪ್ಲೀಟ್ಲಿ ಒಂದು ಒಮೆಗಾ 3 ಬೇಸ್ಡ್ ಆಗಿರುವಂಥ ಒಂದು ಫುಡ್, ಅಂದರೆ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್. ಸೊ ಒಮೆಗಾ 3 ಅಂದರೆ ಏನು? ಗುಡ್ ಫ್ಯಾಟ್. ಇದು ಬಾಡಿಗೆ ಬೇಕಾಗಿರೋ ಫ್ಯಾಟ್, ಇದು ಬಾಡಿಗೆ ಹೆಲ್ಪ್ ಮಾಡೋ ಫ್ಯಾಟ್. ಇದರಲ್ಲಿ ನೀವು ಲೇಬಲಲ್ಲಿ ನೋಡಿದ್ರೆ EPA, DHA ಇದೆಲ್ಲ ಏನು ಅಂತ ಅರ್ಥ ಆಗ್ತಿಲ್ಲ ಅನ್ನೋರಿಗೆ ಇವತ್ತಿನ ಸೆಷನಲ್ಲಿ ನಾನು ಎಕ್ಸಾಂಪಲ್ ಕೊಡ್ತೀನಿ. EPA, ಈಕೋಸೆಪ್ಟಿಯಾನಿಕ್ ಆಸಿಡ್, ಡೋಕೋಸಾಕ್ಸಿಯಾನಿಕ್ ಆಸಿಡ್, ಇದಂದ್ರೆ ಏನೂ ಇಲ್ಲ. ಒಮೆಗಾ 3, ಇವಾಗ ಒಮೆಗಾ 3 ಒಂದು ಫಾದರ್ ಮದರ್ ಅಂದರೆ ಅದಕ್ಕೆ 2 ಬೇಬೀಸ್ ಥರ, EPA, DHA. ಸೊ ಇದು ಏನು ಮಾಡುತ್ತೆ, EPA ಬಂದ್ಬಿಟ್ಟು ಫೈರ್ ಫೈಟರ್, DHA ಬಂದ್ಬಿಟ್ಟು ಆರ್ಕಿಟೆಕ್ಟ್ ನಮ್ಮ ಬಾಡಿಯಲ್ಲಿ. ಫೈರ್ ಫೈಟರ್ ಏನು ಮಾಡುತ್ತೆ, ಫೈರ್ ಬಂದಾಗ ಫೈರ್ನ ಕಂಟ್ರೋಲ್ ಮಾಡುತ್ತೆ. ಸೇಮ್ ನಮ್ಮ ಬಾಡಿಯಲ್ಲಿ ಎಲ್ಲಾದರೂ ಇನ್ಫ್ಲಮೇಷನ್ ಊದ್ಕೊಂಡಿದ್ರೆ, ಓವರ್ ಹೀಟ್ ಇದ್ರೆ, ಎಲ್ಲಾದರೂ ಬಾಡಿ ಇನ್ಫ್ಲಮೇಷನ್ ಆದಾಗಲೇ ಬಾಡಿಗೆ ಪ್ರಾಬ್ಲಮ್ ಆಗೋದು, ಅಲ್ಲಲ್ಲಿ ಕಾಲು ಕೈ ಊದ್ಕೊಳ್ಳೋದು, ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದಿರ ಇರೋದು. ಸೊ ಈ ಥರ ಇನ್ಫ್ಲಮೇಟ್ರಿ ಇಶ್ಯೂಸ್ಗೆ EPA ಇದು ನ್ಯಾಚುರಲ್ ಸೈನ್ಸ್ ಇದು. ಸೊ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ DHA ಅನ್ನೋದು ಆರ್ಕಿಟೆಕ್ಟ್ ಅಂತ ಹೇಳಿದೆ. ಆರ್ಕಿಟೆಕ್ಟ್ ಏನು ಮಾಡ್ತಾರೆ, ಮನೆ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಬ್ರೈನ್ ಸೆಲ್ಸ್ನ ಮತ್ತು ಐ ಸೆಲ್ಸ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ಬ್ರೈನ್, ಐ, ಹಾರ್ಟ್ ಆ್ಯಂಡ್ ಕಂಪ್ಲೀಟ್ ಬಾಡಿಗೆ ಬೇಕಾಗಿರೋದು ಒಮೆಗಾ 3 ಫ್ಯಾಟಿ ಆಸಿಡ್. EPA, DHA ಅಂದರೆ, ಸೊ ಈ ಎಕ್ಸಾಂಪಲ್ ನೆನಪಿದ್ರೆ ನೆನ್ಪಿಟ್ಕೊಳ್ಳಿ. ಸೊ EPA ಅಂದರೆ ಏನೂ ಇಲ್ಲ, ಇದೊಂಥರ ಏನೋ ಫೈರ್ ಫೈಟರ್ ಇದ್ದಂಗೆ, ಫೈರ್ ಎಲ್ಲೆಲ್ಲಿರುತ್ತೋ ಅದು ಕಂಟ್ರೋಲ್ ಮಾಡುತ್ತೆ ಬಾಡಿಗೆ. DHA ಬಂದು ಆರ್ಕಿಟೆಕ್ಟ್ ಥರ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೇ ಸಿಂಪಲ್ ನಮ್ಮ ಹರ್ಬಲ್ ಲೈಫ್ ಲೈನ್. ಸೊ ಇದರಲ್ಲಿ ಹೈ ಕ್ವಾಲಿಟಿ ಫಿಶ್ ಆಯಿಲ್ ಇದೆ. ನಾನು ಹೇಳಿದ ಥರ ಒಮೆಗಾ 3 ಎಲ್ಲಿರುತ್ತೆ ಅಂದರೆ ಫಿಶಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಅದರಲ್ಲಿ ನಮಗೆ ಬೇಕಾಗಿರುವಂಥ ಟೈಪ್ ಆಫ್ ಒಮೆಗಾ 3 ನಮ್ಮ ಹರ್ಬಲ್ ಲೈಫ್ ಲೈನಲ್ಲಿ ಸಿಗುತ್ತೆ. ಸೊ ಇದು ನ್ಯಾಚುರಲ್ ಆಗಿ ಬ್ಲಾಕೇಜಸ್, ಓವರ್ ಕೊಲೆಸ್ಟ್ರಾಲ್ ಇದ್ದರೆ ಬಾಡಿಯಿಂದ ಕ್ಲಿಯರ್ ಮಾಡೋದಕ್ಕೆ ಸೈಂಟಿಫಿಕಲಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಹೇಗೆ ತಗೊಳ್ಬೇಕು, 2 times ಪರ್ ಡೇ ನಾವು ತಗೊಳ್ಬೋದು. ಆಫ್ಟರ್ ಶೇಕ್, ಇಲ್ಲ ಆಫ್ಟರ್ ಫುಡ್, ಮತ್ತೆ ಇಲ್ಲ ನೀವು ಆಫ್ಟರ್ ಮೀಲ್ ತಗೊಳ್ಬೋದು. ಸೊ ದಟ್ ಇಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯು. ಐ ಹೋಪ್ ಈ ಪ್ರಾಡಕ್ಟ್ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಇನ್ನೇನು ಪ್ರಾಬ್ಲಮ್ ಇರ್ಬೋದು ಹಾರ್ಟಲ್ಲಿ ನಾನು ಕಂಟ್ರೋಲ್ ಮಾಡಲಿಕ್ಕೆ. ಒಂದು ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕೇಜಸ್, ಅದು ನಾವು ನೋಡಿದ್ವಿ. ಒಮೆಗಾ ಫ್ಯಾಟ್ಸ್ ತಗೊಳ್ಳೋದ್ರಿಂದ ಅದು ನಾವು ಕಂಟ್ರೋಲ್ ಮಾಡ್ಬೋದಂತ, ಹೆಲ್ದಿಯಾಗಿರ್ಬೋದು. ಕಮಿಂಗ್ ನೆಕ್ಸ್ಟ್, ಕೊಲೆಸ್ಟ್ರಾಲ್ ಒಂದು ದೊಡ್ಡ ಕನ್ಸರ್ನ್. ಎಲ್ಲ ಫುಡ್ಡಲ್ಲೂ ಕೊಲೆಸ್ಟ್ರಾಲ್ ಇದೆ. ನಾನು ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು ಅನ್ನೋರಿಗೆ ಫಸ್ಟ್ ಕೊಲೆಸ್ಟ್ರಾಲ್ ಅಂದರೆ ಏನು ಅಂತ ಹೇಳೋಣ. ಕೊಲೆಸ್ಟ್ರಾಲ್ ಅಂದರೆ ಒಂದು ಫ್ಯಾಟಿ, ಅನ್ವಾಂಟೆಡ್ ಫ್ಯಾಟಿ ಬ್ಲಾಕ್ ಸಬ್ಸ್ಟೆನ್ಸಸ್. ಸೊ ಅದು ಬಂದ್ಬಿಟ್ಟು ಇವಾಗ ಪೈಪಲ್ಲಿ ಇವಾಗ ಹೇಗೆ ನಾನು ಕಲ್ಲುಗಳನ್ನ ಫಿಲ್ ಮಾಡಿಬಿಟ್ರೆ ವಾಟರ್ ಪಾಸ್ ಆಗಲ್ವೋ, ಅದೇ ಥರ ಇದು ಕೂಡ ಸ್ಟಿಕ್ ಆಗಿ ರಿಜಿಡ್ ಆಗಿರುತ್ತೆ ಫ್ಯಾಟ್.
ಸೊ ಇದಿದ್ದಾಗ ಏನಾಗುತ್ತೆ, 95% ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಅದನ್ನೇ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಆ ಒಂದು ಕಡೆ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡ್ಬೋದು? ಸೊ ಇದಕ್ಕೆ ನಾನು ಕೆಟ್ಟ ಕೆಟ್ಟ ಕೊಲೆಸ್ಟ್ರಾಲ್ ಇರುವಂತ ಫುಡ್ ನ ಕಡಿಮೆ ಮಾಡಿ, LDL ನ ಕಡಿಮೆ ಮಾಡಿ, ಒಮೆಗಾ 3 ತರ ಹೈ ಗುಡ್ ಕ್ವಾಲಿಟಿ ಇರುವಂತ ಫುಡ್ ಇನ್ಕ್ರೀಸ್ ಮಾಡಿದಾಗ HDL ಇನ್ಕ್ರೀಸ್ ಆಗುತ್ತೆ. HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್. ಅದು ಇನ್ಕ್ರೀಸ್ ಆದಾಗ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಇರುತ್ತೆ. ಸೊ ಇದ್ರಲ್ಲಿ, ಈ ಪಿಕ್ಚರ್ ಅಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿರೋದು. ಯೆಲ್ಲೋ ಕಲರ್ ಏನ್ ನೋಡ್ತಿದ್ದೀರೋ ಅದು ಬಂದ್ಬಿಟ್ಟು ಫುಲ್ ಫ್ಯಾಟ್ ಅದು. ಸೊ ಅದನ್ನ ಸ್ವಲ್ಪ ಸ್ವಲ್ಪ ರಿಮೂವ್ ಆದ್ಮೇಲೆ ನಾರ್ಮಲ್ ಬ್ಲಡ್ ಫ್ಲೋ, ಲೋ ಅಂಡ್ ನಾರ್ಮಲ್ ಬ್ಲಡ್ ಫ್ಲೋ ತರ ನಮ್ಮ ಒಂದು ಆರ್ಟರೀಸ್ ಅಂಡ್ ವೇನ್ಸ್ ಫಂಕ್ಷನ್ ಆಗುತ್ತೆ. ಸೊ ಇದಕ್ಕೆ ನಾನು ಏನ್ ನ್ಯೂಟ್ರಿಷನ್ ನ ಫೋಕಸ್ ಮಾಡಬೇಕು? ಫಸ್ಟ್ ಆಫ್ ಆಲ್, ನಾನು ಅವಾಗಲೇ ಹೇಳಿತರ ಒಮೆಗಾ 3 ಫ್ಯಾಟಿ ಆಸಿಡ್. ಸೆಕೆಂಡ್ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಅಂದ್ರೆ ಫೈಬರ್. ಸೊ ಫೈಬರ್ ಒಂಥರ ಸ್ಪೈಡರ್ ಮ್ಯಾನ್ ತರ. ಸೊ ಸ್ಪೈಡರ್ ಮ್ಯಾನ್ ಏನ್ ಮಾಡ್ತಾರೆ, ನೆಟ್ ಹಾಕ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾರೆ ಅಲ್ವಾ. ಸೊ ಸ್ಪೈಡರ್ ಮ್ಯಾನ್ ಗೊತ್ತಿರೋರ್ಗೆ ಇದು ಗೊತ್ತಿರುತ್ತೆ. ಸೊ ಫೈಬರ್ ಕೂಡ ಅದೇ ತರ, ನೆಟ್ ತರ. ನನ್ನ ಬಾಡಿಗೆ ಕೊಟ್ಟಾಗ ನೆಟ್ ಹಾಕ್ಬಿಟ್ಟು ಕೊಲೆಸ್ಟ್ರಾಲ್ ನ ಟ್ರ್ಯಾಪ್ ಮಾಡೋ ಕೆಲಸ ಈ ಫೈಬರ್ ಮಾಡುತ್ತೆ. ಎಲ್ಲೇ ನೀವು ಫೈಬರ್ ನೋಡಿದ್ರೆ ಈ ಈ ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ನೆಟ್ ಅಲ್ಲಿ ಅದು ಕ್ಯಾಪ್ಚರ್ ಮಾಡುತ್ತಂತ. ಸೊ ಈ ಬೀಟಾ ಗ್ಲೂಕನ್ ಅಲ್ಲಿ, ಇದೊಂದು ಬೀಟಾ ಗ್ಲೂಕನ್ ಅಂದ್ರೆ ಇದೊಂದು ಟೈಪ್ ಆಫ್ ಫುಡ್. ಈ ನ್ಯೂಟ್ರಿಷನ್ ಫುಡ್ ಅಲ್ಲಿ ಈ ಫೈಬರ್ ಜಾಸ್ತಿ ಇರುತ್ತೆ. ಇದು ಕೊಲೆಸ್ಟ್ರಾಲ್ ನ ಸಪೋರ್ಟ್, ಅಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ. ಕಂಪ್ಲೀಟ್ಲಿ ಕೊಲೆಸ್ಟ್ರಾಲ್ ಬಾಡಿಯಿಂದ ತೆಗಿಬಾರ್ದು, ಸ್ವಲ್ಪ ಕೊಲೆಸ್ಟ್ರಾಲ್ ಇರಬೇಕು ಬಾಡಿಗೆ, ಬಿಕಾಸ್ ಸ್ಮೂತ್ ಫಂಕ್ಷನ್ ಆಗಬೇಕು ಅಂತ. ಸೊ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಈ ಒಂದು ಫುಡ್ ಎಲ್ಲಿ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಆಡ್ ಆಗಿದೆ ಅಂದ್ರೆ ಬೀಟಾ ಹಾರ್ಟ್. ಬೀಟಾ ಗ್ಲೂಕೆನ್ ಪೌಡರ್ ಇಂದ ಮಾಡಿರೋದು ಬೀಟಾ ಹಾರ್ಟ್. ಸೊ ಫಸ್ಟ್ ಮೇನ್ ಕೀ ಇಂಗ್ರೀಡಿಯೆಂಟ್ ಅಂದ್ರೆ ಇದರಲ್ಲಿ ಫೈಬರ್ ಇದೆ. ನ್ಯಾಚುರಲ್ ಫೈಬರ್ ಫ್ರಮ್ ಬೀಟಾ ಗ್ಲೂಕೆನ್. ಈ ಓಟ್ ಬೀಟಾ, ನಾನು ಅವಾಗ್ಲೇ ಹೇಳಿದೆ, ಓಟ್ಸ್ ಎಲ್ಲ ಕಡೆ ಸಿಗುತ್ತಲ್ಲ ಅಂದ್ರೆ, ಬಟ್ ದಟ್ ಇಸ್ ಅ ಪ್ರಾಬ್ಲಮ್. ಎಲ್ಲ ಓಟ್ಸ್ ಕೂಡ ಈ ಬೀಟಾ ಗ್ಲೂಕೋನ್ ಇರೋ ಓಟ್ಸ್ ಅಲ್ಲ. ಸೊ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ವಿ ಕ್ಯಾನ್ ಆಲ್ವೇಸ್ ಸರ್ಚ್ ಯಾವ್ಯಾವ ಓಟ್ಸ್ ಅಲ್ಲಿ ಯಾವ್ಯಾವ ತರ ಫೈಬರ್ ಸಿಗುತ್ತೆ ಅಂತ. ಬಟ್ ಹೈ ಕ್ವಾಲಿಟಿ ಫೈಬರ್ ಈ ಓಟ್ ಬೀಟಾ ಗ್ಲೂಕೋನ್ ಅಲ್ಲಿ ಸಿಗುತ್ತೆ. ಅದು ನಮ್ಮ ಬೀಟಾ ಹಾರ್ಟ್ ಅಲ್ಲಿ ಇದೆ. ಇದು ವೆರಿ ಈಸಿ ಟು ಯೂಸ್. 1 ಸ್ಯಾಶೆಟ್ ಎವ್ರಿ ಡೇ ನಾವು ಯೂಸ್ ಮಾಡ್ಬೋದು. ಸೊ ಇದರಿಂದ ನನ್ಗೆ ಏನಾದ್ರೂ ಕ್ಯಾಲರೀಸ್ ಜಾಸ್ತಿ ಆಗುತ್ತಾ ಅಂತ ಕೇಳೋರಿಗೆ ಈ ಆನ್ಸರ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊಡ್ತೀನಿ. ಕಮಿಂಗ್ ಟು ನೆಕ್ಸ್ಟ್ ಪ್ರಾಡಕ್ಟ್, ನೈಟ್ ವರ್ಕ್. ಸೊ ಬೀಟಾ ಹಾರ್ಟ್ ಬಂದ್ಬಿಟ್ಟು ಬೇಸಿಕ್ಲಿ ಫೈಬರ್ ಇರೋ ಪ್ರಾಡಕ್ಟ್. ಇದರಲ್ಲಿ 2 ಟೈಪ್ ಆಫ್ ಫೈಬರ್ ಇರುತ್ತೆ. ಅದು ಕೊಲೆಸ್ಟ್ರಾಲ್ ನ ಟ್ರ್ಯಾಪ್ ಮಾಡಿ ಕೊಲೆಸ್ಟ್ರಾಲ್ ಹೆಲ್ದಿ ಲೆವೆಲ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಮಿಂಗ್ ಟು ನೆಕ್ಸ್ಟ್, ನೈಟ್ ವರ್ಕ್ಸ್. ಸೊ ನೈಟ್ ವರ್ಕ್ಸ್ ಇದಂದ್ರೆ ಏನು? ನೈಟ್ ಟೈಮಲ್ಲಿ ತಗೊಳ್ಬೇಕಾ? ಇದ್ರಲ್ಲಿ ಏನ್ ಯೂಸ್ ಇದೆ ಅಂದ್ರೆ, ಈ ಪಿಕ್ಚರ್ ನಿಮ್ಗೆ ಆನ್ಸರ್ ಮಾಡುತ್ತೆ ನೋಡಿ. ಸೊ ನನ್ನ ಬ್ಲಡ್ ಸರ್ಕ್ಯುಲೇಷನ್, ನನ್ನ ಬ್ಲಡ್ ಕ್ಯಾರಿ ಮಾಡೋ ಪೈಪ್ಸ್ ಎಲ್ಲ ಚಿಕ್ಕದಾಗಿದ್ದಾಗ ಬ್ಲಡ್ ಫ್ಲೋ ಸ್ಲೋ ಆಗಿರುತ್ತೆ. ಅದೇ ದೊಡ್ಡದಾಗಿದ್ದಾಗ ನೋಡಿ, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ, ನ್ಯಾಚುರಲಿ ನಾವು ಹೇಗೆ ಇಟ್ಕೊಳ್ಬೇಕು ಅದು ಸೆಕೆಂಡ್ ಪಿಕ್ಚರ್ ಅಲ್ಲಿ ಇದ್ದಾಗ ಅದು ಬ್ಲಡ್ ಫ್ಲೋ ಜಾಸ್ತಿ ಇರುತ್ತೆ, ಸರ್ಕ್ಯುಲೇಷನ್ ಕಂಪ್ಲೀಟ್ ಬಾಡಿಗೆ ಇರುತ್ತೆ. ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಕೊಲೆಸ್ಟ್ರಾಲ್ ಇಂದ ಪ್ರಾಪರ್ ಸರ್ಕ್ಯುಲೇಷನ್ ಇಲ್ದಿರೋದ್ರಿಂದ ನನ್ನ ಬಾಡಿಗೆ ಪ್ರಾಪರ್ ಆಗಿ ಆ ಒಂದು ಪೈಪ್ಸ್ ಅಲ್ಲಿ ಫಿಲ್ಲಿಂಗ್ ಇಲ್ಲ. ಸೊ ನಾನು ಇವಾಗ ಏನ್ ಮಾಡ್ಬೇಕು, ನಾನು L-ಆರ್ಜಿನೈನ್ ಇರೋ ಫುಡ್ಸ್ ತಗೊಳ್ಬೇಕು. L-ಆರ್ಜಿನೈನ್ ಅಂದ್ರೆ ಏನು? ಸೊ ಎಲ್ಲರಿಗೂ ನಾನು ಸ್ಟಾರ್ಟಿಂಗ್ ಲಾಸ್ಟ್ ಸೆಷನ್ ಅಲ್ಲಿ ಕೂಡ ಹೇಳಿದ್ದೆ, ನಮ್ಮ ಬಾಡಿಗೆ 9 ಅಮೈನೋ ಆಸಿಡ್ಸ್ ಬೇಕು ಅಂತ, ಅಂದ್ರೆ 9 ಟೈಪ್ಸ್ ಆಫ್ ಪ್ರೋಟೀನ್ಸ್ ಬೇಕು ಅಂತ. L-ಆರ್ಜಿನೈನ್ ಒಂದು ಟೈಪ್ ಆಫ್ ಪ್ರೋಟೀನ್. ಫಾರ್ ಎಕ್ಸಾಂಪಲ್, ಗ್ಲೂಟಾಮಿನ್ ಏನ್ ಮಾಡುತ್ತೆ, ನನ್ನ ಮಸಲ್ಗೆ ಹೆಲ್ಪ್ ಮಾಡುತ್ತೆ. ಕೆರಾಟಿನ್ ಹೇರ್ ಪ್ರೋಟೀನ್. ಸೊ ಅದೇ ತರ ಎಲ್ಲಾ ಪ್ರೋಟೀನ್ಗೂ ಒಂದೊಂದು ಅವ್ರದೇ ಆದ ಕೆಲಸ ಇರುತ್ತಲ್ಲ. ಸೊ ಅದೇ ತರ L-ಆರ್ಜಿನೈನ್ ಏನ್ ಕೆಲಸ ಅಂದ್ರೆ, ನನ್ನ ಬಾಡಿಯಲ್ಲಿ ಯಾವುದು ಒಂದು ಗ್ಯಾಸ್ ಕಡಿಮೆ ಆಗಿರುತ್ತೆ, ನೈಟ್ರಿಕ್ ಆಕ್ಸೈಡ್ ಅನ್ನೋಂಥ ಗ್ಯಾಸ್ ಕಡಿಮೆ ಆಗಿರುತ್ತೆ, ಅದರಿಂದಾನೇ ನನ್ನ ಬ್ಲಡ್ ಫ್ಲೋ ನಾರ್ಮಲ್ ಆಗಿ ಇರಲ್ಲ. ಸೊ ಈ ಗ್ಯಾಸ್ನ ಇಂಪ್ರೂವ್ ಮಾಡೋದು L-ಆರ್ಜಿನೈನ್ ಕೆಲಸ. ನ್ಯಾಚುರಲಿ ಫುಡ್ ಅಲ್ಲಿ ಸಿಗುತ್ತಾ L-ಆರ್ಜಿನೈನ್ ಅಂದ್ರೆ? ರೆಡ್ ಮೀಟ್ ಅಲ್ಲಿ ಇರುತ್ತೆ, ಫಿಶ್ ಅಲ್ಲಿ ಇರುತ್ತೆ, ಮತ್ತೆ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಇರುತ್ತೆ. ಬಟ್ ರೆಡ್ ಮೀಟ್ ಕನ್ಸಂಪ್ಷನ್ ಇಂಡಿಯಾದಲ್ಲಿ ತುಂಬಾ ಕಡಿಮೆ. ವಿ ಡೋಂಟ್ ಕನ್ಸ್ಯೂಮ್ ರೆಡ್ ಮೀಟ್. ಫಾರಿನ್ ಕಂಟ್ರೀಸ್ ಅಲ್ಲಿ ಕನ್ಸ್ಯೂಮ್ ಮಾಡೋಷ್ಟು ನಾವು ಕನ್ಸ್ಯೂಮ್ ಮಾಡಲ್ಲ. ಸೊ ನಮ್ಗೆ ಆಲ್ಟರ್ನೇಟಿವ್ ಆಪ್ಷನ್ ಏನು ಅಂದ್ರೆ L-ಆರ್ಜಿನೈನ್ ಇರುವಂತ ಸಪ್ಲಿಮೆಂಟೇಷನ್. ಇದು ಏನ್ ಮಾಡುತ್ತೆ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ನ ಜಾಸ್ತಿ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಅಂದ್ರೆ ಅದು ಜಾಸ್ತಿ ಆದಾಗ ನಿಮ್ಮ ಒಂದು ಬ್ಲಡ್ ವೆಸಲ್ಸ್, ಬ್ಲಡ್ ಕ್ಯಾರಿ ಮಾಡೋ ಪೈಪ್ಸ್ ಈ ತರ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ವೈಡ್ ಆಗುತ್ತೆ. ಸೊ ದಟ್ ಬ್ಲಡ್ ಫ್ಲೋ ನಾರ್ಮಲ್ ಆಗಿರುತ್ತೆ. ಸೊ ನಮ್ಮ L-ಆರ್ಜಿನೈನ್ ಅಲ್ಲಿ, ಸಾರಿ, ನಮ್ಮ ನೈಟ್ ವರ್ಕ್ಸ್ ಅಲ್ಲಿ ಬರೀ L-ಆರ್ಜಿನೈನ್ ಇದೆಯಾ ಅಂದ್ರೆ ಇಲ್ಲ. L-ಆರ್ಜಿನೈನ್, L-ಟೌರಿನ್, ವಿಟಮಿನ್ ಸಿ, ವಿಟಮಿನ್ ಇ. ಸೊ ಬ್ಲಡ್ಗೆ ಏನೆಲ್ಲ ಬೇಕಿದೆಯೋ, ವಿಟಮಿನ್ ಸಿ ಬೇಕು, ಐರನ್ ಬೇಕು, ಫೋಲಿಕ್ ಆಸಿಡ್ ಬೇಕು, ರೈಟ್? ಎವ್ರಿಥಿಂಗ್ ಪುಟ್ ಟುಗೆದರ್ ಇಸ್ ನೈಟ್ ವರ್ಕ್. ಸೊ ನೈಟ್ ವರ್ಕ್ ಅಲ್ಲಿ 2 ಟೈಪ್ ಆಫ್ ಅಮೈನೋ ಆಸಿಡ್ಸ್ ಇದೆ, ಪ್ರೋಟೀನ್ ಇದೆ.
ಎಲ್-ಅರ್ಜಿನೈನ್, ಎಲ್-ಟೌರಿನ್, ನೈಟ್ರಿಕ್ ಆಕ್ಸೈಡ್ ಇಂಪ್ರೂವ್ ಮಾಡಿ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಸೊ ಇದು ಬರೀ ನೈಟ್ ಟೈಮಲ್ಲಿ ತಗೊಳ್ಬೇಕಂದ್ರೆ ಇಲ್ಲ. ಬಿಕಾಸ್ ಆಫ್ ನೈಟ್ರಿಕ್ ಆಕ್ಸೈಡ್ ಅದ್ರ ನೇಮ್ ಬಂದು ನೈಟ್ ವರ್ಕ್ಸ್ ಅಂತ. ಸೊ ನೀವು ಯಾವುದೇ ಯಾವಾಗಲಾದರೂ ಇದನ್ನ ತಗೊಳ್ಬೋದು. 1 ಸ್ಕೂಪಲ್ಲಿ ತಗೊಳ್ಬೇಕು. ಸೊ 1 ಸ್ಕೂಪ್ ಕೋಲ್ಡ್ ವಾಟರ್, ಜ್ಯೂಸ್ ಇಲ್ಲ ನಾರ್ಮಲ್ ವಾಟರ್. ಬಟ್ ಇದನ್ನ ಕುದಿತಿರೋ ಬಿಸಿನೀರಲ್ಲಿ ತಗೊಳ್ಬೋದಾ ನಾನು ಅಂದ್ರೆ ಇಲ್ಲ. ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ ಇದೆ. ನೆಕ್ಸ್ಟ್ ಟೈಮ್ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಹಾಟ್ ವಾಟರ್ಗೆ ಹಾಕೋದಕ್ಕೆ ಮುಂಚೆ ಒಂದ್ಸರಿ ಅದರಲ್ಲಿ ವಿಟಮಿನ್ ಸಿ ಇದೆಯಾ ಅಂತ ನೋಡ್ಕೊಳ್ಳಿ. ವಿಟಮಿನ್ ಸಿ ಇದ್ರೆ ಅದನ್ನ ಹಾಟ್ ವಾಟರಲ್ಲಿ ತಗೊಳ್ಬೇಡಿ. ಬಿಕಾಸ್ ಆ ವಿಟಮಿನ್ಗೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಬಿಸಿ ನೀರನ್ನ ತಡ್ಕೊಳ್ಳೋದಕ್ಕೆ. ಸೊ ಇಟ್ ಶುಡ್ ಬಿ ಟೇಕನ್ ಇನ್ ದ ಕೋಲ್ಡ್ ವಾಟರ್, ರೈಟ್? ಸೊ 1 ಸ್ಕೂಪ್ ಎವ್ರಿ ಡೇ. ಸೊ ಇದೇನ್ ಮಾಡುತ್ತಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ನ ಈ ತರ ಚಿಕ್ಕದಾಗಿರೋ ಪೈಪ್ಸ್ನ ವಾಸ್ಟ್ ಮಾಡಿ ನಾರ್ಮಲ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಹೆಲ್ದಿ ಹಾರ್ಟ್, ಫ್ಯೂಚರ್ ಹೆಲ್ದಿ ಹಾರ್ಟ್. ನೆಕ್ಸ್ಟ್, ನಾನು ಆವಾಗಲೇ ಹೇಳಿದೆ. ಸೊ ನಮಗೆ ಬಂದಿರೋ ಕ್ವೆಶ್ಚನ್ ತರಾನೇ ಮಿಸ್ಟರ್ ರಾಜ್ ಅಂತ ಒಂದು ಅಸೋಸಿಯೇಟ್ ಇದ್ದಾರೆ, ಅವ್ರಿಗೂ ಕೂಡ ಒಂದು ಕ್ವೆಶ್ಚನ್ ಮೈಂಡ್ಗೆ ಬಂದಿದೆ. ಏನಂದ್ರೆ, ಇವಾಗ ನಾನು ಬೀಟಾ ಹಾರ್ಟ್ ತಗೊಳ್ತೀನಿ, ಶೇಕ್ 2 ಟೈಮ್ಸ್ ಶೇಕ್ ತಗೊಳ್ತಿದ್ದೀನಿ, ನನಗೆ ಕ್ಯಾಲರೀಸ್ ಜಾಸ್ತಿ ಆಗುತ್ತಾ ಅಂತ ಕನ್ಸಿಡರ್ ಮಾಡೋರಿಗೆ ಎಕ್ಸಾಂಪಲ್ ಇಲ್ಲಿದೆ. 2 ಟೈಮ್ ಶೇಕ್ ತಗೊಂಡಾಗೂ ಕೂಡ ಹೈ ಕ್ವಾಲಿಟಿ ಪ್ರೋಟೀನ್ ಇರೋ ಶೇಕ್ ತಗೊಂಡ್ರು ಕೂಡ 257 ಪ್ಲಸ್ 257 ಕ್ಯಾಲರೀಸ್ ಪ್ಲಸ್ ಬೀಟಾ ಹಾರ್ಟ್ ಅಲ್ಲಿ 59 ಕ್ಯಾಲರೀಸ್ ಇದೆ. 60 ಕ್ಯಾಲರೀಸ್ ಅಂತ ಇಟ್ಕೊಳ್ಳಿ. ಮೂರು ಸೇರಿದಾಗ ಕೂಡ ನಿಮಗೆ 573 ಕ್ಯಾಲರೀಸ್ ಅಷ್ಟೇ ನಮ್ಮ ಬಾಡಿಗೆ ಹೋಗ್ತಿದೆ. ಒಂದು ದಿನಕ್ಕೆ ಒಂದು ಆವ್ರೇಜ್ ಹ್ಯೂಮನ್ ಬೀಂಗ್ ವೆಯ್ಟ್ ಲಾಸ್ ಅಲ್ಲಿ ಇರೋರು ಕೂಡ 1200ಕ್ಕಿಂತ 1600ವರೆಗೂ ಕ್ಯಾಲರೀಸ್ನ ತಗೊಳ್ಳೇಬೇಕಾಗಿರುತ್ತೆ ಎವ್ರಿ ಡೇ. ಸೊ ಇದು ಹಾಫ್ ಅಷ್ಟೇ ನಾವು ಕೊಡ್ತಿರೋದು, ಇನ್ನು ಹಾಫ್ ನೀವು ಫುಡ್ ಇಂದ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಸೊ ಇದು ಒಂದು ಎಕ್ಸಾಂಪಲ್. ಇನ್ ಕೇಸ್ ಯಾರಾದ್ರೂ ಕ್ಯಾಲರಿ ಕಾನ್ಶಿಯಸ್ ಇರೋರಿಗೆ ನಮ್ಮ ಸಪ್ಲಿಮೆಂಟ್ಸ್ ಎಕ್ಸ್ಟ್ರಾ ತಗೊಂಡ್ರೆ ಕ್ಯಾಲರೀಸ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋರಿಗೆ ದಿಸ್ ಇಸ್ ಹೌ ಇಟ್ ಇಸ್. ಸೊ ಬೀಟಾ ಹಾರ್ಟ್ನ ನೀವು ಹೇಗಾದರೂ ತಗೊಳ್ಬಹುದು. ಬಿಕಾಸ್ ಇಟ್ ಇಸ್ ವೆರಿ ವೆರಿ ಸಿಂಪಲ್. ಸ್ಯಾಶೆಟ್ ಅಲ್ಲಿದೆ, ವಾಟರಲ್ಲಿ, ಜ್ಯೂಸಸ್ ಅಲ್ಲಿ, ಇಲ್ಲ ಶೇಕ್ ಜೊತೆ ತಗೊಳ್ತೀನಿ ಅಂದ್ರೂ ಕೂಡ ಶೇಕ್ ಜೊತೆ ತಗೊಳ್ಬೋದು, ಶೇಕ್ ಮೇಡ್ ಜೊತೆ ತಗೊಳ್ತೀನಿ ಅಂದ್ರೂ ಕೂಡ ತಗೊಳ್ಬೋದು. ಸೊ ವಾಟ್ ಎವರ್ ಯು ಪ್ರಿಫರ್. ಸೊ ಇಟ್ಸ್ ವೆರಿ ಸಿಂಪಲ್ ಟು ಯೂಸ್. ಸೊ ನಿಮ್ಗೆ ಹೇಗೆ ಬೇಕೋ ನೀವು ಯೂಸ್ ಮಾಡ್ಕೊಳ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಕ್ಯಾಟಗರಿ. ಐ ಹೋಪ್ ಇವಾಗ ಹಾರ್ಟ್ ಹೆಲ್ತ್ ಬಗ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಸಿಂಪಲ್. ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ 5 ಪಿರಮಿಡ್ನ ಫಾಲೋ ಮಾಡಿ, ಪ್ಲಸ್ ಒಮೆಗಾ 3, ಎಲ್-ಅರ್ಜಿನೈನ್ ಅಂಡ್ ಗುಡ್ ಫ್ಯಾಟ್ ಇರೋ ಫುಡ್ನ ಚೂಸ್ ಮಾಡೋದ್ರಿಂದ ವಿ ಕ್ಯಾನ್ ಕಂಟ್ರೋಲ್. ಫೈಬರ್ ಇರೋ ಫುಡ್ನ ಚೂಸ್ ಮಾಡೋದ್ರಿಂದ ಮೆನಿ ಥಿಂಗ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಎನರ್ಜಿ. ಯಾರಿಗೆ ಎನರ್ಜಿ ಬೇಡ ಅಲ್ಲ, ಸೊ ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿರಬೇಕು, ಬಟ್ ಸ್ಟಿಲ್ ಕ್ಯಾಲರಿ ಕಾನ್ಶಿಯಸ್ ನನ್ಗೆ ಜಾಸ್ತಿ ಇದೆ, ಅನ್ವಾಂಟೆಡ್ ಎನರ್ಜಿ ನನಗೆ ಬೇಡ, ಪ್ರಾಪರ್ ಆಗಿ ನನಗೆ ಗುಡ್ ಸೋರ್ಸ್ ಆಫ್ ಎನರ್ಜಿ ಬೇಕು ಅಂದರೆ ಕೆಫಿನ್ ಇಸ್ ಒನ್ ಎಕ್ಸಾಂಪಲ್. ಸೊ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದ್ರೆಲ್ಲ ಕೆಫಿನ್ ಇದೆ, ಒಂದು ಅಫ್ರೆಶ್, ಇನ್ನೊಂದು ಹರ್ಬಲ್ ಕಂಟ್ರೋಲ್. ಸೊ ಅಫ್ರೆಶ್ ಅಂತ ನೋಡಿದಾಗ ಒನ್ ಆಫ್ ದ ಫೇವ್ರೆಟ್ ಪ್ರಾಡಕ್ಟ್ ಫಾರ್ ಇಂಡಿಯನ್ ಮಾರ್ಕೆಟ್ ಇದು. ಸೊ ಅಫ್ರೆಶ್ ಇಸ್ ಎ ಎನರ್ಜಿ ಡ್ರಿಂಕ್. ಯಾಕಿದು ಎನರ್ಜಿ ಡ್ರಿಂಕ್? ಇದರಲ್ಲಿ ಕೆಫೀನ್ ಇದೆ. ಸೊ ಕೆಫಿನ್ ಏನ್ ಮಾಡುತ್ತಂದ್ರೆ ನನಗೆ ಮೆಂಟಲ್ ಅಲರ್ಟ್ನೆಸ್ ಕೊಡುತ್ತೆ. ಸೊ ಮೆಂಟಲ್ ಅಲರ್ಟ್ನೆಸ್ ನನಗೆ ಸಿಕ್ಕಿದಾಗ ಅನ್ನೆಸೆಸರಿ ಟೆನ್ಷನ್ ಇಲ್ಲ, ಲೇಸಿಯಾಗಿ ಫೀಲ್ ಆಗೋದಿಲ್ದಿರ ಆಕ್ಟಿವ್ ಆಗಿಬಿಡುತ್ತೆ ಬಾಡಿ. ಬಿಕಾಸ್ ಕೆಫಿನ್ದು ಕೆಲಸ ಅದು. ಸೊ ಇದು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ, ಮೆಂಟಲ್ ಅಲರ್ಟ್ನೆಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಒಂದು ಸ್ಕೂಪ್ ಆಫ್ ಅಫ್ರೆಶ್ ಅಲ್ಲಿ 40 mg ಕೆಫಿನ್ ಇದೆ. ಸೊ ನಾನು ಒಂದ್ ದಿನಕ್ಕೆ ಎಷ್ಟು ಕೆಫಿನ್ ತಗೊಳ್ಬೋದು? ಎಷ್ಟಪ್ಪ ನನಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮಿನಿಮಮ್ ಅಲೋ ಮಾಡ್ತಿದ್ದಾರೆ ಅಂದ್ರೆ 300 mg ವರೆಗೂ ಕೂಡ ನಾನು ತಗೊಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಅಫ್ರೆಶ್ ಕುಡಿತಿರೋವಾಗ ಯಾರಾದ್ರೂ ಬಂದ್ಬಿಟ್ಟು ಕೆಫಿನ್ ಇದೆ ಅಲ್ಲ, ನಿಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಅಂದ್ರೆ ಆ ತರ ಯಾವ್ದು ಕೂಡ ಸ್ಟಡೀಸ್ ಇಲ್ಲ. ಕೆಫಿನ್ ಇಸ್ ಆಲ್ವೇಸ್ ಥರ್ಮೋಜೆನಿಕ್ ಫುಡ್, ಅಂದ್ರೆ ಹೀಟ್ ಪ್ರೊಡಕ್ಷನ್ ಫುಡ್. ಹೀಟ್ ಪ್ರೊಡ್ಯೂಸ್ ಆದ್ರೇನೆ ನಿಮ್ಮ ಫುಡ್ ಡೈಜೆಸ್ಟ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆದ್ರೇನೆ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆದ್ರೇನೆ ನಿಮಗೆ ಮೆಂಟಲ್ ಅಲರ್ಟ್ನೆಸ್ ಅನ್ನೋದು ಸಿಗುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಎನರ್ಜಿ ರಿಲೇಟೆಡ್ ಪ್ರಾಡಕ್ಟ್, ರೈಟ್? ಸೊ ಎಲ್ಲೂ ಕೂಡ ಕೆಫಿನ್ ತಗೊಂಡ್ರೆ ಡಿಹೈಡ್ರೇಷನ್ ಆಗುತ್ತೆ, ಕೆಫಿನ್ ತಗೊಂಡ್ರೆ ಅದಾಗುತ್ತೆ, ಈ ತರ ಮಿತ್ಸ್ ನ ಫಾಲೋ ಮಾಡಬೇಡಿ, ರೈಟ್? ಸೊ ವಿ ಕ್ಯಾನ್ ಗೋ ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ರಿಸರ್ಚ್. ಸೊ ಕಮಿಂಗ್ ಟು ದ ಮೇನ್ ಪಾಯಿಂಟ್, 40 mg ವರೆಗೂ ಕೆಫಿನ್ ಸಿಗ್ತಿದೆ. ಸೊ ಒಂದಿನಕ್ಕೆ ನಾನು 300 mg ವರೆಗೂ ಕೆಫಿನ್ ನಾನು ತಗೊಳ್ಬೋದು, ನನ್ನ ಬಾಡಿ ಟಾಲರೇಟ್ ಮಾಡುತ್ತೆ. ಇದು ಆಸ್ ಪರ್ ICMR. ಸೊ ಕ್ಯಾಲರೀಸ್ ಎಷ್ಟಿರುತ್ತಪ್ಪ? ಸೊ ನಾನು ಕಾಫಿ ಟೀ ಕುಡಿದಾಗೂ ಕೂಡ ಅಷ್ಟೇ ಸಿಗುತ್ತೆ ನನಗೆ ಅಂದಾಗ, ಕಾಫಿ ಟೀ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಮಗೆ ಕೆಫಿನ್ ಕಾಂಟೆಂಟ್ ಗೊತ್ತಿರಲ್ಲ,
ಸೆಕೆಂಡ್, ಕ್ಯಾಲರೀಸ್ ಗೊತ್ತಿರಲ್ಲ. ಆಫ್ರೆಶ್ ಅಲ್ಲಿ ನಮಗೆ ಕ್ಯಾಲರೀಸ್ ಗೊತ್ತಿದೆ, 4 ಕ್ಯಾಲರೀಸ್ ಅಷ್ಟೇ. ನೀವು ಒಂದು ಗ್ಲಾಸ್ ಅಫ್ರೆಶ್ ಅಲ್ಲಿ ಬರೀ 4 ಕ್ಯಾಲರೀಸ್ ನಿಮ್ಗೆ ಹೋಗ್ತಿದೆ, ಪ್ಲಸ್ 40 mg ಕೆಫಿನ್ ಸಿಗ್ತಿದೆ. ಸೊ ಇದನ್ನ ನೀವು ಕಾಫಿ, ಟೀ, ಎನಿ ಒನ್ ನ್ಯೂ ಕಮ್ಮರ್ಸ್ ಇಲ್ಲಿ ಯಾರಾದ್ರೂ ಇದ್ರೆ, ಕಾಫಿ ಟೀ ಬದಲಾಗಿ ನೀವು ಆಫ್ರೆಶ್ ನ ಚೂಸ್ ಮಾಡಿ. 7 ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಆಲ್ ಇಂಡಿಯನ್ ಅಸಾರ್ಟೆಡ್ ಫ್ಲೇವರ್ಸ್. ಸೊ ಇಂಡಿಯನ್ಸ್ಗೆ ಇಷ್ಟ ಆಗೋ ತರ ಫ್ಲೇವರ್ಸ್ ನಮ್ಮ ಆಫ್ರೆಶ್ ಅಲ್ಲಿ ಇದೆ. ಸೊ ನಾನು ಆವಾಗಲೇ ಒಂದು ಹೇಳಿದೆ, ಏನದು ಥರ್ಮೋಜೆನಿಕ್ ಫುಡ್ ಅಂತ. ಥರ್ಮೋಜೆನಿಕ್ ಫುಡ್ ಅಂದ್ರೆ ಏನು ಇಲ್ಲ, ಥರ್ಮೋಜೆನೆಸಿಸ್ ಅಂದ್ರೆ ಹೀಟ್ ಪ್ರೊಡಕ್ಷನ್. ಸೊ ಹೀಟ್ ಪ್ರೊಡ್ಯೂಸ್ ಮಾಡೋ ಫುಡ್ಸ್ನ ನಾನು ಥರ್ಮೋಜೆನಿಕ್ ಫುಡ್ ಅಂತ ಹೇಳ್ತೀನಿ. ಹೀಟ್ ಅಂದರೆ ನಾವು ಕಾಮನ್ ಆಗಿ ಯೂಸ್ ಮಾಡೋ, ಮನೆಯಲ್ಲಿ ಯೂಸ್ ಮಾಡೋ ಹೀಟ್ ಅಲ್ಲ. ಹೀಟ್ ಮೀನ್ಸ್ ಬಾಡಿಗೆ ಡೈಜೆಷನ್ಗೆ ಹೀಟ್ ಬೇಕು, ಥರ್ಮೋಜೆನಿಸಿಸ್ ಬೇಕು. ಎಕ್ಸಸೈಸ್ ಮಾಡಿದಾಗ ಯಾಕೆ ಸ್ವೆಟ್ ಆಗ್ತೀವಿ? ಬಿಕಾಸ್ ಥರ್ಮೋಜೆನಿಸಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಯಾಲರಿ ಯಾಕೆ ಬರ್ನ್ ಆಗುತ್ತೆ? ಹೀಟಿಂದ. ಹೀಟ್ ಬರ್ನ್ ಮಾಡುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಕೆಫಿನ್ ಇಸ್ ಎ ಗುಡ್ ಥರ್ಮೋಜೆನಿಕ್ ಫುಡ್ ಅಂತ, ದರ್ ಇಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟ್. ಸೊ ನಾನು ಆವಾಗಲೇ ಹೇಳಿದೆ, ಕಾಫಿ ಟೀಯಲ್ಲಿ ನಮ್ಗೆ ಗೊತ್ತಿರಲ್ಲ ಎಷ್ಟು ಕೆಫಿನ್ ಇರುತ್ತೆ, ಎಷ್ಟು ಅಮೌಂಟ್ ಆಫ್ ಕ್ಯಾಲರೀಸ್ ಇರುತ್ತೆ, ಎಷ್ಟು ಶುಗರ್ ಕಾಂಟೆಂಟ್ ಹೋಗ್ತಿದೆ ಅಂತ. ಬಟ್ ಇನ್ ಅಫ್ರೆಶ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. 2 ಟೈಮ್ಸ್ ಹರ್ಬಲ್ ಕಂಟ್ರೋಲ್ ತಗೊಳ್ತಿದ್ದೀನಿ, 3 ಹೊತ್ತು ನಾನು ಅಫ್ರೆಶ್ ತಗೊಳ್ತಿದ್ದೀನಿ ಅಂದ್ರೂ ಕೂಡ ನನಗೆ ಒಂದಿನಕ್ಕೆ 284 mg ಕೆಫಿನ್ ಅಷ್ಟೇ ನನ್ನ ಬಾಡಿ ಕೊಡ್ತಾ ಇದ್ದೀನಿ. ಬಟ್ ಆಸ್ ಪರ್ FSSAI ಗೈಡ್ಲೈನ್ಸ್ ಒಂದಿನಕ್ಕೆ ನಾನು 300 mg ವರೆಗೂ ನಾನು ಕೆಫಿನ್ನ ತಗೊಳ್ಬಹುದು. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? ಸೊ ಇದನ್ನ ನಾವು ಫಾಲೋ ಮಾಡೋಣ. ಸೊ ನೆಕ್ಸ್ಟ್ ಒಂದು ಕ್ವೆಶ್ಚನ್. ಸೊ ಓಕೆ ಓಕೆ ಸೊ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಎಲ್ಲರಿಗೂ. ನೀವು Q&A ಸೆಷನ್ ಓಪನ್ ಇದೆ ಅನ್ಸುತ್ತೆ. ಸೊ ಈ ಜಾಯಿಂಟ್ ಸಮಸ್ಯೆಗಳು, ಬೋನ್ ಸಮಸ್ಯೆಗಳು ಬರೀ ವಯಸ್ಸಾಗಿರೋರಿಗೆ ಮಾತ್ರ ಇರುತ್ತಾ, ಇಲ್ಲ ನಮಗೂ ಕೂಡ ಬರ್ಬೋದಾ ಅನ್ನೋದನ್ನ ಎಸ್ ಆರ್ ನೋ ಅಂತ ಹೇಳಿ. ಕ್ಯಾನ್ ಎನಿ ಏಜ್ ಮ್ಯಾಟರ್ ಆಗಲ್ಲ ಜಾಯಿಂಟ್ ಅಂಡ್ ಬೋನ್ ಹೆಲ್ತ್ಗೆ ಅನ್ನೋರು ಎಸ್ ಅಂತ ಹೇಳಿ. ಇಲ್ಲ 50 ಇಯರ್ಸ್ ಮಾತ್ರನೇ ಬರುತ್ತೆ ಜಾಯಿಂಟ್ ಸಮಸ್ಯೆಗಳು, ಬೋನ್ ಪ್ರಾಬ್ಲಮ್ಸ್ ಅಂದ್ರೆ ನೋ ಅಂತ ಆನ್ಸರ್ ಮಾಡಿ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯುವರ್ ಆಕ್ಟಿವ್. Very nice. First answer was by Uday Kumar Shilpa. Very nice. Vijay Lakshmi, yes, 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 yes. Nice. Wow. Okay. There is no age group. So maximum answers. Okay, very nice responses. 136 response in less than a minute. Very good. ಸೊ ಐ ಥಿಂಕ್ ನಾನು ಮಾಡ್ತಿರೋ ಪ್ರಾಡಕ್ಟ್ ಟ್ರೇಡಿಂಗ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅನ್ಸುತ್ತೆ. ಸೊ ಅಫ್ಕೋರ್ಸ್ ಜಾಯಿಂಟ್ ಸಮಸ್ಯೆಗಳಿಗಾಗಲಿ, ಬೋನ್ ಪ್ರಾಬ್ಲಮ್ಸ್ಗೆ ಆಗಲಿ ಯಾವುದೇ ಏಜ್ ಬೇಕಿಲ್ಲ. ಸೊ ಇದು ಆ್ಯಕ್ಚುಲಿ ಪ್ರೂವನ್ ಫ್ಯಾಕ್ಟ್ ಇದು. ಸೊ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ವೈಟಮಿನ್ ಡಿ ಡಿಫಿಷಿಯನ್ಸಿ 75% ಪಾಪ್ಯುಲೇಷನ್ಗಿದೆ. ಅದರಲ್ಲೂ ಕೂಡ ಅದರಲ್ಲಿ ಅರ್ಧಕ್ಕರ್ಧ ನಮ್ಮ ಏಜ್ ಗ್ರೂಪಲ್ಲಿರೋರಿಗೆ. ಸೊ ಅದಕ್ಕೆ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ನ್ಯೂಟ್ರಿಯೆಂಟ್ ಯಾವುದು? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಏನ್ ಮಾಡುತ್ತೆ? ಇವಾಗ ಬೋನ್ ತಗೊಳ್ಳಿ, ಇದು ಬೋನ್. ಸೊ ಬೋನ್ಗೆ ಈ ತರ ಜಾಯಿಂಟ್ ಇರುತ್ತೆ, ಪ್ಲಸ್ ಬೋನ್ ಡೆನ್ಸಿಟಿ ಇರುತ್ತೆ. ಈ ಬೋನ್ ಒಳಗೆ ಬೇಕಾಗಿರೋದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮಾತ್ರ ಅಲ್ಲ, ಮೆಗ್ನೀಷಿಯಂ ಬೇಕು, ಪೊಟ್ಯಾಷಿಯಂ ಬೇಕು, ವೈಟಮಿನ್ ಡಿ ಬೇಕು, ವೈಟಮಿನ್ ಸಿ ತುಂಬಾ ಬೇಕಿದೆ. ಬಟ್ ಕ್ಯಾಲ್ಸಿಯಂ ಏನ್ ಮಾಡುತ್ತೆ? ಕಾಂಕ್ರೀಟ್ ತರ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ ನನ್ನ ಬೋನ್ಸ್ನ. ಸೊ ಏನಾಗ್ತಿದೆ, ವಯಸ್ಸು ಆಗ್ತಾ 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 ಕ್ಯಾಲ್ಸಿಯಂ ಇಲ್ದಿರೋ ರೀಸನ್ಸ್ ಇಂದ ಬೋನ್ಸ್ ಒಳಗಡೆ ರೌಂಡ್ ಸ್ಪಾಂಜ್ ತರ. ಇವಾಗ ಸ್ಪಾಂಜ್ ಏನಾಗುತ್ತೆ ನೋಡಿ, ಒಂದು ಹೊಸ ಸ್ಪಾಂಜ್ ತಗೊಳ್ತೀವಿ ನಾವು, ಯಾವುದೋ ಪೇಂಟ್ ಅಂಗಡಿಯಲ್ಲಿ ಹೋಗಿ ಸ್ಪಾಂಜ್ ಕೇಳಿದ್ರೆ ಕೊಡ್ತಾರೆ. ಆ ಸ್ಪಾಂಜ್ ನಾವು ಯೂಸ್ ಮಾಡ್ತಾ 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 ಇರ್ತೀವಿ. ಆಫ್ಟರ್ ಒಂದು 5 ಇಯರ್ಸ್ ಅದೇ ಕಂಡೀಷನ್ ಅಲ್ಲಿ ಇರುತ್ತಾ ಅನ್ನೋದಕ್ಕೆ ನೋ ಗ್ಯಾರಂಟಿ ಅಲ್ವಾ? ಅದು ಗ್ಯಾಪ್ ಬಂದ್ಬಿಡುತ್ತೆ, ತುಂಬಾ ರಿಜಿಡ್ ಆಗ್ಬಿಡುತ್ತೆ, ನಾವು ಈ ತರ ಟಚ್ ಮಾಡಿದ್ರೇನೆ ಒಡೆದೋಗ್ಬಿಡುತ್ತೆ. ಸಿಮಿಲರ್ಲಿ ನಮ್ಮ ಬೋನ್ಸ್ ಕೂಡ ಅಷ್ಟೇ ಸ್ಪಾಂಜ್ ತರ ಆಗ್ಬಿಡುತ್ತೆ. ಅದನ್ನೇ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಅದು ಆಗ್ಬಾರ್ದು ಅಂತಿದ್ದಾಗ ಕ್ಯಾಲ್ಸಿಯಂನ ನಾವು ರೆಗ್ಯುಲರ್ ಆಗಿ ತಗೊಳ್ಬೇಕು. ಬರೀ ಕ್ಯಾಲ್ಸಿಯಂ ಕೊಟ್ರೆ ಸಾಕ ಅಂದ್ರೆ ನೋ. ಕ್ಯಾಲ್ಸಿಯಂ ಜೊತೆಗೆ ಡಿಫ್ರೆಂಟ್ ಪ್ರೋಟೀನ್ಸ್ ತಗೊಳ್ಬೇಕು, ವಿಟಮಿನ್ ಡಿ ಕೂಡ ಕಂಪಲ್ಸರಿ ನಾವು ತಗೊಳ್ಬೇಕು. ಸೊ ನಮ್ಮ ಹರ್ಬಲ್ ಲೈಫ್ ಕ್ಯಾಲ್ಸಿಯಂ ಅಲ್ಲಿ ನೀವು ಲೇಬಲ್ ಫ್ರಂಟ್ ಅಲ್ಲೇ ನೋಡಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಜೊತೆಗೆ ವಿಟಮಿನ್ ಡಿ ಕೂಡ ಅದರಲ್ಲಿ ಆಡ್ ಆಗಿದೆ. ಬಿಕಾಸ್ ಅವರಿಬ್ರು ಫ್ರೆಂಡ್ಸ್ ತರ. ವಿಟಮಿನ್ ಡಿ ಇಲ್ದಿರ ಕ್ಯಾಲ್ಸಿಯಂ ಬಾಡಿಗೆ ಅಬ್ಸರ್ವ್ ಆಗಲ್ಲ, ಕ್ಯಾಲ್ಸಿಯಂ ಇಲ್ದಿರ ವಿಟಮಿನ್ ಡಿ ಬಾಡಿಯಲ್ಲಿ ಕೆಲಸ ಮಾಡಲ್ಲ. ಎರಡು ಕೂಡ ಇಂಪಾರ್ಟೆಂಟ್. ಸೊ ವಿ ಕ್ಯಾನ್ ಟೇಕ್ ಇದು ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು ನ್ಯೂ ಕಮರ್ಸ್ ಇರೋರಿಗೆ. ಯಾಕೆ ಎರಡು ನ್ಯೂಟ್ರಿಯೆಂಟ್ಸ್ ಇದೆ ಅಂದ್ರೆ ಎರಡೂ ಕೂಡ ಇಂಪಾರ್ಟೆಂಟ್ ಸ್ಟ್ರಾಂಗ್ ಬೋನ್ಸ್ಗೆ.
ಸೊ ಎಲ್ಲ ಏಜ್ ಗ್ರೂಪಲ್ಲೂ ಡಿಫ್ರೆಂಟ್ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಇರುತ್ತೆ. ಮೆನ್ 70+ ಇರೋರಿಗೆ ನೋಡಿದ್ರೆ 1200 mg ಕ್ಯಾಲ್ಸಿಯಂ ಬರುತ್ತೆ ಒಂದಿನಕ್ಕೆ. ಐ ಆಮ್ ಸೋ ಶ್ಯೂರ್ ನಮ್ಮ ಒಂದು ಗ್ಲಾಸ್ ಮಿಲ್ಕಲ್ಲಿ ಇಲ್ಲ ಒಂದು 100 mg ಪನ್ನೀರಲ್ಲಿ ನಮಗೆ ಇಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಎಲ್ಲೂ ಕೂಡ ನಮಗೆ ಗೊತ್ತಿರಲ್ಲ. ಸೊ ವಿ ಶುಡ್ ಟೇಕ್ ಕ್ಯಾಲ್ಸಿಯಂ ಎವ್ರಿ ಡೇ. ಆ್ಯಂಡ್ ವಿಮೆನ್, ಎಕ್ಸ್ಪೆಷಲಿ ವಿಮೆನ್ ಅಂತ ಬಂದಾಗ ನಾನು ಲಾಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಹೇಗೆ ನಿಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಈಸ್ಟ್ರೋಜನ್ ಕೂಡ ಕ್ಯಾಲ್ಸಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಆ ಹಾರ್ಮೋನ್ ಪ್ರೊಡಕ್ಷನ್ಗೂ ಕೂಡ ಕ್ಯಾಲ್ಸಿಯಂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕ್ಯಾಲ್ಸಿಯಂ ವಿಮೆನ್ ಎಲ್ಲ ಏಜ್ ಗ್ರೂಪಲ್ಲೂ ತಗೊಳ್ಬೇಕು. ಸೊ ಇಲ್ಲಿ ಮೆನ್ಷನ್ ಆಗಿದೆ ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಡಿಫ್ರೆಂಟ್ ಕ್ಯಾಲ್ಸಿಯಂ. ಇವಾಗ ನೀವು ಮಿನಿಮಮ್ ಹೇಳ್ಬಿಟ್ಟಿದ್ದೀರಾ, ಮ್ಯಾಕ್ಸಿಮಮ್ ನಾನು ಎಷ್ಟುವರೆಗೂ ಕ್ಯಾಲ್ಸಿಯಂ ತಗೊಳ್ಬೋದು, ನನ್ನ ಬಾಡಿ ಎಷ್ಟುವರೆಗೂ ಟಾಲರೇಟ್ ಮಾಡುತ್ತೆ ಅಂದರೆ 2500 mg ಪರ್ ಡೇ ಅಡಲ್ಟ್ 19ಇಂದ 50 ವರ್ಷದಲ್ಲಿರುವ ಅಡಲ್ಟ್ಗೆ ಅಪ್ಪರ್ ಲಿಮಿಟ್ ಅಂತ ಒಂದು ಲೆವೆಲ್ ಇರುತ್ತೆ. ಅಪ್ಪರ್ ಲಿಮಿಟ್ ಅಂದರೆ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ನಾನು ತಗೊಳ್ಬಾರ್ದು, ಅದು 2500. ಬಟ್ ಮಿನಿಮಮ್ ಆದರೂ 1000 mg ಇಂದ 1000 mg ಇಂದ 1200 mg ವರೆಗೂ ನಾನು ತಗೊಳ್ಳೇಬೇಕಿದೆ ಕ್ಯಾಲ್ಸಿಯಂ. ಆ್ಯಂಡ್ ನಮ್ಮ ಕ್ಯಾಲ್ಸಿಯಂ ಟ್ಯಾಬ್ಲೆಟಲ್ಲಿ ನೀವು ನೋಡಿದ್ರೆ ಲೇಬಲಲ್ಲಿ 400 mg ಇರುತ್ತೆ, ದಟ್ ಇಸ್ 40%. ಸೊ ಮಿಕ್ಕಿದ್ದಿರೋ ಕ್ಯಾಲ್ಸಿಯಂ ನಾನು ಹೇಗೆ ತಗೊಳ್ಳೋದು? ಶೇಕ್ ತಗೊಳ್ತಿದ್ದೀರಾ, ಶೇಕಿಂದನೂ ನಿಮಗೆ ಕ್ಯಾಲ್ಸಿಯಂ ಸಿಗ್ತಿದೆ. ಶೇಕ್ ಮೇಟಲ್ಲಿ ಮಾತ್ರ 129 mg ಕ್ಯಾಲ್ಸಿಯಂ ಇದೆ ಒಂದು ಸರ್ವಿಂಗಲ್ಲಿ. ಸೊ ಶೇಕ್ ಮೇಟ್ 2 ಟೈಮ್ ತಗೊಳ್ತಿದ್ರೆ ಅಲ್ಲೇ ನಿಮಗೆ 258 mg ಸಿಗ್ಬಿಡುತ್ತೆ, ರೈಟ್? ಸೊ ಮಲ್ಟಿವಿಟಮಿನ್ಸಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಆ್ಯಂಡ್ ಅದರ್ ಫುಡ್ ಸೋರ್ಸಿಂದ ಕೂಡ ನೀವು ಕ್ಯಾಲ್ಸಿಯಂನ ಕನ್ಸಿಡರ್ ಮಾಡಲೇಬೇಕು. ಬಿಕಾಸ್ 100% ಸಪ್ಲಿಮೆಂಟ್ ಇಂದ ತಗೊಳ್ಳೋದ್ರಿಂದ ಬಾಡಿಗೆ ಅಬ್ಸಾರ್ಪ್ಷನ್ ಅನ್ನೋದು ಒಂದು ಹ್ಯಾಬಿಟ್ ಥರ ಆಗ್ಬಿಡುತ್ತೆ. ಡಿಫ್ರೆಂಟ್ ಫುಡ್ ಇಂದ ನೀವು ಕೊಟ್ಟಾಗ ಡಿಫ್ರೆಂಟ್ ಮಿನರಲ್ಸ್ ಇರುತ್ತೆ ಅದರಲ್ಲಿ, ಅದು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅಟ್ ಸಮ್ ಪಾಯಿಂಟ್. ಸೊ ಸೆಕೆಂಡ್ ಕನ್ಸಿಡರೇಷನ್ ನಮ್ಮ ಫುಡ್ ಇಂದ ನಾವು ತಗೊಳ್ಬೇಕು. ಇಂಡಿಯಾದಲ್ಲಿ ಇವಾಗಿರೋ ಸಿಚುವೇಶನಲ್ಲಿ ಯಾವುದ್ರೆಲ್ಲ ಹೈಯೆಸ್ಟ್ ಕ್ಯಾಲ್ಸಿಯಂ ಇದೆ ಅಂದರೆ, ಪನ್ನೀರ್, ಒರಿಜಿನಲ್ ಪನ್ನೀರಲ್ಲಿ 100 ಗ್ರಾಮ್ಸ್ ಪನ್ನೀರಲ್ಲಿ 476 mg ಕ್ಯಾಲ್ಸಿಯಂ ಇದೆ. 100 ml ಸೋಯಾ ಮಿಲ್ಕಲ್ಲಿ 123 mg ಕ್ಯಾಲ್ಸಿಯಂ ಇದೆ. ಕರ್ಡಲ್ಲಿ ಕ್ಯಾಲ್ಸಿಯಂ ಇದೆ. ಆ್ಯಂಡ್ ಪ್ಯೂರ್ ಕೌ ಮಿಲ್ಕಲ್ಲಿ ಕೂಡ ಕ್ಯಾಲ್ಸಿಯಂ ಕಾಂಟೆಂಟ್ ಇದೆ. ನೆಕ್ಸ್ಟ್ ಇಸ್ ಜಾಯಿಂಟ್ ಸಪೋರ್ಟ್, ಜಾಯಿಂಟ್ ಹೆಲ್ತ್. ಸೊ ನಾನು ಅವಾಗಲೇ ಹೇಳಿದೆ, ದಿಸ್ ಇಸ್ ಬೋನ್, ಜಾಯಿಂಟ್ ಆಗಿರುತ್ತೆ. ಈ ಜಾಯಿಂಟ್ಗೆ ನಾನು ಏನು ಮಾಡಬೇಕು? ಒನ್ ಸಿಂಪಲ್ ಎಕ್ಸಾಂಪಲ್, ವೆನ್ ವಿ ಟೇಕ್, ನಾವು 2 ವೀಲರ್ ತಗೊಳ್ತೀವಿ, ಆ ಗಾಡಿಗೆ ಸರ್ವಿಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಅಟ್ ಸಮ್ ಪಾಯಿಂಟ್ ಅದು ಅದರ ಎಫಿಷಿಯನ್ಸಿ ಸ್ಟಾಪ್ ಆಗಿಬಿಡುತ್ತೆ, ವರ್ಕೇ ಆಗಲ್ಲ. ಸಿಮಿಲರ್ಲಿ ನಮ್ಮ ಜಾಯಿಂಟ್ ಮಧ್ಯ ಕೂಡ ಅವಾಗ ಸರ್ವಿಸಿಂಗ್ ಮಾಡಲೇಬೇಕು, ಆಯಿಲ್ ಇರಲೇಬೇಕು, ಇಲ್ಲಾಂದರೆ ಈ ಥರ ಮೂವ್ ಆಗೋದು ತುಂಬ ಕಷ್ಟ ಆಗುತ್ತೆ. ಆ ಆಯಿಲ್ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಅದು ಹೇಗಪ್ಪ ಪ್ರೊಡ್ಯೂಸ್ ಆಗುತ್ತೆ? ಕೊಲಾಜಿನ್, ವಿಟಮಿನ್ ಡಿ, ಕ್ಯಾಲ್ಶಿಯಂ, ಗ್ಲುಕೋಸಮೈನ್. ಸೊ ಈ ಥರ 4 ಡಿಫ್ರೆಂಟ್ ಜಾಯಿಂಟ್ ಫುಡ್ಸಿಂದ ಕೂಡ ಅದು ಇಂಪ್ರೂವ್ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ, ಆ್ಯಸ್ ವಿ ಏಜ್ ಆಗ್ತಾ ಆ ಆಯಿಲ್ ಅನ್ನೋದು, ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗೋದ್ರಿಂದನೇ 2 ಬೋನ್ ಈ ಥರ ರಬ್ ಆದಾಗ ಪೇನ್ ಬರೋದು ನಮ್ಮ ಜಾಯಿಂಟಲ್ಲಿ. ಸೊ ಆ ಪೇನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಆ ಸಿನೋವಿಯಲ್ ಫ್ಲೂಯಿಡ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡೋ ಫುಡ್ಗೆ ನಾನು ತಗೊಳ್ಬೇಕು. ಒಂದು ಗ್ಲುಕೋಸಮೈನ್ ಅನ್ನೋದು ಒಂದು ಪ್ರೋಟೀನ್, ಕಂಪ್ಲೀಟ್ಲಿ, ಅವಾಗಲೇ ನಾನು ಹೇಳಿದೆ, ಕೆರಾಟಿನ್ ಹೇರ್ಗೆ, ರೈಟ್, ಗ್ಲೂಟಮಿನ್ ಮಸಲ್ಗೆ. ಅದೇ ಥರ ಗ್ಲೂಕೋಸಮೈನ್ ಜಾಯಿಂಟ್ಗೆ ಇರುವಂಥ ಒಂದು ಅಮೈನೋ ಆಸಿಡ್, ಜಾಯಿಂಟ್ಗೋಸ್ಕರನೇ ಇರುವಂಥ ಒಂದು ಅಮೈನೋ ಆಸಿಡ್. ಸೊ ಹೌ ಕ್ಲಿಯರ್ಲಿ ವಿ ಹ್ಯಾವ್ ಟೇಕನ್ ಆ ಒಂದು ಗ್ಲೂಕೋಸಮೈನ್ ನಮ್ಮ ಜಾಯಿಂಟ್ ಸಪೋರ್ಟಲ್ಲಿ ಇದೆ. ನೆಕ್ಸ್ಟ್, ಸ್ಕ್ರೂಟಲೇರಿಯಾ ರೂಟ್ ಎಕ್ಸ್ಟ್ರಾಕ್ಟ್, ಇದು ಕೂಡ ಪ್ರೊಡಕ್ಷನ್ಗೆ, ಕೊಲಾಜಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಬಾಡಿಯಲ್ಲಿ, ಆ ಆಯಿಲ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಸೈನೋವಿಯಲ್ ಪ್ರೊಡಕ್ಷನ್ಗೆ. ಸೊ ಇದು ಚೈನೀಸ್ ಮೆಡಿಸಿನಲ್ಲಿ 2000 ವರ್ಷಗಳಿಂದ, 2000 ಇಯರ್ಸಿಂದ ಇವತ್ತುವರೆಗೂ ಕೂಡ ಅವರ ಮೆಡಿಸಿನ್ಸಲ್ಲಿ ಯೂಸ್ ಮಾಡೋ ಒಂದು ರೂಟ್ ಅಂದರೆ, ಒಂದು ಬೇರಿನ ಎಕ್ಸ್ಟ್ರಾಕ್ಟ್ ಅಂದರೆ ಈ ಸ್ಕ್ರೂಟಲೇರಿಯಾ ರೂಟ್ ಎಕ್ಸ್ಟ್ರಾಕ್ಟ್, ಅದು ಕೂಡ ಜಾಯಿಂಟ್ ಸಪೋರ್ಟಲ್ಲಿದೆ. ಸೊ ಅದ್ರ ಜೊತೆಗೆ ಅದು ಮಾತ್ರ ಸಾಕಾ ಅಂದರೆ, ಇದೇ ಅಡ್ವಾಂಟೇಜ್ ಆಫ್ ಹರ್ಬಲ್ ಲೈಫ್ ಜಾಯಿಂಟ್ ಸಪೋರ್ಟ್. ಅದ್ರ ಜೊತೆಗೆ ಮ್ಯಾಂಗನೀಸ್, ಕಾಪರ್ ಅನ್ನೋ ಮಿನರಲ್ಸ್ ಕೂಡ ಇದೆ. ಸೊ ಇವೆರಡು ಕೂಡ ಬೈಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ನ್ಯೂಟ್ರಿಷನ್ ತಗೊಳ್ತಿದ್ದೀನಿ, ಅದೆಲ್ಲೂ ಹೊರಗಡೆ ಹೋಗ್ದಿರ ಬೈಂಡ್ ಆಗಬೇಕು ಜಾಯಿಂಟ್ಗೆ. ಸೊ ಅದಕ್ಕೆ ಮ್ಯಾಂಗನೀಸ್, ಕಾಪರ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ಒಂದಿನಕ್ಕೆ 3 ಟೈಮ್ ತಗೊಳ್ಬೋದು, ನಾವು ಮೀಲ್ಸ್ ಆದಮೇಲೆ ಇಲ್ಲ ಶೇಕ್ ಆದಮೇಲೆ ಕೂಡ ತಗೊಳ್ಬೋದು. ಸೊ ಇನ್ ಕೇಸ್ ಇವಾಗ ಒಬ್ಬರಿಗೆ ಜಾಯಿಂಟು ಚೆನ್ನಾಗಿರಬೇಕು, ಬೋನು ಕೂಡ ಹೆಲ್ದಿ ಆಗಿರ್ಬೇಕಂದ್ರೆ ಎರಡು ಕೂಡ ಕಂಬೈನ್ ಮಾಡಿ ತಗೊಳ್ಬೋದು, ಕ್ಯಾಲ್ಸಿಯಂ ಅಂಡ್ ಜಾಯಿಂಟ್ ಸಪೋರ್ಟ್. ಸೊ ದಿಸ್ ಇಸ್ ಅಬೌಟ್ ಜಾಯಿಂಟ್ ಹೆಲ್ತ್. ನೆಕ್ಸ್ಟ್ ಇರೋದು ಓಕೆ ಓಕೆ, ಫ್ಯೂ ಕ್ವೆಶ್ಚನ್ಸ್ ಎಲ್ಲ ಇದೆ, ನಾನು ಲಾಸ್ಟಲ್ಲಿ ಇದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ,
Coming to the next category, sports nutrition. So H24 ಅಂದ್ರೇನೆ ಒಂದು ಬ್ರ್ಯಾಂಡ್ ಅಲ್ವಾ? ಸೊ ಹಿಯರ್ ಸಾರಿ ಓಕೆ. ಸೊ ಹಿಯರ್ ವಾಟ್ ಇಸ್ ದ ಫಸ್ಟ್ ಥಿಂಗ್, ನಾನು ಏನು ಫಸ್ಟ್ ಸ್ಪೋರ್ಟ್ಸ್ ಅಂದಿದ ತಕ್ಷಣ ಏನು ಫೋಕಸ್ ಮಾಡ್ಬೇಕು? ಸ್ಪೋರ್ಟ್ಸ್ ಅಂದಿದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ? ಎಕ್ಸಸೈಸ್ ಮಾಡೋದು, ವರ್ಕೌಟ್ ಮಾಡೋದು, ಜಿಮ್ಮಿಗೆ ಹೋಗೋದು, ಇಲ್ಲ ಜಾಗ್ ಮಾಡೋದು, ಈ ಥರ ಸ್ಮಾಲ್ ಸ್ಮಾಲ್ ಎಕ್ಸಸೈಸ್ ನೆನಪು ಬರುತ್ತಲ್ಲ. ಯಾರೆಲ್ಲ ಇದು ಮಾಡಿ, ಇನ್ ಕೇಸ್ ನೀವು ಎಕ್ಸಸೈಸ್ ಮಾಡ್ತಿದ್ರೆ 45 ನಿಮಿಷದ ಒಳಗಡೆ ನೀವು ಪ್ರೋಟೀನ್ನ ಕನ್ಸ್ಯೂಮ್ ಮಾಡಬೇಕು. ಇಲ್ಲ ಅಂದ್ರೆ ನೀವು ಪ್ರೋಟೀನ್ ತಗೊಂಡ್ರು ಕೂಡ ವೇಸ್ಟ್. ಸೊ ಟೈಮ್ ಆಗ್ತಾ ಆಗ್ತಾ 60 ಮಿನಿಟ್ಸ್ 75 ಮಿನಿಟ್ಸ್ ನಾನು ಎಕ್ಸಸೈಸ್ ಮಾಡಿಬಿಟ್ಟಿದ್ದೀನಿ, ನನ್ನ ಮಸಲ್ಸ್ ಎಲ್ಲ ತುಂಬ ಸೋರ್ ಆಗಿಬಿಟ್ಟಿದೆ, ಇವಾಗ ಪ್ರೋಟೀನ್ಗೋಸ್ಕರ ವೆಯ್ಟ್ ಮಾಡುತ್ತೆ, ಅದು ಓನ್ಲಿ 45 ಮಿನಿಟ್ಸ್ ವೆಯ್ಟ್ ಮಾಡುತ್ತೆ ಅಷ್ಟೇ. ಅದರೊಳಗಡೆ ನೀವು ಪ್ರೋಟೀನ್ ಕೊಟ್ಟಾಗ ಅದು ಕ್ವಿಕ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದರ ಅಬ್ಸಾರ್ಪ್ಷನ್ ಲೆವೆಲ್ಸ್ ಕಡಿಮೆ ಆಗ್ಬಿಡುತ್ತೆ. 1 ಅವರ್ ಆದ್ಮೇಲೆ ನಾನು ಮನೆಗೆ ಹೋಗಿ ತಗೊಳ್ತೀನಿ, 2 ಅವರ್ಸ್ ಆದ್ಮೇಲೆ ತಗೊಳ್ತೀನಿ ಅಂದ್ರೆ ಅಬ್ಸಾರ್ಪ್ಷನ್ ರೇಟ್ ಬಂದು ಝೀರೋಗೂ ಕೂಡ ಬಂದ್ಬಿಡುತ್ತೆ. ಅದೇ ಗ್ರಾಫ್ದು ಮೀನಿಂಗ್. ಸೊ ನಾನು ಫಾಸ್ಟ್ ಆಗಿ ಇರುವಂತ ಒಂದು ಪ್ರೋಟೀನ್ ಬೇಕು. ಪ್ಲಸ್ ನಾನು ಫಾಸ್ಟ್ ಆಗಿದ್ರೆ ಮಾತ್ರ ಸಾಕಾ? ಮತ್ತೆ ನನ್ನ ಮಸಲ್ಸ್ ಎಲ್ಲ ನೋವಾಗುತ್ತಲ್ಲ, ರಿಪೇರ್ ಮಾಡ್ಬೇಕಲ್ಲ ಮಸಲ್ಸ್, ಅದಕ್ಕೆ ಸ್ಲೋ ಪ್ರೋಟೀನು ಬೇಕಲ್ಲ. ಎರಡೆರಡು ಪ್ರೋಟೀನ್ಗೆ ನಾನು ಎಲ್ಲಿ ಹೋಗ್ಲಿ ಅಂತ ಇರೋರಿಗೆ ಬೆಸ್ಟ್ ಆಪ್ಷನ್ ಅಂದ್ರೆ H24 ರೀಬಿಲ್ಡ್ ಸ್ಟ್ರೆಂತ್. ಇದರಲ್ಲಿ ವೇ ಪ್ರೋಟೀನ್ ಇದೆ, ಕಸೀನ್ ಪ್ರೋಟೀನು ಇದೆ. ಅಂದ್ರೆ ಒಂದು ಫಾಸ್ಟ್ ಪ್ರೋಟೀನ್, ಒಂದು ಸ್ಲೋ ಪ್ರೋಟೀನ್. ಫಾಸ್ಟ್ ಪ್ರೋಟೀನ್ ಬಂದ್ಬಿಟ್ಟು ಬೇಗ ರಿಕವರಿಗೆ ಹೆಲ್ಪ್ ಮಾಡುತ್ತೆ, ಸ್ಲೋ ಪ್ರೋಟೀನ್ ಅದನ್ನ ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ರಿಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 24 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದರಲ್ಲಿದೆ. ಸೊ ಒಂದು ಶಾರ್ಟ್ ಅಲ್ಲಿ ಮ್ಯಾಕ್ಸಿಮಮ್ ನಮ್ಮ ಬಾಡಿ 28 to 30 ಗ್ರಾಮ್ಸ್ ಪ್ರೋಟೀನ್ ಅಷ್ಟೇ ತಗೊಳ್ಳೋದಕ್ಕೆ ಸಾಧ್ಯ. ಸೊ ನಮ್ಮಲ್ಲಿ 24 ಗ್ರಾಮ್ಸ್ ಹೈ ಕ್ವಾಲಿಟಿ ಪ್ರೋಟೀನ್ ಇದೆ. ಅಂಡ್ ಈ ಪ್ರಾಡಕ್ಟ್ ಬ್ಯೂಟಿ ಏನಂದ್ರೆ, ಇದು ಇನ್ಫಾರ್ಮ್ ಸ್ಪೋರ್ಟ್ಸ್ ಅಪ್ರೂವ್ಡ್ ಪ್ರಾಡಕ್ಟ್. ಸೊ ಸ್ಪೋರ್ಟ್ಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅದು ಅಲ್ವಾ? ಸೊ ಅದೇ ತರ ಕೆಲವೊಂದು ವಿಷಯಗಳನ್ನ ಬ್ಯಾನ್ ಮಾಡಿರ್ತಾರೆ. ಆ ಬ್ಯಾನ್ ಮಾಡಿರೋದು ಯಾವುದೇ ತರದ ಬ್ಯಾಂಡ್ ಸಬ್ಸ್ಟೆನ್ಸಸ್ ನಮ್ಮ ಈ ಒಂದು H24 ರೀಬೈಲ್ಡ್ ಅಲ್ಲೂ ಇಲ್ಲ, H24 ಹೈಡ್ರೇಟ್ ಅಲ್ಲೂ ಇಲ್ಲ ಅಂತ ಕೂಡ ನನಗೆ ಸರ್ಟಿಫೈಡ್ ಆಗಿರುವಂತ ಒಂದು ಪ್ರಾಡಕ್ಟ್ H24 ರೀಬಿಲ್ಡ್ ಸ್ಟ್ರೆಂತ್. ಅಂಡ್ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ನೀವು ಲೇಬಲ್ ನೋಡಿದಾಗ ಶುಗರ್ ಕಾಂಟೆಂಟ್ ಅಂತ ಇರುತ್ತೆ, ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್. ಯಾಕೆ ಕಾರ್ಬೋಹೈಡ್ರೇಟ್ ಬೇಕು? ಸ್ಪೋರ್ಟ್ಸ್ ಡ್ರಿಂಕ್ ಅಲ್ಲಿ ಯಾಕೆ ಕಾರ್ಬೋಹೈಡ್ರೇಟ್ ಬೇಕು ಅಂದ್ರೆ ವೆರಿ ಸಿಂಪಲ್. ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು ಪುಷ್ ಮಾಡೋ ಒಂದು ಇವಾಗ ಒಂದು ಲಾರಿಯಲ್ಲಿ ಇವಾಗ ಒಂದು ಗೂಡ್ಸ್ ಕ್ಯಾರಿ ಮಾಡ್ತಿರುತ್ತೆ, ಆ ಲಾರಿ ಬಂದು ಕಾರ್ಬೋಹೈಡ್ರೇಟ್, ಗೂಡ್ಸ್ ಬಂದ್ಬಿಟ್ಟು ಪ್ರೋಟೀನ್. ಸೊ ಲಾರಿ ಇಲ್ದಿರ ಗೂಡ್ಸ್ ಕ್ಯಾರಿ ಆಗೋದಕ್ಕೆ ಪಾಸಿಬಿಲಿಟಿನೇ ಇಲ್ಲ. ಫಾಸ್ಟ್ ಆಗಿ ಮಸಲ್ಸ್ಗೆ ರೀಚ್ ಆಗಬೇಕು ಅಂದ್ರೆ ಈ ಕಾರ್ಬೋಹೈಡ್ರೇಟ್ನ ಸಪೋರ್ಟ್ ಇರಬೇಕು. ಅದಕ್ಕೋಸ್ಕರ 18 ಗ್ರಾಮ್ ಆಫ್ ಬೇಗ ರಿಲೀಸ್ ಆಗೋ ಕಾರ್ಬೋಹೈಡ್ರೇಟ್ ಇಲ್ಲಿರುತ್ತೆ. ಬೇಗ ರಿಲೀಸ್ ಆಗೋದಂದ್ರೆ ಎಲ್ಲೂ ಕೂಡ ಹೋಗಿ ಬಾಡಿಯಲ್ಲಿ ಸ್ಟೋರ್ ಆಗಲ್ಲ, ನಮಗೆ ಫ್ಯೂಚರ್ ಗ್ಲೂಕೋಸ್ನ ಇದು ಮಾಡೋದು, ಇನ್ಸುಲಿನ ಡಿಸ್ಟರ್ಬ್ ಮಾಡೋದು ಆ ಥರ ಇಲ್ದಿರ ನ್ಯಾಚುರಲಿ ನನಗೆ ಫಾಸ್ಟಾಗಿ ಅದ್ರ ಕೆಲಸ ಅದು ಡ್ರಾಪ್ ಮಾಡಿಬಿಟ್ಟು ಪ್ರೋಟೀನ್ಗೆ ಮತ್ತೆ ಅದು ಬಾಡಿಯಲ್ಲಿಂದ ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಈ ಥರ ಕಾರ್ಬೋಹೈಡ್ರೇಟ್ ನಮ್ಮ ರೀಬಿಲ್ಡ್ ಸ್ಟ್ರೆಂತಲ್ಲಿದೆ. ಸೊ 1:5:1 ಒಂದು ರೇಷಿಯೋ ಕಾರ್ಬೋಹೈಡ್ರೇಟ್ ಅಂದರೆ 5 ರೇಷಿಯೋ ಪ್ರೋಟೀನ್ ಮತ್ತೆ 1 ರೇಷಿಯೋ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕಾಂಬಿನೇಷನ್ ಇರೋದ್ರಿಂದ ಕ್ವಿಕ್ ರಿಕವರಿ, ಕ್ವಿಕ್ ರೆಸ್ಟೋರಿಂಗ್, ಮಸಲ್ ಪವರ್ಗೆ ಇದು ಹೆಲ್ಪ್ ಮಾಡುತ್ತೆ, ಮಸಲ್ಗೆ ರಿಕವರ್ ಮಾಡಲಿಕ್ಕೆ. ಅಂಡ್ ಒನ್ ಆಫ್ ದ ಬೆಸ್ಟ್ ಪೋಸ್ಟ್ ವರ್ಕೌಟ್ ಡ್ರಿಂಕ್ ಅಂತ. ಸೊ ಇದನ್ನ ನಾನು ಬರೀ ವರ್ಕೌಟ್ ಮಾಡೋರು ಮಾತ್ರ ತಗೊಳ್ಬೇಕಂದ್ರೆ ಇಲ್ಲ, ಎನಿಬಡಿ ಯಾರಾದರೂ ಮಸಲ್ಸ್ಗೆ ಕೆಲಸ ಕೊಡ್ತಿದ್ದೀರಾ, ವರ್ಕೌಟ್ ಮಾಡ್ತಿದ್ದೀರಾ, ಇಲ್ಲಾಂದ್ರೆ ಹೆವಿ ಲೇಬರ್ ಜಾಬ್ಸ್ ಇದೆ, ಮಸಲ್ಸ್ ತುಂಬಾ ವೀಕ್ ಆಗಿದೆ ಅನ್ನೋರು ಕೂಡ ಇದು ತಗೊಳ್ಬೋದು. ಈ ಪ್ರಾಡಕ್ಟ್ ವಿ ಕ್ಯಾನ್ ಯೂಸ್ ಇಟ್ ಆನ್ ರೆಗ್ಯುಲರ್ ಬೇಸಿಸ್. ಅಂಡ್ ಇದು ಬಂದ್ಬಿಟ್ಟು ಎವ್ರಿ ಡೇ 1 ಸ್ಯಾಶೆಟ್ ತಗೊಳ್ಳಿ ವಿತ್ ಮಿಲ್ಕ್ ಆರ್ ವಿತ್ ವಾಟರ್. ವಾಟರ್ ಇಸ್ ದ ಬೆಸ್ಟ್ ಆಪ್ಷನ್ ಬಿಕಾಸ್ ಆಲ್ರೆಡಿ ಇದರಲ್ಲಿ ವೇ ಕೆಸಿನ್ ಇರೋದ್ರಿಂದ ಮಿಲ್ಕ್ದ ಅವಶ್ಯಕತೆ ಇರಲ್ಲ. ಸೊ ವಾಟರ್ ಜೊತೆ ತಗೊಳ್ಳಿ, ಒಂದಿನ 1 ಸರ್ವಿಂಗ್. ಸೊ ಪ್ರೋಟೀನ್ ಸಪೋರ್ಟ್ ಮಾಡುತ್ತೆ, ರಿಪೇರ್ ಮಾಡುತ್ತೆ, ರಿಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೂ ನಮ್ಮ PPPಗೂ ತುಂಬ ಡಿಫ್ರೆನ್ಸ್ ಇದೆ. PPP ಬಂದ್ಬಿಟ್ಟು ರೆಗ್ಯುಲರ್ ಪ್ರೋಟೀನ್, ಎಲ್ರಿಗೂ ಬೇಕಾಗಿರುವಂಥ ಪ್ರೋಟೀನ್. ಇದು ಮಸಲ್ ಕಾನ್ಸಂಟ್ರೇಷನ್ ಮಾಡೋರಿಗೆ, ಮಸಲ್ ರಿಕವರಿ ಮಾಡೋರಿಗೆ, ಮಸಲ್ ರಿಸ್ಟೋರ್ ಮಾಡೋರಿಗೆ ಬೇಸಿಕ್ಲಿ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರಾಡಕ್ಟ್. ಸೊ ಇದು ಡಿಫ್ರೆನ್ಸ್. ಸೊ ನಾನು ಆವಾಗಲೇ ಹೇಳಿದ ಥರ ಎಲ್ರಿಗೂ ಕೂಡ ಈ ಕ್ವೆಶ್ಚನ್ ಮಾರ್ಕೆಟಲ್ಲಿ ಬಂದೇ ಬರುತ್ತೆ, ವೈ 15 ಗ್ರಾಮ್ಸ್ ಆಫ್ ಶುಗರ್ ಇದೆ ಅಂತ. ಸಿಂಪಲ್, ಒಂದು ಪ್ರೋಟೀನ್ಗೆ ಕಾರ್ಬೋಹೈಡ್ರೇಟ್ ಇರಲೇಬೇಕು. ಓಕೆ ಓಕೆ
ದೇರ್ ಇಸ್ ಒನ್ ಕ್ವೆಶ್ಚನ್, ರೀಬಿಲ್ಡ್ ಸ್ಟ್ರೆಂತ್ ಬಂದ್ಬಿಟ್ಟು ಮೀಲ್ ತರ ವರ್ಕೌಟ್ ಆಗಲ್ಲ ಅಂತ. ನೋ ಮ್ಯಾಮ್, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪೋಸ್ಟ್ ವರ್ಕೌಟ್. ಮೀಲ್ಗೆ ಏನೇನು ಬೇಕಿದೆ, ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ವೈಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಕಾಂಬಿನೇಷನ್ಸ್ ಇರಬೇಕು, ಇಷ್ಟು ಪರ್ಸೆಂಟೇಜ್ ಅಂತ. ಸೊ ಇದು ಕಂಪ್ಲೀಟ್ಲಿ ಪೋಸ್ಟ್ ವರ್ಕೌಟ್ ಡ್ರಿಂಕ್, ಅಂದರೆ ವರ್ಕೌಟ್ ಆದಮೇಲೆ ನನ್ನ ಮಸಲ್ಸ್ಗೆ ಏನು ಬೇಕು, ನನ್ನ ಬಾಡಿಗೆ ಏನು ಬೇಕು ಅದರ ಸ್ಪೆಸಿಫಿಕ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು. ಸೊ ಮೀಲ್ ರೀಪ್ಲೇಸ್ಮೆಂಟ್ ನಮ್ಮ F1 ವೇಟ್ ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ ಬರೋ ಪ್ರಾಡಕ್ಟ್. ಇದು ಸ್ಪೋರ್ಟ್ಸ್ ಅಂದರೆ ಲಿಟಲ್ ಎಕ್ಸಸೈಸ್. ಎರಡು ತಗೊಳ್ಬೋದಂದ್ರೆ ಎಸ್, ಖಂಡಿತ ಎರಡು ತಗೊಳ್ಬೋದು. ಮಾರ್ನಿಂಗ್ ನೀವು ಶೇಕ್ ತಗೊಳ್ತಿದ್ದೀರಾ, ಇಲ್ಲ ಈವ್ನಿಂಗ್ ವರ್ಕೌಟ್ ಮಾಡ್ತಿದ್ದೀರಾ, ಆಫ್ಟರ್ ವರ್ಕೌಟ್ ನೀವು ರಿಬಿಲ್ಡ್ ಸ್ಟ್ರೆಂತ್ ತಗೊಳ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಸೊ ನೆಕ್ಸ್ಟ್ ಥಿಂಗ್ ಇಸ್ ವಾಟ್ ಇಸ್ ದ ಶುಗರ್. ಇದರಲ್ಲಿ ಏನು ಶುಗರ್ ಇದೆ ಅಂದರೆ 7 ಗ್ರಾಮ್ ಸುಕ್ರೋಸ್, 7 ಗ್ರಾಮ್ಸ್ ಫ್ರುಕ್ಟೋಸ್, 1 ಗ್ರಾಮ್ ಮಾಲ್ಟೋಡೆಕ್ಸ್ಟ್ರಿನ್. ಸೊ ವಾಟ್ ಎವರ್ ಯು ಸಿ ಇನ್ ಇಂಟರ್ನೆಟ್ ಇಸ್ ನಾಟ್ ಟ್ರೂ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಲೆಟ್ ಮಿ ಬ್ರೇಕ್ ಡೌನ್ ದ ಸೈನ್ಸ್. ಸುಕ್ರೋಸ್ ಏನು ಮಾಡುತ್ತೆ, ಸುಕ್ರೋಸ್ ಏನಕ್ಕಿದೆ ಫಸ್ಟ್ ಆಫ್ ಆಲ್, ಇದು ನಾನು ಅವಾಗಲೇ ಹೇಳಿದೆ, ಕಾರ್ಬೋಹೈಡ್ರೇಟ್ ಇರಬೇಕು ಪೋಸ್ಟ್ ವರ್ಕೌಟ್ ಡ್ರಿಂಕ್ ಅಲ್ಲಿ, ಬಟ್ ಅದು ಬಂದ್ಬಿಟ್ಟು ಎಲ್ಲೂ ಒಳಗಡೆ ಸೇರ್ಕೋಬಾರ್ದು, ಬೇಗ ಅದ್ರ ಕೆಲಸ ಮಾಡ್ಬಿಟ್ಟು ಅದು ಹೊರಗಡೆ ಹೋಗ್ಬೇಕಲ್ಲ. ಸೊ ಅದೇ ತರಾನೇ ಸುಕ್ರೋಸ್ ಏನ್ ಮಾಡುತ್ತೆ, ಅದು ಬಂದ್ಬಿಟ್ಟು ಕ್ವಿಕ್ ಗ್ಲೂಕೋಸ್ ನ ರಿಲೀಸ್ ಮಾಡಿಬಿಟ್ಟು 15 ಮಿನಿಟ್ಸ್ ಅಲ್ಲಿ ಎನರ್ಜಿನ ಸಸ್ಟೈನ್ ಮಾಡಿ ಇದು ಹೊರಗಡೆ ಹೋಗ್ಬಿಡುತ್ತೆ. ಜಸ್ಟ್ 15 ಮಿನಿಟ್ಸ್ಗೆ ಮಾತ್ರ ಸುಕ್ರೋಸ್ದು ಕೆಲಸ. ಅದಕ್ಕೆ ಈ ಶುಗರ್ನ ಚೂಸ್ ಮಾಡಿರೋದು. ಮಾಲ್ಟೋಡೆಕ್ಸ್ಟ್ರಿನ್. ಸೊ ಮಾಲ್ಟೋಡೆಕ್ಸ್ಟ್ರಿನ್ ಇಸ್ ಬ್ಯಾಡ್ ಫಾರ್ ಹೆಲ್ತ್, ಮಾಲ್ಟೋಡೆಕ್ಸ್ಟ್ರಿನ್ ಬಂದ್ಬಿಟ್ಟು ಹಾರ್ಮ್ಫುಲ್ ಫಾರ್ ಹೆಲ್ತ್. ಎಲ್ಲ ಯಾವಾಗ ಅಂದರೆ ಅದರ ಲಿಮಿಟೆಡ್ FSSAI ಕೊಟ್ಟಿರೋ ಲಿಮಿಟೆಡ್ ರೇಂಜ್ನ ನಾವು ಕ್ರಾಸ್ ಮಾಡಿದ್ರೆ ಮಾತ್ರನೇ ಅದು ಹಾರ್ಮ್ಫುಲ್ ಫಾರ್ ಹೆಲ್ತ್. ಜಸ್ಟ್ 1 ಗ್ರಾಮ್ ಇಸ್ ನಥಿಂಗ್. ಸೊ ಇದು ಯಾಕಿದೆ ಮ್ಯಾಲ್ಟೋಡೆಕ್ಸ್ಟ್ರಿನ್ ನಮ್ಮ S24 ಅಲ್ಲಿ ಅಂದರೆ ಸಿಂಪಲ್, ಇದು ಕೂಡ ಫಾಸ್ಟ್ ರಿಲೀಸಿಂಗ್ ಕಾರ್ಬೋಹೈಡ್ರೇಟ್, ಫಾಸ್ಟಾಗಿ ಅದ್ರ ಕೆಲಸ ಮಾಡೋ ಕಾರ್ಬೋಹೈಡ್ರೇಟ್. ಪ್ಲಸ್ ನನ್ನ ಬ್ರೈನ್ಗೆ ಗೊತ್ತಿರೋ ಒಂದೇ ಶುಗರ್ ಅಂದರೆ ಮಾಲ್ಟೋಡೆಕ್ಸ್ಟ್ರಿನ್. ಬ್ರೈನ್ಗೆ ಬೇರೆ ಯಾವುದೇ ಶುಗರ್ ಕೂಡ ಅರ್ಥ ಆಗಲ್ಲ, ಬಟ್ ಮಾಲ್ಟೋಡೆಕ್ಸ್ಟ್ರಿನ್ ಅಂದರೆ ನೆನಪಿರುತ್ತೆ ಬ್ರೈನ್ಗೆ. ಸೊ ಬ್ರೈನ್ ಫ್ರೆಂಡ್ಲಿ ಶುಗರ್ ಮಾಲ್ಟೋಡೆಕ್ಸ್ಟ್ರಿನ್ ಇನ್ ಲಿಮಿಟೆಡ್ ರೇಂಜ್, 1 ಗ್ರಾಮ್ ಲಿಮಿಟೆಡ್ ರೇಂಜಲ್ಲಿ ತಗೊಂಡಾಗ ಇಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಆ್ಯಂಡ್ ಇದು ಸೇಫ್ ಆ್ಯಂಡ್ ಎಫೆಕ್ಟಿವ್ ಆ್ಯಂಡ್ ಮೈಲ್ಡ್ ಟೇಸ್ಟ್ ಕೊಡುವಂಥ ಒಂದು ಶುಗರ್ ಆಗಿರೋದ್ರಿಂದ ಇದನ್ನ ಚೂಸ್ ಮಾಡಿದ್ದಾರೆ ಇನ್ S24 ಪ್ರಾಡಕ್ಟ್ಸ್. ನೆಕ್ಸ್ಟ್ ಇಸ್ ಥರ್ಡ್ ಶುಗರ್, ಫ್ರುಕ್ಟೋಸ್. ನೀವು ಇಲ್ಲಿ 3 ಶುಗರ್ ನೋಡ್ತಿದ್ದೀರಾ, ಇದು 3 ಕೂಡ ಗ್ಲುಕೋಸ್ನ ಇನ್ಕ್ರೀಸ್ ಮಾಡಲ್ಲ ಬಾಡಿಯಲ್ಲಿ, ಬಿಕಾಸ್ ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಇನ್ಸುಲಿನ್ ಲೆವೆಲ್ಸ್ನ ಇನ್ಕ್ರೀಸ್ ಮಾಡಲ್ಲ. ಇದ್ರ ಕೆಲಸ ಏನಂದ್ರೆ ಅಲ್ಲಿ ಹೋಗಿ ಎನರ್ಜಿ ಕೊಡೋದು, ಪ್ರೋಟೀನ್ನ ಡ್ರಾಪ್ ಮಾಡೋದು, ಮತ್ತೆ ಬಾಡಿಯಿಂದ ಹೊರಗಡೆ ಬರೋದು, ಇಷ್ಟೇ ಇದ್ರ ಕೆಲಸ. ಸೊ ಫ್ರುಕ್ಟೋಸ್ ಕೂಡ ಹಾಗೇನೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಇದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ಫಾಸ್ಟಾಗಿ ರಿಲೀಸ್ ಆಗುತ್ತೆ, ಗ್ಲುಕೋಸ್ ಲೆವೆಲ್ಸ್ನ ಮೇಂಟೈನ್ ಮಾಡುತ್ತೆ, ಪ್ಲಸ್ ವರ್ಕೌಟ್ ಆಗಿದ ತಕ್ಷಣ ಸುಸ್ತಾಗಬಾರ್ದು ಅನ್ನೋದಕ್ಕೆ ಫ್ರುಕ್ಟೋಸ್ನ ಆ್ಯಡ್ ಮಾಡಿದ್ದಾರೆ. ಫಟೀಗ್ನೆಸ್ ಇರಲ್ಲ. ಸೊ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ನ, ಅಥ್ಲೀಟ್ ಅಂದರೆ ಯಾರೆಲ್ಲ ವರ್ಕೌಟ್ ಮಾಡಿ ಈ ಪ್ರಾಡಕ್ಟ್ ತಗೊಳ್ತಿದ್ದೀರೋ ಅವ್ರಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂತ ಈ ಒಂದು ಫ್ರುಕ್ಟೋಸ್ ಅನ್ನೋ ಶುಗರ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ದಟ್ಸ್ ಆಲ್ ದ ರೀಸನ್. ಸೊ ಐ ಹೋಪ್ ಈ ರೀಸನ್ಸ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ವೆನ್ ಯುವರ್ ಎಕ್ಸ್ಪ್ಲೇನಿಂಗ್ ನೀವು ಕೂಡ ಇದೇ ಥರ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಇಸ್ ಹೈಡ್ರೇಷನ್. ಹೈಡ್ರೇಟ್, S24 ಹೈಡ್ರೇಟ್ ಕೂಡ ಸೇಮ್ ಅದೇನೇ ಥರ ಇದೆ. ಇನ್ಫಾರ್ಮ್ ಸ್ಪೋರ್ಟ್ಸ್ ಅಪ್ರೂವ್ಡ್, ಬ್ಯಾಂಡ್ ಸಬ್ಸ್ಟೆನ್ಸ್ ಇಲ್ಲ, ಆ್ಯಡೆಡ್ ಶುಗರ್ ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ. ನಾರ್ಮಲ್ ವಾಟರಲ್ಲಿ ಇರೋದಕ್ಕೆ ಹೈಡ್ರೇಟ್ಗೂ ಏನು ಡಿಫ್ರೆನ್ಸ್ ಅಂದರೆ, ನಾರ್ಮಲ್ ವಾಟರ್ ನೀವು ತಗೊಳ್ಳಾಗ ನಮ್ಗೆ ಗೊತ್ತಾಗಲ್ಲ, ನಮ್ಮ ಸೆಲ್ಸ್ ಒಳಗಡೆ ವಾಟರ್ ಹೋಗ್ತಿಲ್ಲ, ನಮ್ಮ ಜೀವಕೋಶಗಳ ಒಳಗಡೆ ನೀರು ಹೋಗ್ತಿಲ್ಲ. ಸೊ ಹೈಡ್ರೇಷನ್ ಅನ್ನೋದು ಲಾಕ್ ಆಗ್ತಿಲ್ಲ. ಸೊ ಎಷ್ಟು ನೀವು ಜಾಸ್ತಿ ನೀರು ಕುಡಿತೀರೋ ಅಷ್ಟು ಹೊರಗಡೆ ಬರ್ತಾನೆ ಇರುತ್ತೆ. ಯೂರಿನ್ ಔಟ್ಪುಟ್ ಜಾಸ್ತಿ ಆಗ್ತಾ ಆಗ್ತಾ ಪ್ರೋಟೀನ್ ವಾಶ್ ಔಟ್ ಆಗಿಬಿಡುತ್ತೆ, ವಿಟಮಿನ್ಸ್ ಮಿನರಲ್ಸ್ ಎಲ್ಲ ವೇಸ್ಟ್ ಆಗಿ ಹೋಗ್ತಿದೆ. ಸೊ ಇವಾಗ ನನ್ಗೇನು ಬೇಕು, ನಾನು ಕುಡಿಯೋ ನೀರು ನನ್ನ ಸೆಲ್ಸ್ ಒಳಗಡೆ ಲಾಕ್ ಆಗಬೇಕು, ಪ್ಲಸ್ ಯಾವುದೇ ವಿಟಮಿನ್ ಮಿನರಲ್ಸ್ ವೇಸ್ಟ್ ಆಗಬಾರ್ದು. ಅಂದರೆ ಲೋ ಆಸ್ಮಾಲಿಟಿ ಅಂದರೆ ಮಿನರಲ್ಸ್ ಅಂದ್ರೆ ಏನು ಇಲ್ಲ, ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಲೈಟ್ಸ್ ಸ್ಪೋರ್ಟ್ಸ್ ಡ್ರಿಂಕ್ಸ್ ಅಲ್ಲಿ ಯಾಕೆ ಎಲೆಕ್ಟ್ರೋಲೈಟ್ಸ್ ಇದೆ ಅಂದ್ರೆ ಹೈಡ್ರೇಷನ್ ಲಾಕ್ ಮಾಡೋದಕ್ಕೆ, ಒಂಥರ ಲಾಕ್ ಅಂಡ್ ಕೀ ತರ ಇದು. ಸೊ ಎಲೆಕ್ಟ್ರೋಲೈಟ್ಸ್ ಇರುವಂತ ಪ್ರಾಡಕ್ಟ್ ಇದು ಹೈಡ್ರೇಟ್. ಸೊ ಇದರಲ್ಲಿ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ಸ್ ಇದೆ, ಪ್ಲಸ್ ಇದರಲ್ಲಿ ವಿಟಮಿನ್ಸ್ ಕೂಡ ಇದೆ. ಸೊ ವಿಟಮಿನ್ ಬಿ, ವಿಟಮಿನ್ B12, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಈ ಥರ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ಸ್ ಇದೆ. ಸೊ ಇದು ಕೂಡ ಎವ್ರಿ ಡೇ ಯೂಸ್ ಮಾಡೋದು. ಇದು ಬರೀ ಸ್ಪೋರ್ಟ್ಸ್ ಅವರೇ ಯೂಸ್ ಮಾಡಬೇಕಂತ ಏನೂ ಇಲ್ಲ. ರೆಗ್ಯುಲರ್ ಆಗಿ ಯಾರೆಲ್ಲ ನಮಗೆಲ್ಲ ಕೂಡ ಹೈಡ್ರೇಷನ್ ಬೇಕಿರುತ್ತಲ್ಲ, ಸೊ ನಾವು ಕೂಡ ಇದನ್ನ ರೆಗ್ಯುಲರ್ ಕನ್ಸಂಪ್ಷನ್ ಮಾಡುವುದು. ಸ್ಯಾಶೆಟ್ಸ್ ಅಲ್ಲಿ ಇರೋದ್ರಿಂದ ಸೊ ವೆರಿ ವೆರಿ ಫ್ರೆಂಡ್ಲಿ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ಸೊ ಅಗೇನ್ ನಾವು ಎವ್ರಿ ಡೇ ವಾಟರ್ ಲೂಸ್ ಮಾಡ್ತಿರ್ತೀವಿ, ಅದನ್ನ ರಿಪ್ಲೆನಿಶ್ ಮಾಡೋದಕ್ಕೆ ನಾವು ಹೈಡ್ರೇಟ್ನ ಯೂಸ್ ಮಾಡ್ಕೋಬಹುದು. ಐ ಹೋಪ್ ಇಲ್ಲಿವರೆಗೂ ಐ ಆಮ್ ಕ್ಲಿಯರ್ ಎನಫ್.
ಸೊ ಹೈಡ್ರೇಟ್‌ನ ಹಾಟ್ ವಾಟರಲ್ಲಿ ತಗೊಳ್ಬೋದಾ ಅಂತ ಒಂದು ಕ್ವೆಶ್ಚನ್ ಬಂದಿದೆ. ಸಿನ್ಸ್ ಇಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ ಎಲ್ಲ ಇರೋದ್ರಿಂದ ಕುದೀತಿರೋ ಹಾಟ್ ವಾಟರಲ್ಲಿ ಆಡ್ ಮಾಡ್ತೀರಾ. ಲೂಕ್ ವೆರಿ ಲೈಟ್ ವಾರ್ಮ್ ವಾಟರ್, ಇಲ್ಲ ನನ್ನ ರೆಕಮೆಂಡೇಶನ್ ಬೆಸ್ಟ್ ಅಂದರೆ ನಾರ್ಮಲ್ ಟೆಂಪರೇಚರ್ ವಾಟರಲ್ಲಿ ತಗೊಳ್ಳಿ. ಇಲ್ಲ ಸ್ವಲ್ಪ ಬಿಸಿ ನೀರು ಬೇಕು ಅಂದರೆ ವೆರಿ 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 ಲೈಟ್ ವಾರ್ಮ್ ಆಗಿರೋ ವಾಟರ್ನ ಆಡ್ ಮಾಡ್ಕೊಳ್ಳಿ. ಬಿಕಾಸ್ ವಿಟಮಿನ್ ಸಿಗೆ ಹೀಟ್ ಅಂದರೆ ಆಗಲ್ಲ. ಸೊ ಅದು ಆ ವಿಟಮಿನ್ ನಮಗೆ ಬೇಕು ಅಂದರೆ ನಾವು ತುಂಬ ಹಾಟ್ ವಾಟರಲ್ಲಿ ಹೈಡ್ರೇಟ್ನ ಆ್ಯಡ್ ಮಾಡೋದು ಬೇಡ. ರೈಟ್. ಸೊ ನಾರ್ಮಲ್ ರೂಮ್ ಟೆಂಪ್ರೇಚರ್ ಇಲ್ಲ ಕೋಲ್ಡ್ ವಾಟರ್, ಸಿನ್ಸ್ ಇವಾಗ ಕೋಲ್ಡ್ ಸೀಸನ್ ಬರೋದ್ರಿಂದ ಜಸ್ಟ್ ರೂಮ್ ಟೆಂಪ್ರೇಚರ್ ವಾಟರ್ ಇಲ್ಲ ಲೈಟ್ಲಿ ಲೂಕ್ ವಾಟರಲ್ಲಿ ನಾವು ತಗೊಳ್ಬೋದು. ಐ ಹೋಪ್ ಐ ಆಮ್ ಕ್ಲಿಯರ್ ಎನಫ್. ಓಕೆ. So you can take in 250 ml of water. Sorry, 500 ml of water. Sorry. I'm very sorry. Hydrate one sachet na 500 ml of water ಅಲ್ಲಿ ಅಡ್ವೈಸ್ಡ್ ಇದೆ. ಸೊ ಅರ್ಧ ಲೀಟರ್ ನೀರಲ್ಲಿ ಒಂದು ಸ್ಯಾಶೆಟ್ ಹೈಡ್ರೇಟ್ ಸಾಕು. ಆ ಅರ್ಧ ಲೀಟರ್ಗೆ ನೀರು ಎಷ್ಟು ಮಿನರಲ್ಸ್ ಬೇಕೋ ಅಷ್ಟು ಒಂದು ಸ್ಯಾಶೆಟಲ್ಲಿ ಸಿಗುತ್ತೆ. ಸೊ ಒಂದಿನಕ್ಕೆ ನಾವು ಎಷ್ಟು ನೀರು ಕುಡಿತೀವಿ ಅಲ್ಲ, ಸೊ ಅರ್ಧ ಲೀಟರ್ಗೆ ನಾನು ಒಂದು ಸ್ಯಾಶೆಟ್ ಹೈಡ್ರೇಟ್ನ ನಾನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಲೇಬಲ್ನ ರೆಫರ್ ಮಾಡಿ, ಡೌಟ್ಸ್ ಇದ್ದರೆ ಇಲ್ಲ ಸ್ಪಾನ್ಸರ್ಸ್ ಹತ್ರ ಕೇಳಿ, ಅವರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಯೂಸ್ಫುಲ್ ಆಗಿ ಹೇಳ್ತಾರೆ. ರೈಟ್. ನಾವು ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್ ಆಫ್ ಟುಡೇ ಅಂದರೆ ವೃತ್ತಿ ಲೈಫ್ ಆಯುರ್ವೇದ. ಸೊ ನಮ್ಮ ಹರ್ಬಲ್ ಲೈಫ್ ಬಂದ್ಬಿಟ್ಟು 2020 ಈ ಫೀಲ್ಡ್ಗೆ ಎಂಟರ್ ಆಗಿದ್ದೀವಿ. ಪ್ರೀಮಿಯಂ ಆಯುರ್ವೇದಿಕ್ ರೇಂಜ್ ಅಂತ ಇನ್ನರ್ ನ್ಯೂಟ್ರಿಷನ್ ಆಗಲಿ 2024 ಔಟರ್ ನ್ಯೂಟ್ರಿಷನ್ಗೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಆಯುರ್ವೇದ ಇಸ್ ದ ಬೇಸಿಕ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಲ್ಲ. ಸೊ ಆಯುರ್ವೇದ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ರೀಸನ್ ವೈ ಇಂಡಿಯಾಸ್ ಸಿಸ್ಟಮ್ ಇಸ್ ಪಾಪ್ಯುಲರ್ ಅಂದರೆ ಬಿಕಾಸ್ ಆಫ್ ಆಯುರ್ವೇದ. ಸೊ ಲೆಟ್ ಸಿ ಇಲ್ಲಿರುವಂಥ ಆಯುರ್ವೇದಿಕ್ ರೇಂಜಸ್ ಯಾವ್ದ್ರ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಸೊ ಆಸ್ ಐ ಟೋಲ್ಡ್ 2020 ನಾವು ಕೇಮ್ ಅಪ್ ವಿತ್ ಬ್ರೈನ್ ಹೆಲ್ತ್, ಇಮ್ಯೂನ್ ಹೆಲ್ತ್ ಅಂಡ್ ತ್ರಿಫ್ಲಾ. ಬ್ರೈನ್ ಹೆಲ್ತಲ್ಲಿ ಬ್ರಾಹ್ಮಿ ಟ್ಯಾಬ್ಲೆಟ್ಸ್ ಇದೆ, ಬ್ರಾಹ್ಮಿ ಲೀಫಿಂದ ಆಗಿರುವಂಥ ಟ್ಯಾಬ್ಲೆಟ್ಸ್. ಇಮ್ಯೂನ್ ಹೆಲ್ತಲ್ಲಿ ಕಾಲ್ಮೇಘ್, ತುಳಸಿ, ಕಟುಕಿ ಎಲ್ಲ ನಾವು ಕೇಳಿರ್ತೀವಿ ಇವಾಗ ನಮ್ಮ ಅಜ್ಜಿ ಹೇಳಿರೋ ಕಾಲದಲ್ಲಿ. ಬಟ್ ಇದೆಲ್ಲ ಒಂದೇ ಕಡೆ ಕಾನ್ಸಂಟ್ರೇಟೆಡ್ ಆಗಿ ಹೈ ಕ್ವಾಲಿಟಿಯಾಗಿ ಸಿಗ್ತಿದೆ ಅಂದರೆ ವೃತ್ತಿ ಲೈಫ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಇಸ್ ತ್ರಿಫುಲಾ. ಎನಿಥಿಂಗ್ ಡೈಜೆಷನ್ ರಿಲೇಟೆಡ್ ಏನೇ ಆಗಿರಲಿ, ಫಸ್ಟ್ ಇಸ್ ತ್ರಿಫುಲಾ ನಮ್ಮ ಮೈಂಡಿಗೆ ಬರುತ್ತೆ. ಸೊ ಆಲ್ ದಿಸ್ 3 ಪ್ರಾಡಕ್ಟ್ಸ್ನ ನೋಡೋಣ. ಫಸ್ಟ್ ಇಸ್ ಬ್ರೈನ್ ಹೆಲ್ತ್. ಸೊ ಬ್ರಾಹ್ಮಿ ಎಕ್ಸ್ಟ್ರಾಕ್ಟ್ ಇಂದ ಫಾರ್ಮುಲೇಟ್ ಆಗಿದೆ. ಸೊ ಮೇನ್ಲಿ ಬ್ರೈನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಬ್ರಾಹ್ಮಿ ಲೀಫ್ನ ಆಯುರ್ವೇದಿಕ್ ಅಲ್ಲಿ ರೆಕಮೆಂಡ್ ಮಾಡ್ತಾರೆ. ಇದು ಏನು ಮಾಡುತ್ತಂದ್ರೆ ಕೆಮಿಕಲ್ ಸೆಕ್ರೀಷನ್, ನನ್ನ ಬ್ರೈನಲ್ಲಿ ಹೋಗಿ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡಿದಾಗ ಆ ಕೆಮಿಕಲ್ ಕಾನ್ಸಂಟ್ರೇಷನ್ ಏನು ಮಾಡುತ್ತೆ, ನನಗೆ ಫೋಕಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅಲರ್ಟ್ ಆಗಿರೋದಕ್ಕೆ. ಸೊ ಮೇನ್ಲಿ ನಮ್ಮ ಬಾಡಿಯಲ್ಲಿ ಬೇರೆ ಎಲ್ಲಿಂದ ಇದೆ ಅಂದರೆ ನಮ್ಮ ಬ್ರೈನಲ್ಲಲ್ವಾ. ಸೊ ಆ ಬ್ರೈನ್ ಫೋಕಸ್ ಇಂಪ್ರೂವ್ ಆದಾಗ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ನಮಗೆ ಆ ಒಂದು ಲೇಸಿನೆಸ್ ಅದು ಇಲ್ದಿರ ಬ್ರೈನ್ ಇಂಪ್ರೂವ್ ಮಾಡೋದಕ್ಕೆ ಬ್ರೈನ್ ಹೆಲ್ತ್ನ ತಗೊಳ್ಬೋದು. ಜಸ್ಟ್ ನೇಮಲ್ಲೇ ಇದೆ. ಸೊ ಎವ್ರಿ ಡೇ ವಿ ಕ್ಯಾನ್ ಟೇಕ್ 2 ಟ್ಯಾಬ್ಲೆಟ್ಸ್ ಪೋಸ್ಟ್ ನಮ್ಮ ಶೇಕ್ ಆಗಲಿ ಇಲ್ಲ ಪೋಸ್ಟ್ ಲಂಚ್ ಆಗಲಿ ತಗೊಳ್ಬೋದು. ನೆಕ್ಸ್ಟ್ ಇಸ್ ಇಮ್ಯೂನ್ ಹೆಲ್ತ್. ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ ಆಯುರ್ವೇದಿಕ್ ಪ್ರೀಮಿಯಂ ರೇಂಜಲ್ಲಿ ಒಂದು ಪ್ರಾಡಕ್ಟ್ ಅಂದರೆ ಇಮ್ಯೂನ್ ಹೆಲ್ತ್. ರೋಗ ನಿರೋಧಕ ಶಕ್ತಿ, ಇಮ್ಯೂನಿಟಿ, ಇದು ತುಂಬ ಇಂಪಾರ್ಟೆಂಟ್. ಕೋವಿಡ್ ಟೈಮಲ್ಲಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಎವ್ರಿ ಡೇ ಥೌಸಂಡ್ಸ್ ಆಫ್ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ಸುತ್ತಮುತ್ತ ಇದೆ. ನಮ್ಗೆ ಏನು ಆಗದಿರೋದಕ್ಕೆ ರೀಸನ್ ನಮ್ಮಲ್ಲಿರುವಂಥ ಇಮ್ಯುನಿಟಿ. ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಆಯುರ್ವೇದಿಕ್ ಹರ್ಬ್ಸ್ ಆಗಿ ಕಾಲ್ಮೇಘ್, ತುಳಸಿ, ಕಟುಕಿ, ಇದು 3 ಕಾಂಬಿನೇಷನಲ್ಲಿ ಆಗಿರೋದು ಇಮ್ಯೂನ್ ಹೆಲ್ತ್. ಸೊ ತುಳಸಿ ಎಕ್ಸ್ಪೆಷಲಿ ನೀವು ನೋಡಿದಾಗ ಸೆಲ್ಯುಲರ್ ಡಿಫೆನ್ಸ್ಗೆ ಹೆಲ್ಪ್ ಅಂದರೆ ಸೋಲ್ಜರ್ಸ್ ಥರ ನನ್ನ ಬಾಡಿಯಲ್ಲಿ ವೆಯ್ಟ್ ಮಾಡ್ತಿರುತ್ತೆ, ಯಾವುದಾದ್ರೂ ವೈರಸ್ ಬರುತ್ತಾ ಫೈಟ್ ಮಾಡೋದಕ್ಕೆ. ಕಾಲ್ಮೇಘ್ ಏನು ಮಾಡುತ್ತೆ ಅಂದರೆ ನ್ಯಾಚುರಲಿ ಇದು ಓಲ್ಡ್ ಟೈಮಲ್ಲೂ ಹಳೆ ಕಾಲದಲ್ಲಿ ನೋಡಿದಾಗ ಕೂಡ ಕಾಮನ್ ಕೋಲ್ಡ್ಗೆ ಕಾಲ್ಮೇಘ್ನ ಕೊಡ್ತಾ ಇದ್ರು. ಸೊ ಕಾಲ್ಮೇಘ್, ತುಳಸಿ ಎಲ್ಲ ಕೂಡ ಇಮ್ಯುನಿಟಿ ಬೇಸ್ಡ್ ಆಗಿರುವಂಥ ಒಂದು ಎಕ್ಸ್ಟ್ರಾಕ್ಷನ್. ನೆಕ್ಸ್ಟ್ ಇಸ್ ತ್ರಿಫುಲಾ. ಸೊ ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಪ್ರಾಡಕ್ಟ್ಸ್. ಒನ್ ಮೋರ್ ಥಿಂಗ್, ಚಿಲ್ಡ್ರನ್ಸ್ಗೆ ಕೊಡ್ಬೋದಾ ಅನ್ನೋದ್ರಿಂದ, ಸೊ ಸಿಂಪಲ್, ದಿಸ್ ಇಸ್ ಅಡ್ವೈಸ್ಡ್ 18 ಇಯರ್ಸ್ ಅಬವ್ ಅಡ್ವೈಸ್ಡ್ ಆಗಿದೆ. ಬಿಕಾಸ್ ಇದರಲ್ಲಿ ಮಾಡಿರೋಂಥ ಸೆನ್ಸರಿ ಇವ್ಯಾಲ್ಯೂಯೇಷನ್ 18 ಇಯರ್ಸ್ ಆ್ಯಂಡ್ ಅಬವ್ ಆಗಿರೋದ್ರಿಂದ ಸೊ ಇದು ಬೆಸ್ಟ್. ಈ ಕಾನ್ಸಂಟ್ರೇಷನ್ ಮಕ್ಕಳಿಗೆ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಇಟ್ಸ್ ಅಡ್ವೈಸ್ಡ್ ಫಾರ್ ಅಡಲ್ಟ್ ಏಜ್ ಗ್ರೂಪಲ್ಲಿ ಇದು ತಗೊಳ್ಳೋದ್ರಿಂದ ಕಾನ್ಸಂಟ್ರೇಷನ್ ನಮಗೆ ಕರೆಕ್ಟ್ ಆಗಿರುತ್ತೆ, ಬಟ್ ಮಕ್ಕಳಿಗೆ ಇದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಸೊ ಇಟ್ಸ್ ಬೆಟರ್ ಅಡ್ವೈಸ್ಡ್ ಅಡಲ್ಟ್ಸ್ಗೆ ಮಾತ್ರ ತಗೊಳ್ಳೋದು. ಆ್ಯಂಡ್ ಕಮಿಂಗ್ ಟು ತ್ರಿಫುಲಾ, ನಾರ್ಮಲ್ ಆಗಿ ತ್ರಿಫ್ಲಾ 50 ರುಪೀಸ್ಗೂ ಸಿಗುತ್ತೆ ಅಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಬಟ್ ದ ಮೇನ್ ಸೈನ್ಸ್ ಬಿಹೈಂಡ್ ಇಟ್ ಇಸ್ ಯಾವ ತ್ರಿಫಲಾ ಇದರಲ್ಲಿ ಆ್ಯಡ್ ಆಗಿದೆ.
ಇಸ್ ಇಟ್ ಹೈ ಕ್ವಾಲಿಟಿ, ಇಸ್ ಇಟ್ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿದೆಯಾ? ನಾನು 1% ಕಾನ್ಸಂಟ್ರೇಷನ್ ಕೊಟ್ಟು ಕೂಡ ನಿಮಗೆ ತ್ರಿಫಲಾ ಅಂತ ತಗೊಳ್ಳಿ ಅಂತ ಹೇಳ್ಬೋದು. 500 ಟೈಮ್ಸ್ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದು ನನ್ನ ಬಾಡಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟು ಕಾನ್ಸಂಟ್ರೇಷನ್ ಅಲ್ಲೂ ಕೂಡ ನಾನು ತ್ರಿಫಲಾ ನಿಮಗೆ ರೆಕಮೆಂಡ್ ಮಾಡ್ಬೋದು. ಸೊ ವಾಟ್ ವಿಲ್ ಯು ಚೂಸ್? ಕ್ವಾಲಿಟಿ, ವಿಲ್ ಚೂಸ್ ದ ಕ್ವಾಲಿಟಿ. ನಾವು ಕ್ವಾಲಿಟಿ ಚೂಸ್ ಮಾಡ್ತೀವಲ್ಲ, ಸೊ ಅದೇ ತರನೇ ವೃದ್ಧಿ ಲೈಫ್ ತ್ರಿಫಲಾದಲ್ಲಿ 5 ಪಟ್ಟು ಹೆಚ್ಚು ಕಾನ್ಸಂಟ್ರೇಷನ್ ತ್ರಿಫಲಾ ಎಕ್ಸ್ಟ್ರಾಕ್ಟ್ ಇದೆ, ತ್ರಿಫಲಾ ಪೌಡರ್ ಇದೆ. 50% ಆಫ್ ಟ್ಯಾನಿನ್ಸ್ ಅಂದ್ರೆ ಇಂಪಾರ್ಟೆಂಟ್ ಕೆಮಿಕಲ್ಸ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಬರೋದು ಈ 5 ಕಾನ್ಸಂಟ್ರೇಷನ್ ಇರುವಂತ ತ್ರಿಫಲಾದಲ್ಲಿ. ಸೊ ಅದು ನಮ್ಮ ತ್ರಿಫಲಾದಲ್ಲಿ ಅಶ್ಯೂರ್ಡ್ ಆಗಿದೆ ವೃದ್ಧಿ ಲೈಫಲ್ಲಿ. ಇದು ಡೈಜೆಸ್ಟಿವ್ ಹೆಲ್ತ್ಗೆ, ಇನ್ ಕೇಸ್ ಅನ್ಈಸಿನೆಸ್ ಇದೆ, ಡೈಜೆಸ್ಟಿವ್ ಹೆಲ್ತ್ ಅಲ್ಲಿ ಇಶ್ಯೂಸ್ ಇದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಫಾರ್ 5x ಕಾನ್ಸಂಟ್ರೇಷನ್ ಇರುವಂತ ನಮ್ಮ ಒಂದು ವೃದ್ಧಿ ಲೈಫ್ ತ್ರಿಫಲಾ. ಕಾನ್ಸ್ಟಿಪೇಷನ್ ನಮ್ಮ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಮೋಷನ್ ಸಮಸ್ಯೆ, ತುಂಬಾ ಮೋಷನ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ತ್ರಿಫಲಾ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ಸ್ಲೋ ಅಂಡ್ ಸ್ಟಡಿಲಿ ಇದು ಯೂಸ್ಫುಲ್ ಆಗಿರುತ್ತೆ ಬಾಡಿಗೆ. ಸೊ ಇದು ಕೂಡ 2 ಟೈಮ್ಸ್ ನಮ್ಮ ಲಂಚ್ ಆದ್ಮೇಲೆ, ಶೇಕ್ ಆದ್ಮೇಲೆ, ಡಿನ್ನರ್ ಆದ್ಮೇಲೆ, ಇಲ್ಲ ನೈಟ್ ಶೇಕ್ ಆದ್ಮೇಲೆ ತಗೊಳ್ಳೋದು ತ್ರಿಫಲಾ. ಐ ಹೋಪ್ 3 ಪ್ರಾಡಕ್ಟ್ಸ್ ಕೂಡ ವೆರಿ ಸಿಂಪಲ್, ವೆರಿ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಇಸ್ ಕಮಿಂಗ್ ಟು ಹೊಸ ಒಂದು ವರ್ಲ್ಡ್ಗೆ ನಾವು ಕಾಲಿಟ್ಟಿದ್ದೀವಿ, ದಟ್ ಇಸ್ ಸ್ಕಿನ್ ಕೇರ್. ಸ್ಕಿನ್ ಕೇರ್ ಇವಾಗ ನನ್ನ ಸ್ಕಿನ್ ಮೇಲೆ ಏನೇ ಹಾಕಿದ್ರು ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಸ್ಕಿನ್ ಇಸ್ ಅ ಸೆಕೆಂಡ್ ಮೌತ್ ಡಿಫೆನ್ಸ್ ಲೇಯರ್ ಅಂತ ಕೂಡ ಹೇಳ್ತೀವಿ. ಒಂದು ಇಮ್ಯುನಿಟಿಯಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ. ಬಟ್ ಎವ್ರಿ ಡೇ ನಾವು ಹೊರಗಡೆ ಹೋಗ್ತೀವಿ, ಎವ್ರಿ ಡೇ. ಸೊ ಅಗೇನ್ ಐ ಹ್ಯಾವ್ ಫ್ಯೂ ಕ್ವೆಶ್ಚನ್ಸ್. ಸೊ ಇಟ್ ಇಸ್ ನಾಟ್ ಅಡ್ವೈಸ್ಡ್ ಫಾರ್ ಪ್ರೆಗ್ನೆಂಟ್ ವಿಮೆನ್. ಸೊ ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನೋಡಿ ಅವರ ಹಾರ್ಮೋನ್ಸ್ ತುಂಬಾನೇ ಹೈ ಲೋ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರ್ಬೋದು, ಇನ್ನೊಬ್ಬರಲ್ಲಿ ಪ್ರೊಜೆಸ್ಟ್ರಾನ್ ಜಾಸ್ತಿ ಇರ್ಬೋದು. ಸೊ ಹಾರ್ಮೋನಲ್ ಹೆಲ್ತ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ವೆರಿ ರಿಸ್ಕಿ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಫುಡ್ ಅಲರ್ಜಿಕ್ ಆಗಿರುತ್ತೆ, ಇಲ್ಲಾಂದ್ರೆ ಕೆಲವೊಬ್ಬರಿಗೆ ನಾರ್ಮಲ್ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಅನ್ನೋದು ಬಾಡಿ ಟು ಬಾಡಿ ಡಿಪೆಂಡ್ ಆಗಿರೋದ್ರಿಂದ ವಿ ಕಾಂಟ್ ಅಡ್ವೈಸ್ ಒನ್ ನ್ಯೂಟ್ರಿಷನ್ ಅಲ್ವಾ. ಸೊ ಇಟ್ಸ್ ಬೆಟರ್ ನಾಟ್ ಟು ಡೂ ಇಟ್. ಸೊ ಇನ್ ಕೇಸ್ ಏನಾದರೂ ಇದ್ರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್. ಆ ಥರ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ, ನ್ಯೂಟ್ರಿಷನಿಸ್ಟ್ ಇದ್ದೀವಿ ಹರ್ಬಲ್ ಲೈಫಲ್ಲಿ, ಪ್ಲೀಸ್ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಅವ್ರಿಗೆ ಡೈರೆಕ್ಟ್ಲಿ ಕಾಲ್ ಮಾತಾಡಿ ಹೆಲ್ಪ್ ಮಾಡ್ತೀವಿ. ಓಕೆ, ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್. ಸ್ಕಿನ್ ಕೇರ್ ಯಾವ ಥರ ಕೇರ್ ಮಾಡ್ಕೋಬೇಕು? ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್ ಇಲ್ದಿರ ನನ್ನ ಮನೆಯಲ್ಲಿ ನನ್ನ ಸ್ಕಿನ್ನ ಹೆಲ್ದಿಯಾಗಿ ಹೇಗೆ ಇಟ್ಕೊಳ್ಳೋದಂದ್ರೆ, ಕ್ಲೆನ್ಸ್ ಮಾಡಬೇಕು, ವಾಶ್ ಮಾಡಬೇಕು 2 ಟೈಮ್ಸ್ ಅಟ್ಲೀಸ್ಟ್ ಅ ಡೇ. ಟೋನಿಂಗ್ ಮಾಡ್ಕೋಬೇಕು. ಟೋನಿಂಗ್ ಅಂದ್ರೆ ಹೈಡ್ರೇಷನ್ ಲಾಕ್ ಮಾಡೋದು, ವಾಶ್ ಮಾಡಿ ಹಾಗೆ ಬಿಡೋದಲ್ಲ, ಹೈಡ್ರೇಷನ್ ಮಾಡ್ಕೊಳ್ಬೇಕು. ನರಿಶ್ಮೆಂಟ್, ಇಂಜೆಕ್ಷನ್ ಕೊಡಬೇಕು ನನ್ನ ಸ್ಕಿನ್ಗೆ. ಅಂದ್ರೆ ನಾನು ಇವಾಗ ಇಲ್ಲಿ ತೋರಿಸಿದ್ದೆ ನೋಡಿ, ಇಷ್ಟು ಲೇಯರ್ ಸ್ಕಿನ್ ಇದೆ ಅಂದ್ರೆ ಆಲ್ಮೋಸ್ಟ್ 20 to 30 ಲೇಯರ್ಸ್ ವರೆಗೂ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ ನಮ್ಮ ಸ್ಕಿನ್ ಅಲ್ಲಿ. 30 ಲೇಯರ್ಸ್ ವರೆಗೂ ನಾನು ಹೋಗಿಲ್ಲ ಅಂದ್ರೂ ಕೂಡ ಮಿನಿಮಮ್ 5 ಲೇಯರ್ ವರೆಗೂ ಆದ್ರೂ ನಾನು ಕ್ಲೀನ್ ಮಾಡ್ಕೊಳ್ಬೇಕು, ನರಿಶ್ ಮಾಡ್ಕೊಳ್ಬೇಕು. ಲಾಸ್ಟ್ ಆಗಿ ಇದೆಲ್ಲ ಮಾಡ್ಕೊಂಡ್ಮೇಲೆ ನಾನು ಮಾಯಿಶ್ಚರೈಸ್ ಮಾಡಬೇಕು. ಸೊ ವೃತ್ತಿ ಲೈಫ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಕ್ಲೆನ್ಸರ್, ಟೋನರ್, ಸಿರಮ್ ಅಂಡ್ ಮಾಯಿಶ್ಚರೈಸರ್. ಕ್ಲೆನ್ಸರ್ ಅಂದ್ರೆ ಏನು? ಫೇಸ್ ವಾಶ್ಗೂ ಕ್ಲೆನ್ಸರ್ಗೂ ಏನು ವ್ಯತ್ಯಾಸ ಅಂದ್ರೆ, ಫೇಸ್ ವಾಶ್ ಹಾರ್ಡ್ ಆಗಿರುತ್ತೆ, ಹೈಡ್ರೇಷನ್ ಲಾಕ್ ಮಾಡಲ್ಲ. ಕ್ಲೆನ್ಸರ್ ಮೈಲ್ಡ್ ಆಗಿರುತ್ತೆ, ಅದಕ್ಕೆ ಅದನ್ನ ಕ್ಲೆನ್ಸರ್ ಅಂತ ಹೇಳ್ತೀವಿ. ಜಸ್ಟ್ ತುಂಬಾ ಸೋಪ್, ಫೇಸ್ ವಾಶ್ ಅಲ್ಲಿ ಜಾಸ್ತಿ ಸೋಪ್ ಇರುತ್ತೆ, ನೊರೆ ಜಾಸ್ತಿ ಬರುತ್ತೆ, ಬಟ್ ಅದರಿಂದ ಏನು ಯೂಸ್ ಇಲ್ಲ ಸ್ಕಿನ್ಗೆ. ಬಟ್ ಕ್ಲೆನ್ಸರ್ಸ್ ಅಲ್ಲಿ ನಾರ್ಮಲಿ ಕ್ಲೆನ್ಸರ್ ಅಂತ ಎಲ್ಲೆಲ್ಲ ನೋಡ್ತಿರೋ, ನೊರೆ ಕಡಿಮೆ ಇತ್ತು, ಅದರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ವಿತ್ತಿ ಲೈಫ್ ಕ್ಲೆನ್ಸರ್ ಯಾರೆಲ್ಲ ಯೂಸ್ ಮಾಡಿದಿರೋ ನೋಡ್ಬೋದು ನೀವು, ಯೆಲ್ಲೋ ಕಲರ್ ಟಿಂಚ್ ಇರುತ್ತೆ. ಅದು ಯಾವುದೇ ತರದ ಆರ್ಟಿಫಿಷಿಯಲ್ ಕಲರ್ ಅಲ್ಲ, ಅದು ರಿಯಲ್ ಟರ್ಮರಿಕ್ದು ಎಸೆನ್ಸ್ ಅದು. ಸೊ ಅದರ ಟ್ರಾನ್ಸ್ಪರೆನ್ಸಿ, ಅದರ ಆಯುಷ್ ಲೈಸೆನ್ಸಿಂಗ್ ಕೂಡ ನಮ್ಮಲ್ಲಿದೆ. ಸೊ ದಟ್ ಇಸ್ ಒನ್ ಆಫ್ ದಿ ಗುಡ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಕ್ಲೆನ್ಸರ್. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ? ಬೇವಿನ ಎಳೆ, ಟರ್ಮರಿಕ್, ಕ್ಯಾಂಫರ್ ಲೀಫ್, ಕರ್ಪೂರದ ಆಯಿಲ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ವಾಶ್ ಮಾಡಿ ಆದ್ಮೇಲೆ. ಸೊ ಇದು ಬಂದ್ಬಿಟ್ಟು 2 ಟೈಮ್ಸ್ ನಾವು ಯೂಸ್ ಮಾಡಬೇಕು. ಸೋಪ್ ಬದಲಾಗಿ, ಫೇಸ್ ವಾಶ್ ಬದಲಾಗಿ ನಾನು ಕ್ಲೆನ್ಸರ್ನ ಯೂಸ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಕ್ಲೆನ್ಸರ್ ವಾಶ್ ಮಾಡಿ, ಮತ್ತೆ ನೈಟ್ ಹೊರಗಡೆ ಹೋಗಿ ಬಂದಿದ ತಕ್ಷಣ ನಾನು ಕ್ಲೆನ್ಸರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಲ್ಲಿ ಯು ಕ್ಯಾನ್ ಸಿ ಚೇಂಜಸ್. ನೆಕ್ಸ್ಟ್ ಇಸ್ ಟೋನರ್. ವೃತ್ತಿ ಲೈಫ್ ಟೋನರ್ ಅಲ್ಲಿ ಆಲೋವಿರಾ, ಕ್ಯುಕಂಬರ್, ಪೊಟ್ಯಾಶಾಲಮ್ ಇದೆ. ಆಲೋವಿರಾ ಅಂದಿದ ತಕ್ಷಣ ನಮಗೆ ಫಸ್ಟ್ ಹೈಡ್ರೇಷನ್ ನೆನಪಾಗಬೇಕು. ಕ್ಯುಕಂಬರ್ ಅಂದಿದ ತಕ್ಷಣ ವೈಟಮಿನ್ ಸಿ ನೆನಪಾಗಬೇಕು. ಪೊಟ್ಯಾಶಾಲಮ್ ಅಂದಿದ ತಕ್ಷಣ ಟಿಂಗ್ಲಿಂಗ್ ಎಫೆಕ್ಟ್, ಅಂದ್ರೆ ನಾನು ಸ್ಪ್ರೇ ಯಾರೆಲ್ಲ ಟೋನರ್ ಯೂಸ್ ಮಾಡಿರ್ತೀರೋ, ನೀವು ಸ್ಪ್ರೇ ಮಾಡಿದ ತಕ್ಷಣ ಒಂಥರ ಕೂಲಿಂಗ್ ಎಫೆಕ್ಟ್ ಇರುತ್ತೆ, ಅದು ಈ ಪೊಟ್ಯಾಶಾಲಮ್ ಇಂದ. ಆ ಫ್ರೇಗ್ರೆನ್ಸ್ ಕೂಡ ಪೊಟ್ಯಾಶಾಲಮ್ ಇಂದ. ಸೊ ಕ್ಯುಕಂಬರ್, ಆಲೋವಿರಾ, ವಿಟಮಿನ್ ಸಿ, ಹೈಡ್ರೇಷನ್ ಎರಡು ಕಾಂಬಿನೇಷನ್ ಆದಾಗ
ಸೊ ಇಟ್ ಸ್ಮೂತ್ ಸ್ಕಿನ್, ಸಟಲ್ ಸ್ಕಿನ್ ಬಂದ್ಬಿಟ್ಟು ಸಾಫ್ಟ್ ಆಗಿ ಫೀಲ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಟೋನರ್ ಎನಿ ಟೈಮ್ ಆಫ್ ದ ಡೇ ನಾವು ಯೂಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ವಿಮೆನ್ ಯೂಸ್ ಮಾಡ್ತಿದ್ದೀರಾ, ಕ್ಲೆನ್ಸರ್ 2 ಟೈಮ್ ಯೂಸ್ ಮಾಡ್ತಿದ್ದೀವಲ್ಲ, ಸೊ ನಾನು ಟೋನರ್ ಎಷ್ಟು ಟೈಮ್ ಯೂಸ್ ಮಾಡಬೇಕು? ನಾನು ಮೇಕಪ್ ಹಾಕಿದ್ದೀನಿ ಬಟ್ ಸ್ಟಿಲ್ ನಾನು ಟೋನರ್ ಸ್ಪ್ರೇ ಮಾಡ್ಕೊಳ್ಬೋದು. ಹೊರಗಡೆ ಹೋಗಿದ್ದೀನಿ, ನನಗೆ ಲಿಟಲ್ ಅನ್ಈಸಿ ಆಗ್ತಿದೆ, ತುಂಬ ಬಿಸಿ ಆಗ್ತಿದೆ, ಟೋನರ್ ಯೂಸ್ ಮಾಡ್ಕೋಬೋದು. ಎನಿ ಟೈಮ್ ಎನಿವೇರ್ ನಾವು ಟೋನರ್ ಯೂಸ್ ಮಾಡ್ಬೋದು. ಇದರಲ್ಲಿ ಜಸ್ಟ್ ಆಲೋವೆರಾ ಆ್ಯಂಡ್ ಕ್ಯೂಕಂಬರ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದು ಹೈಡ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಬೇಸಿಕ್ಲಿ ಬೆಳಗ್ಗೆ ಕ್ಲೆನ್ಸರ್ ಆಗಿದ ತಕ್ಷಣ ಟೋನರ್ ಯೂಸ್ ಮಾಡಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಸಿರಮ್ಗೆ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ನಮ್ಮ ವೃತ್ತಿ ಲೈಫ್ ಸಿರಮ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ 20-30 ಲೇಯರ್ ಅಲ್ಲಿ ಡೆಡ್ ಸ್ಕಿನ್ಸ್ ಇರುತ್ತೆ. 5 ಲೇಯರ್ ವರ್ಗಾದ್ರೂ ನಮ್ಮ ಸ್ಕಿನ್ ನಾವು ಕ್ಲೀನ್ ಮಾಡ್ಕೊಳ್ಬೇಕು, ಅಂದ್ರೆ ಅದನ್ನ ನರಿಶ್ ಮಾಡಬೇಕು. 5 ಲೇಯರ್ಸ್ ವರ್ಗೂ ಸಿರಮ್ ನಮಗೆ ಒಳಗಡೆ ಹೋಗೋದು ವೃತ್ತಿ ಲೈಫ್ ಸಿರಮ್ದು ಅಡ್ವಾಂಟೇಜ್. ನಾರ್ಮಲಿ ಎಷ್ಟೋ ಸಿರಮ್ಸ್ ನೋಡ್ತೀರಾ, ಬಟ್ ಈ ಸಿರಮ್ದು ಅಡ್ವಾಂಟೇಜ್ ಎರಡಿದೆ. ಒಂದು, ಇಲ್ಲಿ ಯೂಸ್ ಮಾಡಿರೋದು ಕುಂಕುಮಾದಿ ಆಯಿಲ್. 5,000 ವರ್ಷಗಳಿಂದಾನು ಇಂಡಿಯಾದಲ್ಲಿ ನಮ್ಮ ಆಯುರ್ವೇದಿಕ್ ಬುಕ್ಸಲ್ಲಿ, ಇವತ್ತಿನ ಬುಕ್ಸಲ್ಲೂ ಕೂಡ ಒಂದು ಆಯಿಲ್ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ ಅಂದ್ರೆ ಈ ಕುಂಕುಮಾದಿ ಆಯಿಲ್. ಯಾಕಂದ್ರೆ ಕುಂಕುಮಾದಿ ಅಂದ್ರೆ ಹೆಸರಲ್ಲೇ ಇದೆ ನೋಡಿ, ಸ್ಯಾಫ್ರನ್ ಅಂಡ್ ಆದಿ ಅಂದ್ರೆ ಪುರಾಣಂ. ಸೊ ಸ್ಯಾಫ್ರನ್, ಈ ಕುಂಕುಮಾದಿ ಆಯಿಲ್ ಒಂದು ಆಯಿಲ್ ಅಂದ್ರೆ ಇದರಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಆಯಿಲ್ನ ಪ್ರೊಡ್ಯೂಸ್ ಮಾಡಿರ್ತಾರೆ, ಅದು ಕುಂಕುಮಾದಿ. ಸೊ ಇದು ಒನ್ ಆಫ್ ದಿ ರೇರೆಸ್ಟ್ ಆಯಿಲ್. ಇದು ಆಯುರ್ವೇದಿಕ್ ಅಲ್ಲಿ ಒನ್ ಆಫ್ ದಿ ಜಾಸ್ತಿ ಮಾತಾಡಿರೋ ಬುಕ್ಸ್ ಅಲ್ಲಿ ಹೇಳ್ಪಟ್ಟಿರುವಂತ ಒಂದು ಆಯಿಲ್ ಕುಂಕುಮಾದಿ ಆಯಿಲ್. ಅದ್ರ ಜೊತೆಗೆ ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಸೆಸಮೆ ಆಯಿಲ್ ಕೂಡ. ಸೊ ಎಲ್ಲ ಆಯಿಲ್ ಬೇಸ್ಡ್ ಇರೋದ್ರಿಂದ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಾರ್ದಾ ಅಂದ್ರೆ ಆ ಥರ ಏನೂ ಇಲ್ಲ. ಒಂದಿನಕ್ಕೆ 1 ಟೈಮ್ ಅಟ್ಲೀಸ್ಟ್ 1 ಸಿಂಗಲ್ ಡ್ರಾಪ್ ನಾವು ಯೂಸ್ ಮಾಡಿಕೊಂಡು ಅಭ್ಯಂಗ ಮಾಡ್ಕೋಬಹುದು. ಅಂದ್ರೆ ಮಸಾಜ್, ಸೆಲ್ಫ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಸಿರಮ್ ಒಂದು, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೋಬೇಕು. ಸೆಕೆಂಡ್, ನರಿಶ್ಮೆಂಟ್ ಇರುತ್ತೆ. ನರಿಶ್ಮೆಂಟ್ ಅಂದ್ರೆ 5 ಲೇಯರ್ ವರ್ಗೂ ನನ್ನ ಸ್ಕಿನ್ ಒಳಗಡೆ ಹೋಗಿ ಸ್ಕಿನ್ ಅಲ್ಲಿ ಇರುವಂತ ಕರೆಕ್ಷನ್ಸ್ ನ ಮಾಡುತ್ತೆ. ಅಂದ್ರೆ ನಿಮ್ಗೆ ಇಲ್ಲೊಂದು ಕಲರ್ ಇರುತ್ತೆ ಸ್ಕಿನ್ ಕೇರ್, ಇಲ್ಲೊಂದು ಕಲರ್ ಇರುತ್ತೆ, ಇಲ್ಲೊಂದು ಕಲರ್. ಸೊ ಡಿಫ್ರೆಂಟ್ ಟೈಪ್ ಆಫ್ ಅನ್ಈವನ್ ಸ್ಕಿನ್ ಟೋನ್ನ ಈವನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಆಲ್ಮಂಡ್ ಆಯಿಲ್ ಇದೆ, ಕುಂಕುಮಾದಿ ಆಯಿಲ್ ಇದೆ. ಪ್ಲಸ್ ಡಲ್ ಆಗಿರೋ ಫೇಸ್ ಡಲ್ನೆಸ್ನ ಇಂಪ್ರೂವ್ ಮಾಡುತ್ತೆ, ಟೆಕ್ಸ್ಚರ್ ಸಾಫ್ಟ್ ಆಗಿ ನಮಗೆ ಅನಿಸುತ್ತೆ ನೆಕ್ಸ್ಟ್ ಯೂಸ್ ಮಾಡ್ತಾ ಮಾಡ್ತಾ. ಸೊ ಇದೆಲ್ಲ ಸೀರಮ್ದು ಒಂದು ಅಡ್ವಾಂಟೇಜಸ್. ಆ್ಯಂಡ್ ಫೈನಲಿ ವಿ ಹ್ಯಾವ್ ಮಾಯಿಶ್ಚರೈಸರ್. ಸಿರಮ್, ಓಕೆ, ಆಲ್ ದಿಸ್ ಇಸ್ ಅಡಲ್ಟ್ ಏಜ್ ಗ್ರೂಪ್ ಎಲ್ಲರೂ ಯೂಸ್ ಮಾಡ್ಬೋದು, 18+ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಮಾಯಿಶ್ಚರೈಸರ್. ಇದನ್ನ ನಾನು ಹೇಗೆ ಯೂಸ್ ಮಾಡೋದು? ಸೊ ಸಿರಮ್ ಯೂಸ್ ಮಾಡಿರ್ತೀನಿ, ಇದ್ರಲ್ಲಿ ಏನಿದೆ? ಕನಕ ಆಯಿಲ್ ಇದೆ, ಆಲ್ಮಂಡ್ ಆಯಿಲ್ ಇದೆ, ಆಲೋವೆರಾ ಇದೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಲೀಡರ್ಶಿಪ್, ಇದರಲ್ಲಿ ಆಯಿಲ್ ಇದ್ರೂ ಕೂಡ ಇದು ಆಯಿಲ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲ. ಸಿರಮ್ ಇಸ್ ಆಯಿಲ್ ಬೇಸ್ಡ್ ಪ್ರಾಡಕ್ಟ್, ಇದು ವಾಟರ್ ಬೇಸ್ಡ್ ಪ್ರಾಡಕ್ಟ್. ನೀವು ಕೈಯಲ್ಲಿ ಹಾಕೊಂಡು ನೋಡಿ, ಲೈಟ್ ಆಗಿರುತ್ತೆ. ಸೊ ಅದು ನಮ್ಮ ವೃತ್ತಿ ಲೈಫ್ ಮಾಯಿಶ್ಚರೈಸರ್ದು ಒಂದು ಅಡ್ವಾಂಟೇಜ್. ಆಯಿಲಿಂದ ಆಗಿದ್ರೂ ಕೂಡ ಆಯಿಲಿ ಟೆಕ್ಸ್ಚರ್ಗೆ ಕೊಡಲ್ಲ. ಸೊ ಇದು ಹೈಡ್ರೇಷನ್ಗೆ ಹೆಲ್ಪ್ಫುಲ್ ಮಾಡುತ್ತೆ. ಪ್ಲಸ್ ಕನಕ ಅಂದರೆ ಗೋಲ್ಡ್ ಅಂತ ಅರ್ಥ. ಗೋಲ್ಡ್ ರೇಡಿಯನ್ಸ್ ಕೊಡುವಂತ ಒಂದು ಆಯಿಲ್ನ ಕನಕ ಆಯಿಲ್ ಅಂತ ಹೇಳ್ತಾರೆ ಆಯುರ್ವೇದಿಕ್ ಅಲ್ಲಿ. ಸೊ ಈ ಒಂದು ಆಯಿಲ್ ನಮಗೆ ಅದು ಹೆಲ್ಪ್ ಮಾಡುತ್ತೆ. ಪ್ಲಸ್ ಆಲ್ಮಂಡ್ ಆಯಿಲ್ ಹೈಡ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹೈಡ್ರೇಷನ್, ಬ್ರೈಟನ್ ಆ್ಯಂಡ್ ಆಲ್ಸೋ ಸ್ಕಿನ್ ಗ್ಲೋಗೆ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಸೊ ಮಾಯಿಶ್ಚರೈಸರ್ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಸ್ಕಿನ್ ಎಷ್ಟು ಹೆಲ್ದಿಯಾಗಿರುತ್ತೋ ನೀವು ಅಷ್ಟು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರ ಅಂತ ಅರ್ಥ. ಎಷ್ಟು ಸ್ಕಿನ್ ವ್ರಿಂಕಲ್ಸ್ ಡಲ್ ಆಗಿರುತ್ತೋ ಅಷ್ಟು ಯಾವುದೇ ಥರದ ಸ್ಕಿನ್ ಕೇರ್ ಯೂಸ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಲಾಸ್ಟ್ ಸ್ಟೆಪ್ ನಮ್ಮದು ಮಾಯಿಶ್ಚರೈಸರ್ ಆಗಿರಬೇಕು. ಬಿಕಾಸ್ ನೀವು ತುಂಬ ಹೊರಗಡೆ ಕೂಡ ಕೇಳಿರ್ತೀರ, ವಿಡಿಯೋಸ್ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡ್ತೀರಾ. ಜಸ್ಟ್ ಒನ್ ಟೈಮ್ ಕೇಳಿ ಡರ್ಮಟಾಲಜಿಸ್ಟ್ ಮಾತಾಡೋದ್ರ ಬಗ್ಗೆ ಫಸ್ಟ್ ಅವ್ರು ರೆಕಮೆಂಡ್ ಮಾಡೋದು ಮಾಯಿಶ್ಚರೈಸರ್. ಬಿಕಾಸ್ ಎಷ್ಟು ಸ್ಕಿನ್ ಅನ್ನು ಹೈಡ್ರೇಷನ್ ಆಗಿ ಇಟ್ಕೊತೀನೋ ಅಷ್ಟು ಯಂಗ್ ಆಗಿರುತ್ತೆ ಸ್ಕಿನ್. ಸೊ ಇದು ಬ್ಯೂಟಿ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಕಿನ್ ಹೆಲ್ತ್. ಸೊ ಮಾಯಿಶ್ಚರೈಸರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಇದನ್ನ ಇನ್ ಕೇಸ್ ಇಫ್ ಯು ಸ್ಕಿಪ್ ಫಸ್ಟ್ 3 ಸ್ಟೆಪ್ ಸ್ಕಿಪ್ ಮಾಡಿದ್ರು ಕೂಡ, ಅಫ್ಕೋರ್ಸ್ ಕ್ಲೆನ್ಸರ್ ಸ್ಕಿಪ್ ಮಾಡಲ್ಲ, ಇನ್ ಕೇಸ್ ಸ್ಕಿಪ್ ಆದರೂ ಕೂಡ ಮಾಯಿಶ್ಚರೈಸರ್ ಆ್ಯಂಡ್ ಸಿರಮ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಿಸ್ ಪೊಲ್ಯೂಷನ್ ಆ್ಯಂಡ್ ಏಜ್ ಗ್ರೂಪಲ್ಲಿ. ಸೊ ಫಸ್ಟ್ ಕ್ಲೆನ್ಸರ್, toner, serum and moisturizer. So as I told, tested and proven, 190% ಯೂಸ್ ಮಾಡಿರೋರು ಬಂದು ಅಗ್ರಿ ಮಾಡಿದ್ದಾರೆ ಇದರಲ್ಲಿರೋದೆಲ್ಲ ಆಕ್ಚುಲಿ ಕರೆಕ್ಟ್ ಅಂತ. ಆ್ಯಂಡ್ ಎಥಿಕಲಿ ಟ್ರಾನ್ಸ್ಪರೆಂಟ್, ಅಂದರೆ ಯಾವುದೇ ಥರದ ಅನಿಮಲ್ ಟೆಸ್ಟಿಂಗ್ ಇಲ್ಲ. ಪ್ಲಸ್
ಆಲೋವೆರಾ ಆಗ್ಲಿ, ಕುಂಕುಮಾದಿ ಆಯಿಲ್ ಆಗ್ಲಿ, ಕನಕ ಆಯಿಲ್ ಆಗ್ಲಿ, ಬರೀ ಪ್ರೊಡಕ್ಷನ್ ಅಲ್ಲಲ್ಲ, ಆ ಡೆಲಿವರಿ ಮಾಡೋ ಆ ಪ್ರಾಡಕ್ಟ್ ಅಲ್ಲೂ ಕೂಡ ಆಯಿಲ್ಸ್ ಎಲ್ಲ ಇದೆ ಅಂತ ಟ್ರಾನ್ಸ್ಪರೆಂಟ್ ಆಗಿ ಎಥಿಕಲಿ ಪ್ರೂವ್ ಆಗಿದೆ. ಪ್ಲಸ್ ನೋ ಹಾರ್ಮ್ಫುಲ್ ಕೆಮಿಕಲ್ಸ್. ಇಟ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್, ಸೊ ಕಂಪ್ಲೀಟ್ಲಿ ಆಯುರ್ವೇದಿಕ್ ಬೇಸ್ಡ್ ಆಗಿರುವಂತ ಪ್ರಾಡಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಅಂಡ್ ವೆರಿ ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಇದನ್ನ ಮೆನ್ ಯೂಸ್ ಮಾಡ್ಬೋದಾ? ಎಸ್, ಅಫ್ಕೋರ್ಸ್ ಮೆನ್ ಕೂಡ ಹೊರಗಡೆ ಹೋಗ್ತಾರೆ. ವಿಮೆನ್ಗಿಂತ ಜಾಸ್ತಿ ಮೆನ್ಗೆ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಜಾಸ್ತಿ. ಸ್ಕಿನ್ ಚೆನ್ನಾಗಿ ಅವ್ರಿಗೆ ಬ್ಯಾರಿಯರ್ಸ್ ಜಾಸ್ತಿ ಬೇಕಿರುತ್ತೆ. ಸೊ ಮೆನ್ ಆಲ್ಸೋ ಕ್ಯಾನ್ ಯೂಸ್. ಬಾಯ್ಸ್ ಅಂಡ್ ಗರ್ಲ್ಸ್, ಮೆನ್ ಅಂಡ್ ವಿಮೆನ್ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಕ್ಲೆನ್ಸರ್, ಟೋನರ್ ಅಂಡ್ ಸಿರಮ್ ಅಂಡ್ ಮಾಯಿಶ್ಚರೈಸರ್. ಸೊ ಇವಾಗ ಇವತ್ತು ನಾನು ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಾವು ಪರ್ಸ್ನಲೈಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಬೀಟಾ ಹಾರ್ಟ್ ಬೇಕು, ನಾನು ಶೇಕ್ ಜೊತೆ ಆಡ್ ಮಾಡ್ಕೋಬಹುದು. ನೈಟ್ ವರ್ಕ್ಸ್ ಬೇಕು, ನಾನು ಅಗೇನ್ ನನ್ನ ಸ್ಕಿನ್ ಬೂಸ್ಟರ್ ಜೊತೆ ತಗೊಳ್ಬೋದು. ಸೊ ಎನಿ ಕಾಂಬಿನೇಷನ್ ಅಲ್ಲಿ ನಾನು ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಅಲ್ಲಿ ತಗೊಳ್ಬೋದು. ಸೊ ವಿ ಕ್ಯಾನ್ ಆಕ್ಚುಲಿ ಪರ್ಸ್ನಲೈಸ್, ನಮ್ಮ ಒಂದು ನ್ಯೂಟ್ರಿಷನ್ ನಾವು ಪರ್ಸ್ನಲೈಸ್ ಮಾಡ್ಕೋಬಹುದು. ಅಂಡ್ ಅಗೇನ್ ಮಾಡರ್ನ್ ನ್ಯೂಟ್ರಿಷನ್ ಬಗ್ಗೆ ನಾನು ಸ್ಟಾರ್ಟಿಂಗ್ ಈ ಸ್ಲೈಡ್ ನಾನು ಯಾಕೆ ಲಾಸ್ಟಲ್ಲಿ ಇಟ್ಟಿದ್ದೀನಿ ಅಂದರೆ, ಸ್ಟಾರ್ಟಿಂಗೇ ನಾನು ಹೇಳಿದ್ದೆ ಮಾಡರ್ನ್ ನ್ಯೂಟ್ರಿಷನ್ ಯಾವ ಥರ ಇದೆ, ನಮ್ಮಲ್ಲಿ ಬರ್ತಿರುವಂಥ ವಿಟಮಿನ್ಸ್, ಮಿನರಲ್ಸ್, ಒಂದು ಕ್ಯಾರೆಟ್ ಆಗಲಿ, ಒಂದು ಬೀಟ್ರೂಟ್ ಆಗಲಿ, ಯಾವ ಥರ ಇವಾಗ ಅದನ್ನು ಪ್ರಿಸರ್ವ್ ಮಾಡ್ತಿದ್ದಾರೆ ಅಂತ. ಸೊ ಬೆಸ್ಟ್ ಆಪ್ಷನ್ ಇಸ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಎರಡೂ ಕೂಡ ಕಂಬೈನ್ ಮಾಡಿ ತಗೊಂಡಾಗ ನಮಗೆ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಅನ್ನೋದು ಇರುತ್ತೆ. ಸೊ ಒನ್ ಆಫ್ ದಿ ಫಸ್ಟ್ ಸ್ಟೆಪ್ ಇದು ಹೆಲ್ದಿ ನ್ಯೂಟ್ರಿಷನ್ಗೆ. ಸೊ ಐ ಥಿಂಕ್ ಇವತ್ತಿನ ಸೆಷನ್ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಮ್ಯಾಕ್ಸಿಮಮ್ ಐ ಟ್ರೈ ಟು ಯೂಸ್ ಕನ್ನಡ, ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಬಂದಿರುತ್ತೆ, ಐ ಆಮ್ ಸಾರಿ ಫಾರ್ ದ್ಯಾಟ್. ಸೊ ಇನ್ ಕೇಸ್ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಆಲ್ವೇಸ್ ಕಾಲ್ ನ್ಯೂಟ್ರಿಷನಿಸ್ಟ್ ಅಂತ ಹೇಳಿ, ಅವ್ರು ಕಾಲ್ ಕನೆಕ್ಟ್ ಮಾಡ್ತಾರೆ, ಅಸೋಸಿಯೇಟ್ ಸರ್ವಿಸಸ್. ಸೊ ಇಲ್ಲಾಂದರೆ ರೈಟ್ ಟು ನ್ಯೂಟ್ರಿಷನಿಸ್ಟ್ ಅಂತ ಮೇಲ್ ಮಾಡಿ, ನ್ಯೂಟ್ರಿಷನಿಸ್ಟ್ 4 ಮೆಂಬರ್ಸ್ ಇದ್ದೀವಿ. ಸೊ ವಿ ವಿಲ್ ಆಲ್ಸೋ ಹೆಲ್ಪ್ ಯು ಔಟ್. ಆ್ಯಂಡ್ ಇವಾಗ ಚಾಟ್ ಬಾಕ್ಸಲ್ಲಿ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಇವತ್ತಿನ ಸೆಷನ್ದು ಫೀಡ್ಬ್ಯಾಕ್ ನೀವು ಕೊಡ್ಬೋದು. ಯಾಕಿದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಇನ್ ಕೇಸ್ ನಾನು ಏನಾದರೂ ಅಡಿಷ್ನಲ್ ಟಾಪಿಕ್ಸ್ ಆ್ಯಡ್ ಮಾಡಬೇಕು ಅಂದರೂ ಕೂಡ ನೀವು ಸಜೆಸ್ಟ್ ಮಾಡಿ. ಸೊ ಆಸ್ ಪರ್ ಯೋರ್ ರಿಕ್ವೆಸ್ಟ್ ನಾನು ಆ ಥರ ಟಾಪಿಕ್ಸ್ ತಗೊಳ್ತೀನಿ. ಸೊ ಈ ಮಂತಲ್ಲಿ ಮತ್ತೆ ಇನ್ನೊಂದು ಸೆಷನ್ ಆರ್ಗನೈಸ್ ಮಾಡಿದ್ದಾರೆ, ಥ್ಯಾಂಕ್ಸ್ ಟು ಕರ್ನಾಟಕ ಟೀಮ್. ಬಿಕಾಸ್ 1 ಮಂತಲ್ಲಿ 2 ಸೆಷನ್ಸ್ ಇಸ್ ಲೈಕ್ ಅ ವೆರಿ ವೆರಿ ಗುಡ್ ಥಿಂಗ್. ಸೊ ವಿ ಕ್ಯಾನ್ ನಾವು ತುಂಬ ಡಿಫ್ರೆಂಟ್ ಟಾಪಿಕ್ಸ್ನ ಕವರ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಟು ದ ಟೀಮ್ ಅಗೇನ್. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿ ಫೀಡ್ಬ್ಯಾಕ್ ಅನ್ನು ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ಡ್ಯಾನಿಯಲ್. ಓವರ್ ಟು ಯು ಮೋಹನ್.